ಮೂವಿ ಒಳಗೆ ಹಾಕ್ತಾರಲ್ಲ, ದಟ್ ಈಸ್ ನಾಟ್ IPS. ಈ ಸಿಂಗಮ್ ಅಂತಾರಲ್ಲ, ದೆರ್ ಈಸ್ ನೋ ಸಿಂಗಮ್. ಸಿಂಗಮ್ ಈಸ್ ಎನ್ ಇಡಿಯಟ್, ಈಸ್ ಅ ಫೂಲ್. ಟು ಕ್ರೂರಾಗಿ ನೋಬಡಿ ಡಿಸರ್ವ್ಸ್ ಟು ಡೈ. ಅಂದರೆ ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ದುಡ್ಡಿದೆ ಮತ್ತು ರೌಡಿ ಫ್ಯಾನ್ ಫಾಲೋಯಿಂಗ್ ಇದೆ, ಬೇಕಾದ ಮಾಡಕ್ಕೆ ಬಿಡ್ತೀನಿ, ಅವೆಲ್ಲ ಯು ಕೆನಾಟ್ ಡೂ ದಟ್. ದೆರ್ ಇಸ್ ಅ ಸಂವಿಧಾನ ಅಂತ ಇದೆ, ಸರ್ಕಾರ ಅಂತ ಇದೆ, ವ್ಯವಸ್ಥೆ ಅಂತ ಇದೆ, ಅದಕ್ಕೆ ಗೌರವ ಕೊಡಲೇಬೇಕು. ಯು ಹೋಲ್ಡ್ ಅದಕ್ಕೆ ತಾನೇ ನಾನು ಇವಾಗ ಪಾಲಿಟಿಕ್ಸಲ್ಲಿ ಇರುವಾಗ, ಸಿನ್ಸ್ ಐ ನೋ ದ ಅಡ್ಮಿನಿಸ್ಟ್ರೇಷನ್ ವೆರಿ ವೆಲ್, ಐ ವಿಲ್ ಹೋಲ್ಡ್ ಎ ರಿವ್ಯೂ ಮೀಟಿಂಗ್. ವಾಟ್ ಈಸ್ ಸ್ಟಾಪಿಂಗ್ ಯುವರ್ ಕಮಿಷನರ್ ಫ್ರಮ್ ವರ್ಕಿಂಗ್? ಕಮಿಷನರ್ ದಿನ ಕೂತ್ಕೊಂಡು ಡೆಪ್ಟಿ CM ಮನೆ ಮುಂದೆ ಸಲಾಮಿ ಹಾಕ್ಕೊಂಡು ವಸೂಲಿ ಆಗಿರೋ ದುಡ್ಡು ಕೊಡೋಕ್ಕಿಂತ ಲೆಟ್ ಹಿಮ್ ಕಸ ತೆಗೆಸಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜನಾ ಬುರ್ಲಿ. ಇವತ್ತು ನೀವು ನೋಡ್ತಾ ಇದ್ದೀರಾ ಸಂಭಾಷಣೆ ಆ್ಯಂಡ್ ಸಂವಾದನೆ ವಿತ್ ಸಂಜನಾ SSS. ಈ ಎಪಿಸೋಡ್ ತುಂಬಾ ಸ್ಪೆಷಲ್ ನನಗೆ, ಯಾಕಂದರೆ ಫಸ್ಟ್ ಆಫ್ ಆಲ್ ಇದು 2025 ಹೊಸ ವರ್ಷಕ್ಕೆ ಮೊದಲನೇ SSS ಎಪಿಸೋಡ್. ಆಲ್ಸೋ ಈ ಪಾಡ್ಕಾಸ್ಟ್ಗೆ ನಾನು ಆಲ್ಮೋಸ್ಟ್ 2-3 ತಿಂಗಳುಗಳಿಂದ ಕಾಯ್ತಾ ಇದ್ದೀನಿ. ವೆರಿ ಈಗರ್ಲಿ ಐ ವಾಸ್ ವೇಟಿಂಗ್ ಫಾರ್ ಇಟ್, ಆ್ಯಂಡ್ ಫೈನಲಿ ಆ ಒಂದು ಕ್ಷಣ ಇವತ್ತು ಬಂದಿದೆ. ಬಿಕಾಸ್ ಇವತ್ತಿನ ಗೆಸ್ಟ್ ಯಾರಿದ್ದಾರೆ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು, ಸೂಪರ್ ಕಾಪ್ ಅಂತಲೂ ಹೇಳ್ಬೋದು. He has worked as Commissioner of Bengaluru City Police, and he has served 35 plus years as an IPS officer, and currently he is serving as a politician. I am talking about none other than ex-IPS officer Bhaskar Rao sir. ಇವತ್ತಿನ ಎಪಿಸೋಡ್ ತುಂಬ ಸ್ಪೆಷಲ್ ಬಿಕಾಸ್ ಇದು 2025 ನ್ಯೂ ಇಯರ್ಗೆ ಫಸ್ಟ್ ಎಪಿಸೋಡ್ SSSದು, ಆ್ಯಂಡ್ ಟುಡೇ ಇಸ್ ಆಲ್ಸೋ ಅ ಸ್ಪೆಷಲ್ ಪಾಡ್ಕಾಸ್ಟ್ ಬಿಕಾಸ್ ನಮ್ಮ ಗೆಸ್ಟ್ ಯಾರಿದ್ದಾರೆ ಇವ್ರಿಗೋಸ್ಕರ ನಾನು ಐ ವಾಸ್ ವೇಟಿಂಗ್ ಫಾರ್ 2-3 ಮಂತ್ಸ್ ಆಲ್ಮೋಸ್ಟ್. ತುಂಬ ದಿವಸ ಕಾದ್ಮೇಲೆ ಇವತ್ತು ನನಗೆ ಆ ಸೌಭಾಗ್ಯ ಬಂದಿದೆ, ಆ್ಯಂಡ್ ಅವರು ನನಗೋಸ್ಕರ ಅವ್ರ ಪ್ರೆಷಿಯಸ್ ಟೈಮ್ನ ಕೊಡ್ತಿದ್ದಾರೆ ಈ ಒಂದು ಪಾಡ್ಕಾಸ್ಟ್ಗೆ, ಆ್ಯಂಡ್ ನನ್ನ ಆಡಿಯನ್ಸ್ಗೋಸ್ಕರ ಕೂಡ. ಸೊ ಫಸ್ಟ್ಲಿ ಸರ್, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ನಮ್ಮ ಆಡಿಯನ್ಸ್ಗೂ ವಿಶ್ ಮಾಡಿದ್ದಕ್ಕೆ. ನೀವು ಎಲ್ಲ ಶ್ರೋತರಿಗೂ ಹೊಸ ವರ್ಷದ ಶುಭಾಶಯಗಳು. ತಮ್ಮ ಮನಸ್ಸೊಳಗೆ ಏನೇನಿದೆ ಎಲ್ಲ ನಿರ್ವಹಿಸಲಿ ಅಂತ ತಮ್ಮೆಲ್ಲರಿಗೂ ಆಶಿಸ್ತೀನಿ. ಸೊ ನಾನು ಸರ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಹಿ ಈಸ್ ದ ಸೂಪರ್ ಕಾಪ್, ಆರ್ ex-IPS ಆಫೀಸರ್ ಭಾಸ್ಕರ್ ರಾವ್ ಸರ್. ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ that you have taken out your precious time for our YouTube channel and for SSS. So firstly sir, without wasting any more time, let's move ahead with our podcast. ಅದಕ್ಕೂ ಮುಂಚೆ ನನ್ನ ಒಂದು ಉದ್ದೇಶ ಏನಿದೆ ಈ ಪಾಡ್ಕಾಸ್ಟ್ ಮೂಲಕ ಅನ್ನೋದನ್ನ ನಿಮಗೆ ತಿಳಿಸ್ಬೇಕು ನಾನು. ಸೊ ನನಗೆ ಯೂಶಲಿ ನನ್ನ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸಲ್ಲಿರೋದು ಮೇಜರ್ಲಿ ಯಂಗ್ ಆಡಿಯನ್ಸ್, ಯಂಗ್ ಮೈಂಡ್ಸ್ ಅಂತ ಹೇಳ್ಬೋದು. ಟೀನೇಜರ್ಸ್, ಸ್ಕೂಲ್ಗೆ ಹೋಗೋ ಮಕ್ಕಳು ಆ್ಯಂಡ್ ಕಾಲೇಜಲ್ಲಿ ಓದ್ತಿರೋಂಥ ಮಕ್ಕಳು. ಸೊ ದಿಸ್ ಇಸ್ ದ ರೈಟ್ ಟೈಮ್. ಅವ್ರು ನನ್ನ ಕಂಟೆಂಟ್ ನೋಡಿದಾಗ ಅವ್ರ ಮೈಂಡ್ ಒಂಚೂರು ಶೇಪ್ ಮಾಡ್ಬೋದು ನಾನು, ಆ ಪವರ್ ನನ್ನ ಕೈಯಲ್ಲಿದೆ ಅನ್ನೋ ಕಾರಣಕ್ಕೆ ಈ ಥರ ಪಾಡ್ಕಾಸ್ಟ್ ಮಾಡ್ತಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಸೊ ವಿ ವಾಂಟ್ ಟು ಕೀಪ್ ಇಟ್ ವೆರಿ ಇನ್ಫಾರ್ಮೇಟಿವ್, ಆ್ಯಂಡ್ ಅವರಿಗೆ ನಿಮ್ಮ ಥ್ರೂ ಇನ್ಸ್ಪಿರೇಷನ್ ಸಿಗೋದಕ್ಕಿಂತ ದೊಡ್ಡ ಮಾತು ನನಗೆ ಬೇರೆ ಏನೂ ಇಲ್ಲ ಅನ್ಸುತ್ತೆ. ಸೊ ದಟ್ಸ್ ವೈ ಐ ಆಮ್ ವೆರಿ ಹ್ಯಾಪಿ to have you here today. Thank you, thank you. So sir, let's start with the major talks now actually. And ನನಗೆ ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ನರ್ವಸ್ನೆಸ್ ಇದೆ, ಬಿಕಾಸ್ ಫಸ್ಟ್ ಆಫ್ ಆಲ್ ಯು ಆರ್ ಅನ್ ಎಕ್ಸಾಂಪಲ್ ಪರ್ಸನ್ ನನಗೇನೆ ಇನ್ ಮೈ ಜರ್ನಿ. ಯು ಕ್ಯಾನ್ ಬಿ ಅಬ್ಸಲ್ಯೂಟ್ಲಿ ಕಾಮ್ ಆ್ಯಂಡ್ ಕೂಲ್. ನೀವು ಕೇಳೋ ಪ್ರಶ್ನೆ ಎಲ್ಲ ಕರೆಕ್ಟಾಗಿರೋ ಪ್ರಶ್ನೆ ಇರುತ್ತೆ. So absolutely, you are the boss of the interview now. Yes, thank you sir, thank you so much. A good nervousness idde iruttalla one great personality jothe maatadbekare. So the same thing I'm having now. Don't mind audience, but yeah, let's dive into the interesting conversation now. So sir, IPS, Indian Police Service, ಆ ಶಬ್ದ ಕೇಳಿಸ್ಕೊಂಡಿದ ತಕ್ಷಣ ಒಂದು ಲೇ ಮ್ಯಾನ್ಗೆ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೂ ಈಸ್ ಅನ್ IPS ಆಫೀಸರ್ ಅಂತ ನೀವು ಹೇಳ್ತೀರಾ? ನೋಡಿ, ಭಾರತೀಯ ಪೊಲೀಸ್ ಸೇವೆ ಅಥವಾ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಜಾಯಿನ್ ಆಗಬೇಕು ಅಂದರೆ ನಿಮಗೆ ಮೊದಲಿಂದಲೇ ನಿಮ್ಮ DNA ಒಳಗೆ ಒಂದು ಸಾಹಸ, ದೇಶಭಕ್ತಿ ಮತ್ತು ಔಟ್ಡೋರ್ ಮೆಂಟ್ಯಾಲಿಟಿ ಮತ್ತು ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಇದು ಇಂಟ್ರೆಸ್ಟ್ ಇರಬೇಕು. ನಾವು ತುಂಬ ಇಂಟ್ರೋವರ್ಟ್ ಆಗಿದ್ದರೆ ಇಟ್ ಈಸ್ ನಾಟ್ ಮೆಂಟ್ ಫಾರ್ ದಿಸ್. ನಿಮಗೆ ಬೇರೆ ಕರಿಯರ್ ಇದೆ, ಗುಡ್ ಕರಿಯರ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಅದರ್ ಕರಿಯರ್ಸ್ ಆರ್ ಬ್ಯಾಡ್ ಅಂತ. ಮತ್ತು ಎಲ್ರಿಗೂ ಒಂದು ಸಹಾಯ ಮಾಡೋ ಮನೋಭಾವನೆ ಇರಬೇಕಾಗಿರೋಂಥದ್ದು ಭಾಳ ಮುಖ್ಯ. ಅದು ಸರ್ವಿಸ್ ಓರಿಯೆಂಟೆಡ್. ಆ್ಯಂಡ್ ಇದು ಓವರ್ನೈಟ್ ಬರೋದಿಲ್ಲ. ಇದು ನಿಮಗೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡಿಂದನೇ ನಿಮಗೆ ಆ ಚಾನೆಲ್ ಒಳಗೆ ನೀವು ಮೂವ್ ಆಗ್ತಾವೆ. ನನಗೆ ಆಗಿಂದಲೇ, ಲೈಕ್ ವಾಟ್ ಯು ಮೆನ್ಷನ್, ಮೋಸ್ಟ್ ಆಫ್ ಯುವರ್ ಆಡಿಯನ್ಸಸ್ ಆರ್ ಯಂಗ್ಸ್ಟರ್ಸ್ ಅಂತ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನಾನು 7th ಸ್ಟ್ಯಾಂಡರ್ಡ್ ಇರುವಾಗಲೇ ನಾನು ಇಂಟರ್ಯಾಕ್ಟ್ ಕ್ಲಬ್ ಒಳಗಿದ್ದೆ. ನಾನು ಸ್ಕೂಲಲ್ಲಿ ಇಂಟರ್ಯಾಕ್ಟ್ ಕ್ಲಬ್, ಈ ರೋಟ್ರಾಕ್ಟ್ ಇಂಟರ್ಯಾಕ್ಟ್ ಕ್ಲಬ್ ಮಾಡ್ತಾರಲ್ಲ,
ಅದು ನಾನು ಬಿಹಾರದಲ್ಲಿದ್ದೆ, ನಾನು ಪಟ್ನಾ. ಸೊ ಅಲ್ಲಿ ಸೆಂಟ್ ಮೈಕಲ್ ಸ್ಕೂಲ್ ಅಂತ ಇತ್ತು. ಸೊ ಅಲ್ಲಿ ಇಂಟ್ರಾಕ್ಟ್ ಕ್ಲಬ್ ಇತ್ತು. ಸೊ ಇಂಟ್ರಾಕ್ಟ್ ಕ್ಲಬ್ ವತಿಯಿಂದ ನಾವೆಲ್ಲ ಹುಡುಗರು ಸೈಕಲ್ ಮೇಲೆ ಹಳ್ಳಿಗೆಲ್ಲ ವಿಸಿಟ್ ಮಾಡ್ತಾ ಇದ್ವಿ, ಮತ್ತು ಅಡಲ್ಟ್ ಎಜುಕೇಷನ್ ಕ್ಲಾಸಸ್ ತಗೊಳ್ತಾ ಇದ್ವಿ. ದಟ್ ವಾಸ್ ಮಿಡ್ 1970s. ಆ್ಯಂಡ್ ಜಸ್ಟ್ ದೆನ್ ಹೊಸ ಸರ್ಕಾರ ಎಲ್ಲ ಬಂದಿತ್ತು ಅವಾಗ. ಆ್ಯಂಡ್ ತುಂಬ ಪೊಲಿಟಿಕಲ್ ಟರ್ಮಾಯಿಲ್ ಇತ್ಯಾದಿಗಳೆಲ್ಲ ಇತ್ತು. ಬಟ್ ಆದರೂ ಸಹ ಬ್ಯಾಕ್ವರ್ಡ್ ಸ್ಟೇಟಿಂದ ಆಗಿರೋದ್ರಿಂದ ನಾವು ಅಡಲ್ಟ್ ಎಜುಕೇಷನಿಂದ ನಾನು ಶುರು ಮಾಡಿದೆ. ಸೊ ಕ್ಲಾಸಸ್ ತೊಗೊಳೋದು, ಹಳ್ಳಿಗಳಿಗೆ ಹೋಗಿ ಹಿಂದಿ ಒಳಗೆ ಅವ್ರಿಗೆ ನಾವು ಪಾಠ ಹೇಳ್ಕೊಡ್ತಾ And this was ನೀವು ಹೈಸ್ಕೂಲಲ್ಲಿ ಇದ್ದಾಗ? ಹಾಂ, ಸ್ಕೂಲ್ 7th 8th ಸ್ಟ್ಯಾಂಡರ್ಡ್ ಇರುವಾಗ. Okay. ಆ್ಯಂಡ್ ವಿ ಹ್ಯಾಡ್ ಗುಡ್ ಟೀಚರ್ಸ್ ಆಲ್ಸೋ. ಸಿ, ಒಳ್ಳೆ ಟೀಚರ್ಸ್ ಭಾಳ ಮುಖ್ಯ ನಮಗೆ, ಇನ್ಸ್ಪೈರ್ ಮಾಡೋದು. ಬರೀ ಪಾಸ್ ಮಾಡೋಕ್ಕೆ ಫೇಲ್ ಮಾಡೋಕ್ಕೆ ಟೀಚರ್ಸ್ ಮುಖ್ಯ ಅಲ್ಲ. ನಾಲೆಡ್ಜ್ ನೀವು ಇಂಟರ್ನೆಟ್ಟಲ್ಲಿ ಕೂಡ ಗೇನ್ ಮಾಡ್ತೀರಿ, ಗೂಗಲಲ್ಲಿ ಗೇನ್ ಮಾಡ್ತೀರಾ ನೀವು, ಬಟ್ ಇನ್ಸ್ಪೈರ್ ಮಾಡೋಕ್ಕೋಸ್ಕರ ಟೀಚರ್ಸ್. ಒಂದು ಗುರು ಅನ್ನೋ ಫಿಗರ್ ಹಾಂ. ಆ್ಯಂಡ್ ಟೀಚರ್ಸ್ ಆಲ್ಸೋ ಶುಡ್ ಇನ್ಸ್ಪೈರ್ ದಿ ಸ್ಟೂಡೆಂಟ್ಸ್. Knowledge they can acquire from anywhere. So I had good teachers. Then ಅದ ನಂತರ ಐ ವಾಸ್ ಎ ಪಾರ್ಟ್ ಆಫ್ ದಿ ಅಗ್ರಿಕಲ್ಚರ್ ಕ್ಲಬ್ ಅಂತ ನಮ್ಮ ಸ್ಕೂಲಲ್ಲಿ ಇತ್ತು. ಈಗ ಸ್ಕೂಲಲ್ಲಿ ಇತ್ತೀಚೆಗೆ ಭಾಳ ಜನ ಕ್ಲಬ್ಸ್ ಮಾಡ್ತಾರೆ. ಸೊ ನಮ್ಮ ಸ್ಕೂಲ್ ದೊಡ್ಡ ಕಾಂಪೌಂಡ್ ಇತ್ತು. ಸೊ ನಮಗೆ ಎಲ್ರಿಗೂ ನಮ್ಮ ಅಗ್ರಿಕಲ್ಚರ್ ಕ್ಲಬ್ಗೆ ನಮ್ಮ ಪ್ರಿನ್ಸಿಪಾಲ್ ಅವರು 1 acre ಲ್ಯಾಂಡ್ ಸ್ಕೂಲ್ ಕ್ಯಾಂಪಸ್ ಒಳಗೆ ಕೊಟ್ಟಿದ್ರು. ಸ್ಕೂಲ್ ಹೊರಗೆ ಗಂಗಾ ತಟದಲ್ಲಿ ಸ್ಕೂಲ್ ಇದ್ದಿದ್ದು. ಸ್ಕೂಲ್ ಸ್ಪ್ರೆಡ್ ಓವರ್ 25 acres. ಸೊ ನಮಗೆ ಒಂದು ಅರ್ಧ ಎಕರೆ ಕೊಟ್ಟಿದ್ದರು. ಓಕೆ, ಅಗ್ರಿಕಲ್ಚರ್ ಕ್ಲಬ್. ಸೊ ನಾವಲ್ಲಿ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಮುಲ್ಲಂಗಿ ಎಲ್ಲ. ಸೊ ಯು ಗೆಟ್ ಕನೆಕ್ಟೆಡ್ ವಿತ್ ದಟ್. ಅದು ಹೋಗ್ಬಿಟ್ಟು ಮಾರಬೇಕು ಅಂತ. ಸೊ ಯು ಗೆಟ್ ಟು ನೋ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್ ಅಂತ ತಿಳ್ಕೊಳ್ಳೋಂಥದ್ದು. ಮತ್ತು ನಮಗೆ ಸ್ಕೂಲಿಂದ ಟೀಚರ್ಸ್ ಇಂಡಸ್ಟ್ರಿ ವಿಸಿಟ್ ಕರ್ಕೊಂಡು ಹೋಗೋರು, ಫ್ಯಾಕ್ಟ್ರೀಸ್ ಕರ್ಕೊಂಡು ಹೋಗೋರು. ದೆನ್ ತದನಂತರ ಪೊಲೀಸ್ ಸ್ಟೇಷನ್, ಪ್ರಿಸನ್, ಗ್ರಾಮ ಪಂಚಾಯತ್ ಆಫೀಸ್, ಹಾಸ್ಪಿಟಲ್ ಮತ್ತು ಸರ್ಕಾರಿ ಕಚೇರಿಗಳು ಇಂಥ ಕಡೆ. ಸೊ ಇದು ಒಂದು ರೀತಿಯಾಗಿ ಟೀಚರ್ಸ್ ಹ್ಯಾವ್ ಇನ್ಸ್ಪೈರ್ಡ್ ಮೀ ಟುವರ್ಡ್ಸ್ ನೇಷನ್ ಬಿಲ್ಡಿಂಗ್. ಮತ್ತು ನಮ್ಮ ಸ್ಕೂಲಲ್ಲಿ ಅಪ್ಪಟ್ಟು ದೇಶಭಕ್ತರು, ಕ್ರಿಶ್ಚಿಯನ್ ಸ್ಕೂಲ್ ಆದ್ರೂ ಇದು ಪ್ಲೆಡ್ಜ್ ತಗೊಳ್ಳೋದು, ಮತ್ತು ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗಾನ ಇತ್ಯಾದಿಗಳ ಬಗ್ಗೆ. ಮತ್ತು ನಾನು ಪಟ್ಟಣದಲ್ಲಿ ಓದುವಾಗ ಜಯಪ್ರಕಾಶ್ ನಾರಾಯಣ್ ಬದುಕಿದ್ರು ಅವಾಗ. ಸೊ ಜಯಪ್ರಕಾಶ್ ನಾರಾಯಣ್ ಭಾಳ ಇನ್ಫ್ಲೂಯೆನ್ಸ್ ನಮ್ಮೆಲ್ಲ ಯಂಗ್ಸ್ಟರ್ಸ್ ಮೇಲೆ ಇದ್ದಿದ್ದು. ಸೊ ಕಂಬೈನ್ಡಾಗಿ ಯು ಹ್ಯಾವ್ ಟು ಲುಕ್ ಫಾರ್ ಇನ್ಸ್ಪಿರೇಷನ್ ಆ್ಯಂಡ್ ಇನ್ಸ್ಪಿರೇಷನ್ ವಿಲ್ ಕಮ್ ಟು ಯು. ಸೊ ಅದರಿಂದನೇ ಈ ಚಾನೆಲ್ ಬಹುಶಃ ನಾನು 70s and 80s ನಾನು ಕರ್ನಾಟಕದಲ್ಲಿ ಇದ್ದಿದ್ರೆ ನಾನು IPS ತಂಟೆಗೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿ IAS IPS ವಾತಾವರಣನೇ ಇರಲಿಲ್ಲ ಕರ್ನಾಟಕದಲ್ಲಿ. ಇಲ್ಲಿ ಏನಿತ್ತು, ಇಲ್ಲೂ ಐ ಆಮ್ ನಾಟ್ ಸೇಯಿಂಗ್ ಇಟ್ ಅದು ಒಳ್ಳೇದಲ್ಲ ಅಂತ. ಇಲ್ಲಿ ಏನಿತ್ತು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ ಎಲ್ಲ ಯಾರು ಯಶಸ್ಸಲ್ಲಿದ್ರಲ್ಲ ಬುದ್ಧಿವಂತರು, BE ಪಾಸ್ ಮಾಡಿಬಿಟ್ಟು HAL, BL, ITI ಮತ್ತು ಎಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಜಾಯ್ನ್ ಆಗ್ತಾಯಿದೆ, HMT ಇತ್ಯಾದಿಗಳು ಜಾಯ್ನ್ ಆಗ್ತಾಯಿದ್ರು. ಮತ್ತು ಕೆಲವರು BE ಮುಗಿಸ್ಬಿಟ್ಟು ಅಬ್ರಾಡ್ ಹೋಗ್ತಾಯಿದ್ರು ಅಲ್ಲಿಗೆ. ಬಟ್ ನಾನು ಅಲ್ಲಿ ಇರೋದ್ರಿಂದ ಐ ವಾಸ್ ದೇರ್. ಸೊ ಆಮೇಲೆ ಅಲ್ಲಿಂದ ನಾನು ಇಲ್ಲಿ ಬಂದ ನಂತರ ಸೆಂಟ್ ಜೋಸೆಫ್ಸ್ ಕಾಲೇಜ್ಗೆ ಇಲ್ಲಿ ಬಂದು, ಸೊ ದೆನ್ ಯು ಗೆಟ್ ಗ್ರೂವ್ಡ್ ಇನ್ ಟು ದಟ್. ಆ್ಯಂಡ್ ಅಲ್ಲಿ ಹೋದರೆ ನಾವು ಗಂಗಾ ನದಿ ಒಳಗೆ ಹೋಗಿ ಸ್ವಿಮ್ಮಿಂಗ್ ಮಾಡೋದು, ಆ್ಯಂಡ್ ದೆನ್ ಸೊ ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಂಗ್ ಮಾಡೋದು ಇಲ್ಲಿಗೆ, ಮತ್ತು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ ಇತ್ಯಾದಿಗಳೆಲ್ಲ ಇಟ್ ಬಿಲ್ಡ್ಸ್ ಯುವರ್ ಪರ್ಸ್ನಾಲಿಟಿ. IPS ಈಸ್ ಆಲ್ ಅಬೌಟ್ ಪರ್ಸ್ನಾಲಿಟಿ. ಯುವರ್ ಪರ್ಸ್ನಾಲಿಟಿ ಶುಡ್ ಬಿ ಎ ಸ್ಟ್ರಾಂಗ್, ಹೆಲ್ಪ್ಫುಲ್, ಕಮಿಟೆಡ್ ಆ್ಯಂಡ್ ಸಹಾಯ ಮಾಡೋ, ಮತ್ತು ಟು ಆಕ್ಸೆಪ್ಟ್ ಫೇಲ್ಯೂರ್ ಆ್ಯಂಡ್ ಟು ಆಕ್ಸೆಪ್ಟ್ ಡಿಸ್ಟ್ರೆಸ್, ಆ ಮನೋಭಾವನೆ ಇದೆ. ಸೊ ನೀವು ಹೇಳ್ತಿರೋದು ಆ ಒಂದು ಟೈಮಲ್ಲಿ ವೆನ್ ಯು ಆರ್ ಯಂಗ್ಸ್ಟರ್, ಕರ್ನಾಟಕದಲ್ಲಿ ಸಿವಿಲ್ ಸರ್ವಿಸಸ್ ಅಷ್ಟೊಂದು ಮೋಟಿವೇಶನ್ ಇನ್ಸ್ಪಿರೇಷನ್ ನಾನು ಪಾಸ್ ಆಗೋವಾಗನೂ ಅವಾಗಲೂ ಅಷ್ಟೇ, ಅವಾಗ ಕೂಡ ಎಲ್ಲ ಹೊರ ರಾಜ್ಯಗಳಿಂದ ಬರೋರು. ಮತ್ತು ಕರ್ನಾಟಕದಲ್ಲಿ 1980s ಆ್ಯಂಡ್ ಲೇಟ್ 80s ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ಎಲ್ಲ KPSC ಮುಖಾಂತರ ಆಗ್ತದೆ. ಅವಾಗ ಎಷ್ಟು ಭ್ರಷ್ಟಾಚಾರ ಇತ್ತು ಅಂದರೆ, ನಾನು 2-3 ಸರ್ತಿ, ಈಗಲೂ ಇದೆ ವಿಪರೀತ. ಸ್ಟೇಟ್ ಸಿವಿಲ್ ಸರ್ವಿಸಸ್ಗೆ ಮಾಡಬೇಕು ಅಂದರೆ ತುಂಬ ದುಡ್ಡು, ನಮ್ಮ ಹತ್ರ ದುಡ್ಡೆಲ್ಲ ಇರ್ತಾ ಇರಲಿಲ್ಲ. ಪಾಸ್ ಆಗ್ತಾ ಇದ್ವಿ, ಬಟ್ ನಮಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಐ ಗಿವ್ ಅಪ್ ಆನ್ KPSC. I embraced UPSC. Yes. And that brings to my next question, sir. Actually, ನನ್ನ ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್ ಟು ಬಿಕಮ್ an IPS ಅಂತ ಇತ್ತು, ಅದನ್ನ ನೀವು ಆಲ್ರೆಡಿ ಆನ್ಸರ್ ಮಾಡಿದ್ರಿ. I'll tell you one more thing. ನಾವು ಹುಡುಗರು ಇರುವಾಗ ಉಡಾನ್ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಉಡಾನ್. ಸೊ ಆ್ಯಂಡ್ ದೆನ್ ಅವಾಗ ಏಷ್ಯನ್ ಗೇಮ್ಸ್ ಆಗೋವಾಗ ವಿ ಯೂಸ್ ಟು ಸಿ ಕಿರಣ್ ಬೇದಿ ಇನ್ ಆ್ಯಕ್ಷನ್ ಓವರ್ ದೇರ್. ಆ್ಯಂಡ್ ದೆನ್ ಪೊಲೀಸಲ್ಲಿ ಎಷ್ಟು ಕೆಲಸಗಳು ನಾವು ಮಾಡಬಹುದು ಅಂತ. ಕಿರಣ್ ಬೇದಿಗಿಂತ ಆದ ನಂತರ ಸೆಕೆಂಡ್ ಸೀನಿಯರ್ ಮೋಸ್ಟ್ ಆಫೀಸರ್ ಇದ್ದಿದ್ದು ಉತ್ತರಾಖಂಡ್ ಡೈರೆಕ್ಟರ್ ಜನರಲ್ ಪೊಲೀಸ್ ಆಗಿದ್ದರು ಮೇಡಮ್. ಸಡನ್ಲಿ ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್ ಅವರ್ ನೇಮ್ ಓವರ್ ದೇರ್.
ಕಾಂಚನ್ ಭಟ್ಟಾಚಾರ್ಯ. ಸೊ ಶಿ ವಾಸ್ ಅನ್ ಉಡಾನ್ ಕತೆ ಒಳಗೆ ಹೆಂಗೆ ನಮಗೆ ತುಂಬ ಸಪ್ರೆಸ್ ಮಾಡಿಬಿಡ್ತಾರಲ್ಲ, ಸಪ್ರೆಸ್ ಮಾಡಿದ ನಂತರ ನಾವು ಓದಿ ಮುಂದೆ ಬಂದ ನಂತರ ಆ ಸಪ್ರೆಷನ್ಗೆ ನಾವು ಓವರ್ಕಮ್ ಹೆಂಗೆ ಮಾಡ್ಬೋದು, ಅಂದರೆ ಅಧಿಕಾರದ ದರ್ಪ ತೋರಿಸೋಕ್ಕಿಂತ ನ್ಯಾಯಯುತವಾಗಿ ಹೆಂಗೆ ನಾವು ಜೀವನ ಮಾಡ್ಬೋದು ಅಂತ. ಈಗ ಯಂಗ್ಸ್ಟರ್ಸ್ ಪಾಪ ನೋಡಿ, ಈ ಹುಡುಗರೆಲ್ಲ ದೇ ಆರ್ ಎಕ್ಸ್ಪೋಸ್ಡ್. ಫಸ್ಟ್ ಇಂಟ್ರಾಕ್ಷನ್ ಅವ್ರಿಗೆ ಜೀವನದಲ್ಲಿ ಬರೋದು ಆರ್ ಟಿ ಆಫೀಸಲ್ಲಿ ಭ್ರಷ್ಟಾಚಾರ, ಏನೋ ಒಂದು ಬರ್ತ್ ಸರ್ಟಿಫಿಕೇಟ್ ಇತ್ತಿದ್ರೆ ಅಲ್ಲಿ ಭ್ರಷ್ಟಾಚಾರ. ಸೊ ಎಲ್ಲ ಕಡೆಯಿಂದನೂ ಅವ್ರಿಗೆ ನೆಗೆಟಿವ್ ಇಮೇಜಸ್ ಸಿಗುತ್ತೆ ಅವ್ರಿಗೆ. ಸೊ ಅಂಥದ್ರಲ್ಲಿ ಕಾಂಚನ್ ಭಟ್ಟಾಚಾರ್ಯ ಫೇಸ್ ಮಾಡಿಬಿಟ್ಟು ಹೌ ಶಿ ಪಾಸ್ಟ್ IPS ಆ್ಯಂಡ್ ಹೌ ಶಿ ವಾಸ್ ಏಬಲ್ ಟು ಪುಟ್ ಡೌನ್ ಹರ್ ಟಾರ್ಮೆಂಟೇಟರ್ಸ್ ವಾಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಅಸ್. ನೈಸ್ ಸರ್. ನಾನು ಅದನ್ನು ಒಂದು ಕ್ವೆಶನ್ ಇನ್ಕ್ಲೂಡ್ ಮಾಡಿದ್ದೆ, ನಿಮಗೆ ಯಾವ ಪರ್ಸನಾಲಿಟಿ ಪರ್ಟಿಕ್ಯುಲರ್ಲಿ? ಕಾಂಚನ್ ಭಟ್ಟಾಚಾರ್ಯ. ಆ್ಯಂಡ್ ಅಫ್ಕೋರ್ಸ್ ವೆನ್ ಯು ಸಿ ಎಲ್ಲ ಕಡೆ ಹೊರಗಡೆ ನೋಡುವಾಗ ದಟ್ ಗೌರ್ಮೆಂಟ್ ಕ್ಯಾನ್ ಡೂ ಸೋ ಮಚ್, ಎಷ್ಟು ಮಾಡ್ಬೋದು. ಬಟ್ ಅಂದರೆ ಈ ಭ್ರಷ್ಟ ರಾಜಕಾರಣಿಗಳಿಂದ ಅವರು ಸ್ವಂತ ಲಾಭಕ್ಕಾಗಿ ದೇಶ ಹಾಳಾಗ್ತಾ ಇದೆ. ಅವ್ರಿಗೆ ವಿಷನ್ನೇ ಇಲ್ಲ. ದೇ ಹ್ಯಾವ್ ನೋ ವಿಷನ್ ಬಿಕಾಸ್ ದೇ ಹ್ಯಾವ್ ನೋ ಎಜುಕೇಷನ್. ಸುಮ್ಮನೆ ಜಾತಿ, ಹಣ ಮತ್ತು ಅವರ ಯಾರ್ದೋ ಅಪ್ಪ ಯಾರ್ದೋ ಮಗ ಡೈನಾಸ್ಟಿಕ್ಕಿಂದ ಅವರು ಬಂದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಮತ್ತು ವ್ಯವಸ್ಥಿತವಾದ ಒಂದು ಪಕ್ಷದಲ್ಲಿ ಒಂದು ಕೂತ್ಕೊಂಡ್ಬಿಟ್ಟ ಅಂದರೆ ಜನನೂ ಆಯಿತು ಅದೇ ಪಕ್ಷ ಓಟ್ ಹಾಕ್ತಾರೆ. ಮತ್ತು ಎಲ್ಲಿಂದ ಡೆಮೋಕ್ರಸಿ ಅಂತ ನಾವು ಹೇಳ್ಬೋದಲ್ವಾ? ವೆನ್ ನೆಪೋಟಿಸಮ್ ಇಸ್ ಇನ್ವಾಲ್ವ್ಡ್ ಇವನ್ ಇನ್ ಪಾಲಿಟಿಕ್ಸ್, ದರ್ ಇಸ್ ಅಕ್ಯೂಟ್ ನೆಪೋಟಿಸಮ್. ಅದಕ್ಕೆ ಟೋಟಲ್ ಸ್ಟ್ರೇಂಜರ್ಸ್ ಯಾರು ಬರ್ತಾರಲ್ಲ ಅವ್ರಿಗೆ ಒಳಗಡೆ ಎಂಟರ್ ಆಗೋದು ಬಹಳ ಕಷ್ಟ. ಎಲ್ಲರೂ ಸೇರಿ ದೆ ಗ್ಯಾಂಗ್ ಅಪ್ ಅಂಡ್ ಸಿ ದಟ್ ಪರ್ಸನ್ ಡಸಂಟ್ ಕಮ್ ಇನ್ಸೈಡ್. ಇವಾಗ ನಂತರ ಒಬ್ರು ಲೇಮನ್ ಹೂ ಹ್ಯಾಸ್ ನೋ ಬ್ಯಾಕ್ಗ್ರೌಂಡ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಆರ್ ಇನ್ಫ್ಲೂಯೆನ್ಸ್ ವಾಟ್ಸ್ ಎವರ್, ನನಗೆ ಪ್ರಧಾನ ಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟರೆ ನಾನು ತುಂಬ ಕಷ್ಟ ಬಿಕಾಸ್ ಆಫ್ ನೆಪೋಟಿಸಮ್ ಇನ್ ಪಾಲಿಟಿಕ್ಸ್. ಸೊ ದಿಸ್ ಇಸ್ ವೆರಿ ಡಿಫರೆಂಟ್ ಫ್ರಮ್ ಡೆಮೋಕ್ರಸಿ. ದಟ್ ಇಸ್ ನಾಟ್ ಹೌ ಅ ಡೆಮೋಕ್ರಸಿ ಶುಡ್. ಫಾರ್ಚುನೇಟ್ಲಿ ವಿ ಹ್ಯಾವ್ ಅ ವೆರಿ ರೋಬಸ್ಟ್ ಕಾನ್ಸ್ಟಿಟ್ಯೂಷನ್ ವಿಲ್ ಗಿವ್ ಯು ಆಪರ್ಚುನಿಟೀಸ್. ಬಟ್ ಈ ಪಟ್ಟಬದ್ಧ ಹಿತಾಸಕ್ತಿಗಳಿಗೆಲ್ಲ ಆಲ್ ದೀಸ್ forces but ಏನಂದ್ರೆ ಯಂಗ್ಸ್ಟರ್ ಶುಡ್ ನಾಟ್ ಗಿವ್ ಅಪ್, ದೇ ಶುಡ್ ಫೈಟ್, ದೇ ಶುಡ್ ಫೈಟ್. ಹಾಗೆ ಆಗುತ್ತೆ ಒಟ್ಟಿನಲ್ಲಿ ಗುರಿ ಕರೆಕ್ಟ್ ಆಗಿದ್ರೆ. ಸಿ ನಾವು ಆವಾಗ 8th 9th ಸ್ಟ್ಯಾಂಡರ್ಡಲ್ಲಿ ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್. ಅಕಾಡೆಮಿಕಲಿ ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್. ನನ್ನ ಕ್ಲಾಸ್ಮೇಟ್ಸ್ ಮತ್ತು ನನ್ನ ಕಸಿನ್ಸ್ ಎಲ್ಲ BE ಮತ್ತು MBBS ಪಾಸ್ ಮಾಡಿದ್ರು. ನನಗೆ ಮಾರ್ಕ್ಸೇ ಇರಲಿಲ್ಲ ಅವಾಗ. ಇವಾಗಿರೋ ಅಷ್ಟು ಆಪರ್ಚುನಿಟೀಸ್ ಅವಾಗ ಇರಲೂ ಇಲ್ಲ. ಸೊ ಐ ವಾಸ್ ಕಾಸ್ಟ್ ಆಸ್ ಎ ಎಜುಕೇಷ್ನಲ್ ಫೇಲ್ಯೂರ್. ಸೊ ನಾನು ಇಲ್ಲಿ ಬಂದು ಆರ್ಟ್ಸ್ ತೊಗೊಳ್ಳೋ ಪರಿಸ್ಥಿತಿ ಬಂತು. ಎಲ್ಲರೂ ಹಾಸ್ಯ ಮಾಡೋರು, ಏನು ನಿಮ್ಮ ಮನೆಯಲ್ಲಿ ಹುಡುಗಿರೆಲ್ಲ BE ಮತ್ತು MBBS ಓದ್ತಾ ಇದ್ದಾರೆ, ನೀನು ಆರ್ಟ್ಸ್ ಹೌದು, ಮಾರ್ಕ್ಸ್ ನನಗೆ ಬಂದಿಲ್ಲ. ಐ ಜಸ್ಟ್ ಗಾಟ್ ಅಬೌಟ್ 58% ಇನ್ ಮೈ 10th ಸ್ಟ್ಯಾಂಡರ್ಡ್ ಓವರ್ ದ್ಯಾಟ್ ಆ್ಯಂಡ್ 65% ಇನ್ ಮೈ PUC, ಅದು ಆರ್ಟ್ಸಲ್ಲಿ ಮಾಡಿದ್ದು. ಸೊ ಬಟ್ ಏನಂದರೆ ಐ ವಾಸ್ ನೆವರ್ ಶಾರ್ಟ್ ಆಫ್ ಕಾನ್ಫಿಡೆನ್ಸ್ ಬಿಕಾಸ್ ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿರೋದ್ರಿಂದ I thought that I am destined to do something big, but you have to work for it. Every day you have to progress little bit by doing something. From that to cracking UPSC is a very big leap ಅಂತಾನೆ ಹೇಳ್ಬೋದು. ಅಲ್ಲ, ಫಸ್ಟ್ ನನಗೆ ಇದು ಆಗತ್ತೆ ಅಂತ ಫಸ್ಟ್ ಐ ಮಸ್ಟ್ ಕನ್ವಿನ್ಸ್ ಮೈಸೆಲ್ಫ್. ದೆನ್ ಯು ಕ್ಯಾನ್ ಕನ್ವಿನ್ಸ್ ದ ಎಕ್ಸಾಮಿನರ್, ದೆನ್ ಯು ಕ್ಯಾನ್ ಕನ್ವಿನ್ಸ್ ದ ವರ್ಲ್ಡ್. ಫಸ್ಟ್ ಸುಮ್ಮನೆ ಎಲ್ಲರೂ ಬರೀತಾ ಇದ್ದಾರೆ ನಾನು ಬರಿತೀನಿ ಅಂದರೆ ಆಗಲ್ಲ. ನಾನು ಈ ಪರೀಕ್ಷೆ ಪಾಸ್ ಮಾಡ್ತೀನಿ, ತೋರಿಸ್ತೀನಿ, ತೋರಿಸ್ತೀನಿ ಅಂತ ಆ ಕೆಪಾಸಿಟಿ ಒಳಗಡೆ. ಸಿ ಬೇರೆಯವ್ರು ಕನ್ವಿನ್ಸ್ ಮಾಡೋಕ್ಕಿಂತ ಕನ್ವಿನ್ಸಿಂಗ್ ಯೋರ್ ಸೆಲ್ಫ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಓವರ್ ದೇರ್. ಬೇರೆಯವ್ರ ಮುಂದೆ ನಾಟಕ ಆದರೂ ಮಾಡ್ಬೋದು, ಬಟ್ ಟು ಕನ್ವಿನ್ಸ್ ಯೋರ್ ಸೆಲ್ಫ್ ಯು ನೀಡ್ ಲಾಟ್ ಆಫ್ ಪರ್ಸನಲ್ ಕನ್ವಿಕ್ಷನ್. ಸರ್ ನೀವು ಡೆಲ್ಲಿಗೆ ಹೋಗಿದ್ರಾ ಪ್ರಿಪೇರ್ ಆಗೋಕ್ಕೆ? ನೋ, ಬಸವನಗುಡಿ ಗಾಂಧಿ ಬಜಾರಲ್ಲಿ ಕೂತ್ಕೊಂಡು ಪ್ರಿಪೇರ್ ಮಾಡಿದ್ದು ನಾನು ಡೆಲ್ಲಿ ಹೋಗಿ ದುಡ್ಡೋ ಇರಲಿಲ್ಲ ನನ್ನ ಹತ್ರ. ಐ ಹ್ಯಾಡ್ ನೋ ಮನಿ. ನಾನು ಅಲ್ಲಿ ಡೆಲ್ಲಿಗೆ ಹೋಗಿರುವಾಗ ಇನ್ಫ್ಯಾಕ್ಟ್ ನಾನು ಎಕನಾಮಿಕ್ಸ್ ತೊಗೊಂಬಿಟ್ಟೆ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಕನಾಮಿಕ್ಸ್ ತೊಗೊಂಡ ನಂತರ ನಾನು ಡೆಲ್ಲಿಗೆ ಹೋಗಿದ್ದೆ ಕೇಳೋಕ್ಕೆ ದಟ್ ಏನು ಓದ್ಬೋದು ಅಂತ. ನನ್ನ ಕೆಲವು ಕ್ಲಾಸ್ಮೇಟ್ಸ್ ಪಟ್ನಾಯಿಂದ ಬಂದಿದ್ರಲ್ಲ ಅಲ್ಲಿಗೆ, ಮತ್ತು ಅವರು ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಜವಾಹರ್ಲಾಲ್ ಯೂನಿವರ್ಸಿಟಿ, ನಿನಗೇನು ಬುದ್ಧಿ ಇದೆಯಾ, ನಿನಗೆ ಎಕನಾಮೆಟ್ರಿಕ್ಸ್ ಇದೆ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇದೆ, ನಿನಗೇನಾದರೂ ವೈ ಹ್ಯಾವ್ ಯು ಟೇಕನ್ ಎಕನಾಮಿಕ್ಸ್ ಇಸ್ ನಾಟ್ ಎಟ್ ಆಲ್ ಸ್ಕೋರಿಂಗ್. ನಾನು ನೋಡಿದ್ರೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀನಿ. ನಾನು ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್ ತೊಗೊಂಡಿದ್ದೆ. ನಾನು ಎಕನಾಮಿಕ್ಸ್ ಇವತ್ತು ಕೂಡ ಯಾರೋ ತೊಗೊಳ್ಳಲ್ಲ ಗೊತ್ತಾಯ್ತು ಆಲ್ಸೋ. ಬಟ್ ನಾನು ಆಫ್ಟರ್ ಫಿನಿಶಿಂಗ್ PG in economics I was teaching economics in NMKRV Girls College. So that was my strong point. ಸೊ ನಾನು ಇಲ್ಲಿ ಬಂದ ನಂತರ ಐ ಚೇಂಜ್ ಮೈ ಎಂಟೈರ್ ಟೆಕ್ಸ್ಟ್ ಬುಕ್ಸ್. ನಾನು UPSC ಟೆಕ್ಸ್ಟ್ ಬುಕ್ಸ್ ಅಲ್ಲೂ ನಾನು ಇನ್ನೂ ಇಟ್ಕೊಂಡಿದ್ದೀನಿ, ಅಲ್ಲಿ ನಿಮ್ಗೆ ತೋರಿಸ್ತೀನಿ ಅಲ್ಲಿಗೆ. ಸೊ ಐ ಲಿಟ್ರಲಿ ಸ್ಟಡಿಡ್ 16 to 17 hours per day. ಮಾಡ್ಬೇಕು ಅಷ್ಟೇ. And ಯಾವ ಏಜ್ ಸರ್, ಇಫ್ ಐ ಮೈ ಆಸ್ಕ್?
ಸಿ ಐ ವಾಸ್ ಬಾರ್ನ್ ಇನ್ 64, ಸೊ ನಮ್ಮ ನಡು ಮಧ್ಯೆ ಸ್ವಲ್ಪ ಆರ್ಮಿಲಿ ಕೂಡ ಇದ್ನಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಟೈಮ್ ಅಲ್ಲಿ ಹೊರಟೋಯ್ತು ಅಲ್ಲಿಗೆ. ಸೊ ಐ ಪಾಸ್ಟ್ ಇನ್ 1999, 25 ಇಯರ್ಸ್ಗೆ ಐ ಪಾಸ್ಟ್ ಎಕ್ಸಾಮಿನೇಷನ್. ಅವಾಗ 26th ಇಯರ್ ಐ ವಾಸ್ ಸೆಲೆಕ್ಟೆಡ್. ಸೊ 26th ಇಯರಿಂದ ಐ ವಾಸ್ 35+ years of service after 35 that. plus, almost. ಎಸ್. ಸೊ ಸರ್, ನೀವು ಎಕ್ಸಾಮ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರಿ, ಆ್ಯಂಡ್ ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ನಮಗೆ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ. ಇವಾಗ ಆ್ಯಕ್ಚುಲಿ ಡೆಲ್ಲಿಗೆ ಹೋಗ್ಲೇಬೇಕು ಪ್ರಿಪೇರ್ ಆಗೋಕ್ಕೆ ಅಂತ ಎಲ್ಲ ಏನಿಲ್ಲ, ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ರಿಸೋರ್ಸಸ್ ಅವೈಲೇಬಲ್ ಅಟ್ ದ ಟಿಪ್ ಆಫ್ ಅವರ್ ಫಿಂಗರ್ಸ್. ಇನ್ ದೋಸ್ ಡೇಸ್ ಆಲ್ಸೋ ದುಡ್ಡಿರೋರೆ ಡೆಲ್ಲಿಗೆ ಹೋಗೋರು, ದುಡ್ಡು ಇಲ್ದಿರೋ ಎಷ್ಟು ಜನ ಬಡವರು ಇದ್ರು. ಲೈಕ್ ನಮ್ಮ ಬಾಸ್ ಇದೆ MR ಶ್ರೀನಿವಾಸ ಮೂರ್ತಿ ಅಂತ, ಅವರು ಸೀನಿಯರ್ IAS ಆಫೀಸರ್. ಅವರೆಲ್ಲ ಡೆಲ್ಲಿಗೆ ಏನು ಹೋಗಿಲ್ವಲ್ಲ ಅವರು. ಅವರು ಪಾಪ ಕೋಲಾರದಲ್ಲಿ ಕೂತ್ಕೊಂಡು ಪ್ರಿಪೇರ್ ಮಾಡಿದ್ರು, ನಾನಾದ್ರೂ ಬೆಂಗಳೂರು ಕೂತ್ಕೊಂಡು ಪ್ರಿಪೇರ್ ಮಾಡಿದೆ. ಆ್ಯಂಡ್ ಅಲ್ಲಿ ಹೋದ್ರೂ ಸರ್ ಅಷ್ಟು ಜನನ ನೋಡಿ, ಅಷ್ಟು ಕಾಂಪಿಟೇಷನ್ ನೋಡಿ, sometimes no, that intimidates you. ಎಕ್ಸಾಕ್ಟ್ಲಿ. That intimidates you. You should never get intimidated. See, first ಲೈಫಲ್ಲಿ ಒಳಗೆ ವಾತಾವರಣ ನೋಡ್ಬಿಟ್ಟು ಭಯ ಪಟ್ಕೊಂಡ್ಬಿಟ್ರೆ ನಾವು ಯುದ್ಧಕ್ಕಿಂತ ಮುಂಚೆ ನಾವು ಸೋತು ಬಿಡ್ತೀವಿ. ನಾವು ಎಕ್ಸಾಕ್ಟ್ಲಿ ವಾತಾವರಣ ಮೇಲೆ ನಿಯಂತ್ರಣ ಇರಬೇಕು. ಐ ಕ್ಯಾನ್ ಕಂಟ್ರೋಲ್ ದಿಸ್ ಹೋಲ್ ಅಟ್ಮಾಸ್ಫಿಯರ್ ಅಂತ. ಅದೇ ನಮಗೆ ಚಾಣಕ್ಯ ನೀತಿ ಒಳಗಿರೋದು, ಅಲೆಕ್ಸಾಂಡರ್ ದ ಗ್ರೇಟ್ ನೀತಿ ಒಳಗಿರೋದು, ಜೂಲಿಯಸ್ ಸೀಸರ್ ನೀತಿ ಒಳಗಿರೋದು, ಚಂಗೀಸ್ ಖಾನ್ ನೀತಿ ಒಳಗಿರೋದು. ಫಸ್ಟ್ ಕಾಂಕರ್ ದ ಎನ್ವಿರಾನ್ಮೆಂಟ್, ದೆನ್ ಫೇಸ್ ದಿ ಎನಿಮಿ ಅಂತ. ಕರೆಕ್ಟ್. ಸೊ ಸರ್, ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಜರ್ನಿ ನೀವು ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸಿ, ನಾನು ಬೇರೆಯವ್ರ ಥರ ಅಕಾಡೆಮಿಕಲಿ ಅಷ್ಟು ಬುದ್ಧಿವಂತ ಇರಲಿಲ್ಲ. ಅದಕ್ಕೆ ಇಟ್ ವಾಸ್ ಈವನ್ ಸೊ ಮೋರ್ ನನಗೆ ವಿದ್ಯೆ ಹತ್ತೋದು ಸ್ವಲ್ಪ ಸಮಯ ತಗೊಳುತ್ತೆ. ಬಟ್ ಶ್ರಮ ಮತ್ತು ಹಠ ಎರಡೂ ದಿಂದನೂ ನಾನು ಓದಬೇಕಷ್ಟೇ. ಸೊ ಐ ವಾಸ್ ಪುಟ್ಟಿಂಗ್ 15, 16, 17 hours ಡೇ ಓವರ್ ದರ್ ಆ್ಯಂಡ್ ರೆಗ್ಯುಲರಾಗಿ. ಮತ್ತು ನಮ್ಮ ಸಮಯದಲ್ಲಿ ನಮಗೆ 2-3 ಡಿಸ್ಟ್ರಾಕ್ಷನ್ ಇತ್ತು. ಪುಣ್ಯಕ್ಕೆ ಅದು 2-3 ದುಡ್ಡಿಲ್ಲ ಅಂದರೆ ಅದು ಬರ್ತಾ ಇರಲಿಲ್ಲ. ಒಂದು, ಈ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಹೊರಗಡೆ ಪಾರ್ಟಿ ಮಾಡೋದು, ಅಥವಾ ಈ ಗರ್ಲ್ ಫ್ರೆಂಡ್ಗಳು ಮೇಂಟೈನ್ ಮಾಡೋದು, ಅಥವಾ ಟೂರ್ಗೆ ಹೋಗೋದು. ಸೊ ದುಡ್ಡೇ ಇಲ್ಲ ಅಂದರೆ ಗರ್ಲ್ ಫ್ರೆಂಡೋ ಇಲ್ಲ, ಟೂರೋ ಇಲ್ಲ, ಫ್ರೆಂಡ್ಸೋ ಇಲ್ಲ, ಓದಬೇಕಷ್ಟೇ, ದಟ್ಸ್ ಆಲ್. ಆ್ಯಂಡ್ ಗುರಿ ಇದ್ದರೆ ಯು ಕ್ಯಾನ್ ಪ್ರೊಸೀಡ್ ಓವರ್ ದೇರ್. ಎಷ್ಟೋ ಜನ ನಮ್ಮ ಫ್ರೆಂಡ್ಸು ಟೂರ್ಗೆ ಹೋಗೋರು, ಕಾರ್ ತೊಗೊಂಡು, 2 ವೀಲರ್ ತೊಗೊಂಡು, ಅವಾಗ MG ರೋಡ್ಗೆ ಹೋಗಿ ಇಂಗ್ಲೀಷ್ ಮೂವಿ ನೋಡೋದು, ಬಾ ಅಂತ ಹೇಳೋರು, ಪಾರ್ಟಿ ಮಾಡೋರು. ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಕೆಲವು ಸರ್ತಿ ಐ ಆಮ್ ಟೆಲಿಂಗ್ ಯು, ಯಂಗ್ಸ್ಟರ್ಸ್ಗೆ ಮನಿ ಈಸ್ ಯುವರ್ ಬಿಗ್ಗೆಸ್ಟ್ ಎನಿಮಿ. ಕರೆಕ್ಟ್. ಮೋರ್ ದೆನ್ ನೆಸೆಸರಿ, ಮನಿ ಈಸ್ ಯುವರ್ ಬಿಗ್ಗೆಸ್ಟ್ ಎನಿಮಿ. ಅದು ವೆನ್ ಯು ಆರ್ ಇನ್ ದಿ ಪೀಕ್ ಟೈಮ್ ಆಫ್ ಯೋರ್ ಕರಿಯರ್ ಮೇಕಿಂಗ್ ಪ್ರಾಸೆಸ್. ಎಸ್. ಸೊ ನೀವು ಅವಾಗ ನೋಡೋದಕ್ಕೂ ಇವಾಗ ಯು ಸಿ ಆಲ್ಮೋಸ್ಟ್ ಪ್ರಿಲಿಮ್ಸ್ಗೆ 15 lakh plus ಪೀಪಲ್ ಅಪ್ಲೈ. ಅವಾಗ ಹೆಂಗಿತ್ತು ಕಾಂಪಿಟೇಷನ್? ಇಷ್ಟೇ ಇತ್ತಾ ಅಥವಾ ಕಡಿಮೆ? ಪ್ರಿಲಿಮಿನರಿಗೆಲ್ಲ 21 lakh ಪೀಪಲ್ ಆರ್ ಅಪ್ಲೈಯಿಂಗ್ ಅವಾಗ. ಆ್ಯಕ್ಚುಲಿ ಯಾಕಂದರೆ ಇವಾಗ ಭಾಳ ಜನ ಬೇರೆ ಬೇರೆ ಅವೆನ್ಯೂಸ್ ಕೊಟ್ಟಾಗ್ತಾರೆ. ಕರೆಕ್ಟ್. ತುಂಬ ಅವೆನ್ಯೂಸ್ ಇದೆ ಇವಾಗ ಜಾಸ್ತಿ ಜಾಸ್ತಿ ಇದೆ. ಆವಾಗ ಉತ್ತರ ಪ್ರದೇಶ್, ಬಿಹಾರ್, ರಾಜಸ್ಥಾನ್, ಮಧ್ಯಪ್ರದೇಶಲ್ಲಿ ಎವ್ರಿ ಗ್ರ್ಯಾಜುಯೇಟ್ ಯು ಸ್ಟಾರ್ಟ್. ಬಟ್ ವಾಟ್ ಯು ಶುಡ್ ಟೇಕ್ ಕಂಫರ್ಟ್ ಇಸ್ ದ್ಯಾಟ್ ಐ ಆಮ್ ವೆರಿ ಗುಡ್, ಐ ಕ್ಯಾನ್ ಬಿ ವೆರಿ ಗುಡ್, ಐ ಆಮ್ ಔಟ್ಸ್ಟ್ಯಾಂಡಿಂಗ್, ನಾನು ಮಾಡ್ತೀನಿ ಅಂತ ಮೆಂಟಾಲಿಟಿ. ಇಫ್ ಯು ಹ್ಯಾವ್ ಎ ವಿನ್ನಿಂಗ್ ಡಿಟರ್ಮಿನ್ಡ್ ಆ್ಯಟಿಟ್ಯೂಡ್ನು, ಉಳಿದವರೆಲ್ಲ ಸುಮ್ಮನೆ ಅವ್ರಿಗೆ ಪಾಲ್ತುಗಳಂತ ನಾವು ಜಸ್ಟ್ ಒನ್ ಶಾಟ್ ನೋಡೋಣ ಅನ್ನೋ ಥರ. ಸಿ, ನಮ್ಮ 21 to 30 lakhs. ಮತ್ತು ಅವಾಗ ನಮಗೆ ವಿ ಡಿಡ್ ನಾಟ್ ಹ್ಯಾವ್ ಆ್ಯಕ್ಸೆಸ್ ಟು ಇಂಟರ್ನೆಟ್, ಮೊಬೈಲ್ ಫೋನ್ಸ್ ಆ್ಯಂಡ್ ವೆಬ್ಸೈಟ್ಸ್ ಅದೆಲ್ಲ. ಸೊ ನಾನು ಓದಬೇಕು ಅಂದರೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಗೆ ಹೋಗ್ತಾ ಇದೆ, ಜಯನಗರ್ ಸೌತ್ ಎಂಡ್ ಸರ್ಕಲ್ ಹತ್ರ ಲೈಬ್ರರಿಗೆ ಹೋಗ್ತಾ ಇದೆ, ಕಬ್ಬನ್ ಪಾರ್ಕ್ ಒಳಗೆ ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಹೋಗ್ತಾ ಇದೆ. ಆಮೇಲೆ ಸೈಕಲ್ ತೊಗೊಂಡು IIM ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅಲ್ಲಿ ಯಾರಿಗೋ ಭಿಕ್ಷೆ ಬೇಡ್ಕೊಂಡು ನಿಮ್ಮ ಲೈಬ್ರರಿಲಿ ಒಂಚೂರು ಓದ್ತೀವಿ. ಯಾಕೆಂದರೆ ಐ ಹ್ಯಾವ್ ಟು ಸ್ಟಡಿ ಲಾಟ್ ಆಫ್ ಇಂಪೋರ್ಟೆಡ್ ಟೆಕ್ಸ್ಟ್ ಬುಕ್ಸ್ ಫಾರ್ ವಿಚ್, ಯಾಕೆಂದರೆ ಯುವರ್ ಕಾಂಪಿಟೇಟರ್ಸ್ ಆರ್ ಅಟ್ ನ್ಯಾಷನಲ್ ಲೆವೆಲ್. ದಿಸ್ ಇಸ್ ನಾಟ್ ಎ ಪಾಸಿಂಗ್ ಎಕ್ಸಾಮಿನೇಷನ್, ದಿಸ್ ಇಸ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಸೊ ಅಲ್ಲಿ ನಾವು ಇಲ್ಲಿ ಕೆಲವು ಇಂಡಿಯನ್ ಆಥರ್ಸ್ ಬುಕ್ ಓದ್ತಾ ಇದ್ವಿ ಎಕನಾಮಿಕ್ಸಲ್ಲಿ. ಸೊ ಕೆಲವು ಬುಕ್ಸ್ ಸಿಗ್ತಾನೆ ಇರಲಿಲ್ಲ. ಗಂಗಾರಾಮ್ಸ್ ಮತ್ತು ಸಪ್ನಾ ಒಳಗೆ ಸಿಗ್ತಾಯಿತ್ತು ಕೆಲವು ಸರ್ತಿ ಎಲ್ಲೋ. ಆ್ಯಂಡ್ ಇಟ್ ಇಸ್ ಟು ವೆರಿ ಕಾಸ್ಟ್ಲಿ. ನಮಗೆ 150 ರೂಪಾಯಿಗಿಂತ ಮೇಲೆ ಪುಸ್ತಕದ ಬೆಲೆ ಇತ್ತು ಅಂದರೆ ಯಾಕಪ್ಪ ತೊಗೊಳೋದು, ನೋಡೋಣ ಎಲ್ಲ ಬೇರೆ ಕಡೆ ಸಿಗುತ್ತಾ ಅಂತ. ಸೊ ಇಂಟರ್ನ್ಯಾಷನಲ್ ಟ್ರೇಡ್, ಬೋಸ್ ಆರ್ಡಿಸ್ಟ್ ಅಂದಿರಲಿ, ಕೌತ್ ಸೈನ್ಯಸ್ದಿರಲಿ, ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್, ಪಾಲ್ ಸ್ಯಾಮ್ಯುಯಲ್ಸನ್, ಇದೆಲ್ಲ ನಮಗೆ IIM ಅಲ್ಲಿ ಸಿಗೋದಲ್ಲಿಗೆ.
ಸೊ ಐ ಎಮ್ಮಲ್ಲಿ ಐ ಟು ಗೋ ಟು ಐ ಎಮ್ ಸೈಕಲ್ ತುಳ್ಕೊಂಡು ಐ ಎಮ್ ಬೆಳಗ್ಗೆ ಇಲ್ಲಿ ಮನೆಯಿಂದ ಇಲ್ಲೇ ಗಾಂಧಿ ಬಜಾರಿಂದ 8 ಕಾಲಿಗೆ ಹೋದರೆ 9 ಗಂಟೆ 45 ಮಿನಿಟ್ಸ್ ಅಷ್ಟು ರೀಚ್ ಟಿಲ್ 5:30 6 ಗಂಟೆ ತನಕ ನಮಗೆ ಹಸುವನ್ನ ಆಗ್ತಾ ಇರಲಿಲ್ಲ. ಯಾಕೆಂದರೆ ಯೂಸ್ ಟು ಬಿ ಸೋ ಅಷ್ಟು ಇಮರ್ಸ್ ಆಗೋಗ್ಬಿಟ್ರೆ ಇನ್ವಾಲ್ವ್ಡ್. ಯುದ್ಧ ಮಾಡಬೇಕು ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ಯುದ್ಧ ಅಂತ ಪ್ರಾರಂಭ ಮಾಡ್ತೀವಿ, ಮಧ್ಯದಲ್ಲಿ ನಮ್ಮ ಏಕಾಗ್ರತೆಯಲ್ಲಿ ಅದು ಮಾಡಬೇಡ, ಅಲ್ಲಿ ಹೊಟ್ಟೋಗೋಣ, ಇಲ್ಲಿ ಹೋಗೋಣ ಅಂತ ನಮ್ಗೆ ಮಾಡಬೇಕು. ಸೊ ದಟ್ ಇಸ್ ವೈ ಆನ್ ಔಟ್ ಆಫ್ 23-24 ಲ್ಯಾಕ್ ಪೀಪಲ್ ಮಾಡಿದ್ದಕ್ಕೆ ನಾನೊಬ್ಬ ಬಡಪಾಯಿ, ನನಗೆ ಐ ವಾಟ್ 101 ರ್ಯಾಂಕ್. ದಟ್ಟು ನನಗೆ ಇಂಟರ್ವ್ಯೂ ಒಳಗೆ ನಮಗೆ ಒಳ್ಳೆ ಬಟ್ಟೆನೂ ಇರಲಿಲ್ಲ. ಅಲ್ಲಿ ಡೆಲ್ಲಿ ಒಳಗೆ ತುಂಬ ಚೆನ್ನಾಗಿ ಇಂಪ್ರೆಸ್ ಮಾಡ್ತಾರೆ, ನನ್ನ ಮ್ಯಾಚಿಂಗ್ ಎಲ್ಲ ಹಾಕ್ಕೊಂಡು ಹೋಗಿರಲಿಲ್ಲ ಸರಿಯಾಗಿ. ಸೊ ಔಟ್ ಆಫ್ 250 ಐ ಗಾಟ್ ಓನ್ಲಿ 110 ಔಟ್ ಇನ್ ದ ಇಂಟರ್ವ್ಯೂ. ನನಗೇನಾದರೂ 125 140 ಸಿಕ್ಬಿಟ್ಟಿದ್ರೆ ಐ ವುಡ್ ಹ್ಯಾವ್ ಬೀನ್ ಅನ್ IAS ಟಾಪರ್ ಇನ್ 1990. ಆಸೆ ಇತ್ತು IASಗೆ ಹೋಗಬೇಕು ಅಂತ, ಬಟ್ ಐ ಗಾಟ್ ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ಒಂದು 5-6 ಮಂತ್ಸ್ ಇದ್ದ, ಫಾರಿನ್ ಸರ್ವಿಸಲ್ಲಿ 5-6 ಮಂತ್ಸ್ ಇದ್ದ ನಂತರ ನಂಗೆ ಅನಿಸ್ತು ಹೋಮ್ ಕಾರ್ಡರ್ ಸಿಗ್ತಾ ಇದೆ, ಕರ್ನಾಟಕ ಸಿಗ್ತಾ ಇದೆ, ಸೊ ವಾಪಸ್ ಕರ್ನಾಟಕಕ್ಕೆ ಬಂದುಬಿಡೋಣ ಅಂತ ಅಲ್ಲಿಗೆ. ಸೊ ದಟ್ ಈಸ್ ದ ರೀಸನ್ ಐ ಆಪ್ಟೆಡ್ ಫಾರ್ IPS. ಅಂದರೆ ನಮ್ಮ ತಾಯಿಯೆಲ್ಲ ರೈಲ್ವೇಸ್ಗೆ ಹೋಗ್ಬಿಡು, IRTSಗೆ ಹೋಗು ಅಂತ ಭಾಳ. ಸೊ ಬಿಕಾಸ್ ಆ ಟೈಮಲ್ಲಿ ಪಂಜಾಬ್ ಟೆರರಿಸಮ್ ವಾಸ್ ಇಟ್ ಸ್ಪೀಕ್, ದೆನ್ JNK ಟೆರರಿಸಮ್ ವಾಸ್ ಇಟ್ ಸ್ಪೀಕ್, ನಕ್ಸಲಿಸಮ್ ವಾಸ್ ಇಟ್ ಸ್ಪೀಕ್ ಓವರ್ ದೆ. ಸೊ ನಮ್ಮ ತಾಯಿ ಹೆದರ್ತಾ ಇದ್ರು, ಯಾಕೆ ಇಲ್ಲಿ, ಯಾಕೆಂದರೆ ಮೈ ಮದರ್ ಹ್ಯಾಡ್ ಲಾಸ್ಟ್ ಒನ್ ಆಫ್ ಅವರ್ ಬ್ರದರ್ಸ್ ಇನ್ ಆರ್ಮಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಭಯ ಇತ್ತು ದಟ್ ಸುಮ್ಮನೆ ಯಾಕೆ ಇಲ್ಲೆಲ್ಲ ಹೋಗ್ತಿತ್ತು. ಬಟ್ ಐ ಜಾಯಿಂಟ್ ಪೊಲೀಸ್ ಇನ್ 1990. ಸರ್, ನೀವು ಇಂಟರ್ವ್ಯೂ ಬಗ್ಗೆ ಹೇಳಿದ್ರಿ, ಅದೇ ನಾನು ನೆಕ್ಸ್ಟ್ ಕೇಳಬೇಕಂತ ಇದ್ದೆ. ನಿಮ್ಮ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಇವಾಗೆಲ್ಲ ತುಂಬ ಮೂವೀಸ್ ಎಲ್ಲ ಬರ್ತಿದೆ ಆನ್ ಸಿವಿಲ್ ಸರ್ವೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಇಂಟರ್ವ್ಯೂ ಒಳಗೆ ಹಾಗೆ ಇರುತ್ತೆ ನಿಮಗೆ ಏನಂದರೆ, ಯು ಶುಡ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ಕರೇಜಿಯಸ್ ಬಟ್ ನಾಟ್ ಆರೋಗೆಂಟ್. ಹಂಬಲ್. ಅಲ್ಲಿ ಕೂತಿರ್ತಾರಲ್ಲ ಅವರೆಲ್ಲ 30+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಕೂತಿರ್ತಾರೆ. ಎಂಥ ಸಿಚುವೇಶನ್, ಎಂಥ ಜನ ಅವ್ರು ನೋಡಿಲ್ಲ. ವಾಟ್ ಆರ್ ಯು ಯರ್ ನತ್ ಅವ್ರಿಗಿರೋ ಅಷ್ಟು ಅನುಭವ ನಿಮ್ಮ ವಯಸ್ಸಿಗಿಂತ ಜಾಸ್ತಿ ಅವ್ರಿಗೆ ಅನುಭವ ಇರುತ್ತೆ ಅವ್ರಿಗೆ. ಕರೆಕ್ಟ್. ಸೊ ಇಫ್ ಯು ಡೋಂಟ್ ನೋ ಸಮಥಿಂಗ್ ಯು ಶುಡ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಅಂತ ಸೊ ಹೇಳಿಬಿಟ್ರೆ ಆಯಿತು. ದೇ ಆಲ್ಸೋ ಟ್ರೈ ಟು ಮೇಕ್ ಯು ಕಾನ್ಫಿಡೆಂಟ್. ಇನ್ಫ್ಯಾಕ್ಟ್ ಕೆಲವರು ಭಾಳ ಈಗ ನಂಗೆ ಅನಿಸುತ್ತೆ, ಈವನ್ ಟೇಕಿಂಗ್ ಎನ್ ಇಂಟರ್ವ್ಯೂ ಈಸ್ ಅನ್ ಆರ್ಟ್. ಇಂಟರ್ವ್ಯೂ ಶುಡ್ ನಾಟ್ ಬಿ ದೇರ್ ಟು ಇಂಟಿಮಿಡೇಟ್ ದಿ ಕ್ಯಾಂಡಿಡೇಟ್. ಇಂಟರ್ವ್ಯೂ ಶುಡ್ ಬಿ ದೇರ್ ಟು ಪೀಪ್ ಇನ್ ಟು ಯುವರ್ ಮೈಂಡ್ ಮೋರ್ ದ್ಯಾನ್ ನೀವು ಅವ್ರಿಗೆ ನಿಮ್ಮ ಬುದ್ಧಿವಂತಿಕೆ ಕನ್ವಿನ್ಸ್ ಮಾಡೋಕ್ಕಿಂತ 5-6 ಜನ ಸೇರಿ ನಿಮ್ಮ ಮನಸ್ಸೊಳಗೆ ಪೀಪ್ ಮಾಡಿಬಿಟ್ಟು ವೆದರ್ ದಿಸ್ ಗರ್ಲ್ ಈಸ್ ಫಿಟ್ ಫಾರ್ ಸಿವಿಲ್ ಸರ್ವಿಸಸ್ ಆರ್ ನಾಟ್ ಅಂತ ದೇ ಶುಡ್ ಡಿಸೈಡ್ ಓವರ್ ದಟ್. ನೀವು ಕನ್ವಿನ್ಸ್ ಮಾಡೋ ಅವಶ್ಯಕತೆ. ದೇ ಶುಡ್ ಎಕ್ಸ್ಟ್ರಾಕ್ಟ್ ಯೋರ್ ಎಕ್ಸ್ಪೀರಿಯನ್ಸ್, ಯೋರ್ ಮೆಂಟ್ಯಾಲಿಟಿ, ಯೋರ್ ಆ್ಯಟಿಟ್ಯೂಡ್. ಕರೆಕ್ಟ್. ಸರ್, ಇವಾಗ ಮೇನ್ಸ್ ಕ್ವಾಲಿಫೈ ಮಾಡಿ ಒಂದು 2000 ಜನ ಇಂಟರ್ವ್ಯೂಗೆ ಹೋಗಿರ್ತಾರೆ ಅಂದ್ಕೊಳ್ಳಿ. ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 1000 ಪೀಪಲ್ ಗೆಟ್ ಸೆಲೆಕ್ಟೆಡ್ ಫಾರ್ ಫೈನಲ್ ಅಲಾಟ್ಮೆಂಟ್ಸ್. ಆ 1000 ಪೀಪಲಲ್ಲಿ ಏನು ಕಡಿಮೆ ಇತ್ತು ಅಂತ ನಿಮ್ಗೆ ಅನ್ಸುತ್ತೆ ದಟ್ ದೇ ಡಿಡ್ ನಾಟ್ ಮೇಕ್ ಇಟ್? ಇಸ್ ದೇರ್ ಅ ಲಕ್ ಫ್ಯಾಕ್ಟರ್? 1000ನಲ್ಲಿ ರಿಟರ್ನ್ ಮಾರ್ಕ್ಸ್ ಅವ್ರು ಆ್ಯಡ್ ಮಾಡಬೇಕಲ್ಲ. ಪ್ರಿಲಿಮಿನರಿ ಮಾರ್ಕ್ಸ್ ಆರ್ ನಾಟ್ ದೇರ್. ರಿಟರ್ನ್ ಮಾರ್ಕ್ಸ್ ಆರ್ ರಿಟರ್ನ್ ಆ್ಯಂಡ್ ಸಿ ಫಾರ್ ಎಕ್ಸಾಂಪಲ್ ನಾನು ಬರೀ ಇಂಟರ್ವ್ಯೂ ಮೇಲೆ ನಾನು ಹೋಗಿದ್ರೆ ಐ ವುಡ್ ಹ್ಯಾವ್ ಫೇಲ್ಡ್, ಬಟ್ ಐ ಗಾಟ್ 110 ಔಟ್ ಆಫ್ 250. ಮೈ ರಿಟರ್ನ್ ವಾಸ್ ರೋಬಸ್ಟ್, ದಟ್ಸ್ ವೈ ಐ ವಾಸ್ ಏಬಲ್ ಟು ಸೈಲ್ ಥ್ರೂ. ಮೈ ರಿಟರ್ನ್ ಮಾರ್ಕ್ಸ್ ಆರ್ ವೆರಿ ಗುಡ್. ಕೆಲವರಿಗೆ ಅದೇನು ಮಾತಾಡ್ಬಿಡ್ತಾರೆ. ನಮ್ಮ ಸಮಯದಲ್ಲಿ ದೇರ್ ವರ್ ಸಮ್ ಬೋರ್ಡ್ಸ್ ವಿಚ್ ವರ್ ವೆರಿ ಆ್ಯಂಟಿ ವಿಮೆನ್ ಆ್ಯಂಡ್ ದೇರ್ ವರ್ ಸಮ್ ಬೋರ್ಡ್ಸ್ ವಿಚ್ ವರ್ ಎಕ್ಸ್ಟ್ರೀಮ್ಲಿ ಪ್ರೋ ವಿಮೆನ್. ನನ್ನ ಗುರ್ತಿರೋರೆ ಒಬ್ಬರು ಪರಿಚಯ ಇರೋರು, ಒಂದು ಹುಡುಗಿ ತುಂಬ ನೋಡೋಕ್ಕೆ ಲಕ್ಷಣವಾಗಿದ್ದು, ತುಂಬ ಚೆನ್ನಾಗಿತ್ತು ಅವಳಿಗೆ. ಔಟ್ ಆಫ್ 250 ಶಿ ಗಾಟ್ 195 ಇನ್ ಇಂಟರ್ವ್ಯೂ 195. ಬಟ್ ಅವ್ರಿಗೆ ರ್ಯಾಂಕ್ ತುಂಬ ಕಮ್ಮಿನೇ ಆಯಿತು, ಬಿಕಾಸ್ ರಿಟರ್ನಲ್ಲಿ ತುಂಬ ಕಮ್ಮಿ ಇತ್ತು ಅವ್ರಿಗೆ. ನನಗೆ ರಿಟರ್ನ್ ಲಿಫ್ಟೆಡ್ ಮೀ ಆ್ಯಂಡ್ ದೆನ್ ಮೈ ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಕೂಡ ಪ್ರಶ್ನೆಗೆ ಸರಿಯಾಗಿ ಅಭ್ಯರ್ಥಿಗಳು ಅರ್ಥ ಮಾಡ್ಕೊಳ್ಳಲ್ಲ. UPSC ಎಕ್ಸಾಮಿನೇಷನ್ ಪ್ರಶ್ನೆ ಇದೆಲ್ಲ, ನೀವು ಕೂತ್ಕೊಂಡು ಬೈಹಾರ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ಸಬ್ಜೆಕ್ಟ್ ಅರ್ಥ ಆಗಿರಬೇಕು ಆ್ಯಂಡ್ ಯೋರ್ ಎಕ್ಸ್ಪೀರಿಯನ್ಸ್, ಅರ್ಲಿಯರ್ ಎಕ್ಸ್ಪೀರಿಯನ್ಸ್ ಗೆಟ್ಸ್ ರಿಫ್ಲೆಕ್ಟೆಡ್ ಆನ್ ದ ಪೇಪರ್ ಇನ್ ದಟ್ ಲಿಮಿಟೆಡ್ 3 hours ಅವರ್ ದೇರ್. ಸೊ ಅದು ನಿಮ್ಮ ಎವ್ರಿ ಕ್ವಶನ್ ದಟ್ ಯು ಆನ್ಸರ್ ಯು ಆರ್ ಶೋಯಿಂಗ್ ಸಮ್ ಪರ್ಸ್ನಾಲಿಟಿ ಆ್ಯಂಡ್ ಆ್ಯಟಿಟ್ಯೂಡ್ ಆಫ್ ಯುವರ್ಸ್ ಇನ್ ದಟ್. ಸೊ ಅದು ನಿಮಗೆ ಓವರ್ನೈಟ್ ಬರೋದಿಲ್ಲ, ನಿಮಗೆ ಫ್ರಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಬರುತ್ತೆ. ಆ್ಯಂಡ್ ನಮ್ಮ ಟೈಮಲ್ಲಿ ತುಂಬ ಪೇಪರ್ಸ್ ಇತ್ತು, ಜಾಸ್ತಿ ಇತ್ತು.
ಇವಾಗ 9 ಇದೆ ನಮಗೆ ಇಂಗ್ಲೀಷ್ ಪೇಪರ್ ಒಂದಿತ್ತು, ಕಂಪಲ್ಸರಿ ಇಂಗ್ಲೀಷ್, ಆ್ಯಂಡ್ ದೆನ್ ಸೆಕೆಂಡ್ ಲ್ಯಾಂಗ್ವೇಜ್ ರೀಜನಲ್ ಲ್ಯಾಂಗ್ವೇಜ್ ರೀಜನಲ್ ಲ್ಯಾಂಗ್ವೇಜ್ ಬಂತು. ಮತ್ತು ಎಕನಾಮಿಕ್ಸ್ 1, ಎಕನಾಮಿಕ್ಸ್ 2 2 ಪೇಪರ್ ಇತ್ತು ನಮಗೆ. ಸೋಷಿಯಾಲಜಿ 1 ಆ್ಯಂಡ್ ಸೋಷಿಯಾಲಜಿ 2 ಪೇಪರ್ ಇತ್ತು ಅಲ್ಲಿಗೆ. ಸೊ ಆ್ಯಂಡ್ ಈಚ್ ಪೇಪರ್ ಕ್ಯಾರಿಡ್ 300 ಮಾರ್ಕ್ಸ್. 300 ಮಾರ್ಕ್ಸ್ ಅವಾಗ. ನಾವು ಪ್ಯಾಟರ್ನ್ ಚೇಂಜ್ ಆಗಿದೆ. ಬಟ್ ಈಗ ಅವ್ರದ್ದು ಐಡಿಯಾ ಏನಂದರೆ, ಯು ಪಿ ಎಸ್ ಇದು 2 ಐಡಿಯಾ ವಾಟ್ ಐ ವಾಂಟ್ ಟು ಟೆಲ್ ದಿ ಕ್ಯಾಂಡಿಡೇಟ್. ಒನ್ ಈಸ್ ವೈ ಐ ಶುಡ್ ಟೇಕ್ ಯು ಇನ್ಸೈಡ್ ಸಿವಿಲ್ ಸರ್ವಿಸಸ್, ನಂಬರ್ 1. ಸೊ ಅದರ ತಕ್ಕಂಗೆ ಪ್ರಶ್ನೆಗಳಿರುತ್ತೆ. ವೈ ಐ ಶುಡ್ ಟೇಕ್ ಯು ಇನ್ಸೈಡ್ ಸಿವಿಲ್ ಸರ್ವಿಸಸ್ ಒಂದು. ಸೊ ದಿ ಕ್ವಶನ್ಸ್ ಹೌ ಯು ಅನಲೈಸ್ ಆ್ಯಂಡ್ ಇಮಿಡಿಯೇಟ್ಲಿ ಆನ್ಸರ್ ದಟ್ ಕ್ವಶನ್ ಒಂದು. ಎರಡನೇದು ಟು ಗೆಟ್ ರೆಡ್ ಆಫ್ ದಿ ಮಕ್. ಸೊ ಆ ಜರಡಿ ಒಳಗೆ ನೀವು ಏನಂತೀರಿ, ನೀವು ಹೊಟ್ಟೋಗ್ತೀರಾ, ನೀವು ನಿಮ್ಗೆ ಲಿಟ್ರಲಿ ಇದು ಜರಡಿ ಹಿಡಿತಾರೆ. ಸೊ ವೆದರ್ ಯು ಗೆಟ್ ಫಿಲ್ಟರ್ ಔಟ್ ಮಾಡಕ್ಕೆ. filter out. So you should be able to overcome both. You should be able to convince that I am fit to become an IAS, IPS and IFS officer, and I am not in the category ಜರಡಿ ಒಳಗೆ ಬೀಳುವಂಥ ಕ್ಯಾಟಗರಿ ಅಲ್ಲ ನಾನು ಅಂತ. ಅದು ನಾವು ಮೆಂಟಾಲಿಟಿ ಭಾರಿ ಒಳಗೆ ಇಟ್ಕೊಂಡಿರ್ಬೇಕು. ಎಸ್, ವೆರಿ ಇಂಟ್ರೆಸ್ಟಿಂಗ್ ಸರ್. ನಾವು ಈ ಕಂಪ್ಲೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಅದು ಇದೆಲ್ಲ ಮಾತಾಡ್ತಿದ್ರೆ ವಿ ವಿಲ್ ಕೀಪ್ ಆನ್ ಗೋಯಿಂಗ್. ಸೊ ಐ ಥಿಂಕ್ ವಿ ಹ್ಯಾವ್ ಗಾಟ್ ಎನಫ್ ಇನ್ಫೋ ಅಬೌಟ್ ದ್ಯಾಟ್. ನಾವು ಕಮಿಂಗ್ ಟು ಯೋರ್ ಪರ್ಟಿಕ್ಯುಲರ್ ಸರ್ವಿಸ್ IPS, 3 ಥಿಂಗ್ಸ್ ದಟ್ ಕಾಮನ್ ಪೀಪಲ್ಗೆ IPS ಬಗ್ಗೆ ಗೊತ್ತಿಲ್ಲದೆ ಇರೋವಂಥದ್ದು ಏನಿರುತ್ತೆ? ಸಿ, ಮೂವಿ ಒಳಗೆ ಹಾಕ್ತಾರಲ್ಲ, ದಟ್ ಈಸ್ ನಾಟ್ IPS. ಈ ಸಿಂಗಮ್ ಅಂತಾರಲ್ಲ, ದೆರ್ ಈಸ್ ನೋ ಸಿಂಗಮ್. ಸಿಂಗಮ್ ಈಸ್ ಎನ್ ಇಡಿಯಟ್, ಈಸ್ ಅ ಫೂಲ್. ಈ ಹೇಳ್ತಾರಲ್ಲ, ಬಿಕಾಸ್ ನಾವು ಹಾಕೋ ಸ್ಟಾರ್ಸ್, ನಾವು ಹಾಕೋ ಲಾಂಛನ, ಇದು ಆಲ್ ಗಿವನ್ ಬೈ ದಿ ಗೌರ್ಮೆಂಟ್. ಆ್ಯಂಡ್ ಗೌರ್ಮೆಂಟ್ ಈಸ್ ದಿ ಸೋಲ್ ಆ್ಯಂಡ್ ಯು ಆರ್ ದಿ ಬಾಡಿ. ಎಸ್, ಆ್ಯಸ್ ಮಚ್ ಆಸ್ ಪಾಸಿಬಲ್ ಯು ಸ್ಟಿಕ್ ಟು ದಿ ಕಾನ್ಸ್ಟಿಟ್ಯೂಷನ್. ಗೊತ್ತಾಯ್ತಲ್ಲ, ಒಂಟಿಯಾಗಿ ಕುತ್ಕೊಂಡು 25 ಜನ ರೌಡಿಗಳಿಗೆ ನಾನು ಹೊಡೆದು ಬಿಡ್ತೀನಿ ಅಂತ, ನಾಳೆ ಗೌರ್ಮೆಂಟ್ ವಿಲ್ ರಿಮೂವ್ ಯುವರ್ ಯೂನಿಫಾರ್ಮ್. ಆಮೇಲೆ ರೌಡಿನೇ ಇರ್ತಾನೆ, ಯು ಆರ್ ನಾಟ್ ಎ ಪೊಲೀಸ್, ದಟ್ಸ್ ಆಲ್. ವಿಲ್ ಯು ಫೇಸ್ ಇಟ್ ಓವರ್ ದಟ್? ಬಟ್ ಯು ಹ್ಯಾವ್ ಟು ಯುಟಿಲೈಸ್ ದಿ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಹೊರತು ನಾನು ಯಾರು ಬೇಕಾದರೂ ಕೊಲೆ ಹೊಡೆದು ಮಾಡಿಬಿಡ್ತೀನಿ. ಸೊ ಅದು ದಟ್ ಈಸ್ ಅನ್ ಅಬ್ಸಲ್ಯೂಟ್ಲಿ ರಾಂಗ್. ದಟ್ ಈಸ್ ದ ಫಸ್ಟ್ ಮಿಸ್ಕನ್ಸೆಪ್ಷನ್. ಸೆಕೆಂಡ್ ಮಿಸ್ಕನ್ಸೆಪ್ಷನ್ ಇಸ್ ದ್ಯಾಟ್ ನೀವು ಬೇಕಾದ ವಾಟ್ ಎವರ್ ಯು ಡೂ ಈಸ್ ರೈಟ್ ಅಂತ ಇಲ್ಲ. ಅದು ಯು ಹ್ಯಾವ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಇನ್ಸ್ಪೆಕ್ಟರ್ ತಪ್ಪು ಮಾಡಿದ್ರೆ ACP ಇದ್ದಾನೆ, ACP ತಪ್ಪು ಮಾಡಿದ್ರೆ DCP ಇದ್ದಾನೆ, DCP ತಪ್ಪು ಮಾಡಿದ್ರೆ ಜಾಯಿಂಟ್ CP ಇದ್ದಾರೆ, ಜಾಯಿಂಟ್ CP ತಪ್ಪು ಮಾಡಿದ್ರೆ CP ಇದೆ. ಇಫ್ CP ಮೇಕ್ಸ್ ಎ ಮಿಸ್ಟೇಕ್, ದರ್ ಇಸ್ ಅ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಕ್ಸ್ ಎ ಮಿಸ್ಟೇಕ್, ದರ್ ಇಸ್ ಅ ಹೋಮ್ ಸೆಕ್ರೆಟರಿ, ದರ್ ಇಸ್ ಅ ಗೌರ್ಮೆಂಟ್ ಓವರ್ ದರ್. ಸೊ ನಿಮಗೆ ಸರ್ವಾಧಿಕಾರ ಎಲ್ಲೂ ಇಲ್ಲ. ಜನ ಅಂದ್ಕೊಳ್ತಾರೆ ಇವ್ರಿಗೆ ಸರ್ವಾಧಿಕಾರ ಇದೆ, ಏನು ಬೇಕಾದ್ರೆ ನನಗೆ ಕೇಳ್ತಾರೆ, ನೀವು ಕಮಿಷನರ್ ಇರೋವಾಗ ನೀವು ಅದು ಯಾಕೆ ಮಾಡಿಲ್ಲ, ಇದು ಯಾಕೆ ಮಾಡಿಲ್ಲ. ನಮಗೆ ಇರೋ ಕೆಲಸನೇ ನಮಗೆ ಮಾಡೋಕ್ಕಾಗಲ್ಲ. ಇಲ್ಲಿರೋ ಕೆಲಸಗಳೆಲ್ಲ ನೀವು ಫುಟ್ಪಾತ್ ಯಾಕೆ ಕ್ಲಿಯರ್ ಮಾಡಿಲ್ಲ, ನೀವು ಕಮಿಷನರ್ ಇರೋ, ದಟ್ ಈಸ್ ನಾಟ್ ಮೈ ವರ್ಕ್, ದಟ್ ಇಸ್ BBMP's ವರ್ಕ್ ಓವರ್ ದೇರ್. ಸೊ ಪೀಪಲ್ ಹ್ಯಾವ್ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ದಟ್ ನಾನು ಅಲ್ಲಿ ಸೇರ್ಕೊಂಡ್ಬಿಟ್ರೆ ನಾನು ಬೇಕಾದ ಮಾಡಿಬಿಡ್ತೀನಿ. ಆ್ಯಂಡ್ ಮೂರನೇದು, ಕೆಲವರು ಅಂದ್ಕೊಳ್ತಾರೆ ಅಲ್ಲಿ ಸೇರ್ಕೊಂಡ ತಕ್ಷಣ ಲೈಫ್ ಸೆಟಲ್ ಆಗೋಯ್ತು ಅಂತ. ಆ್ಯಕ್ಚುಲಿ ಕೊನೆಗೆ ಹಿಂತಿರುಗಿ ನೋಡುವಾಗ, ಅಯ್ಯೋ ಅದು UPSC ಪಾಸ್ ಮಾಡಿದೆ ಎಷ್ಟು ಈಸಿಲ್ಲಪ್ಪ, ಇಲ್ಲಿ ಬದುಕೋದೇ ಕಷ್ಟವಲ್ಲ. ಇಲ್ಲಿ ನಿಮಗೆ ಮೇಲ್ನವರು, ಕೆಳಗಿನವರು, ಜೊತೆಲಿರೋರು, ಪತ್ರಕರ್ತರು, ವಕೀಲರು, ಸಾರ್ವಜನಿಕರು, ಮತ್ತು ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು, ಎಲ್ಲರ ಮಧ್ಯದಲ್ಲಿ ಕೂಡ ನೀವು ಯಶಸ್ಸನ್ನು ತೋರಿಸ್ಬೇಕು ಸಂವೈಧಾನಿಕವಾಗಿ. ನಾಟ್ ವಾಟ್ ಈಸ್ ದೇರ್ ಇನ್ ದ ಮೂವಿ ಒಳಗೆ ಮರ ಸುತ್ತಿ ಹುಡುಗಿ ಯಾವ ರೀತಿ ಇದೆ ಫಾಲ್ ಇನ್ ಲವ್ ಆ್ಯಂಡ್ ಗೆಟ್ ಮ್ಯಾರಿಡ್ ಅಂತ ತೋರಿಸ್ತಾರಲ್ಲ, ಅದೇ ರೀತಿ ಪೊಲೀಸ್ ತೋರಿಸ್ತಾರೆ. ಇಫ್ ದಟ್ ವಾಸ್ ಸೋ ಈಸಿ, ದಟ್ ದಿಸ್ ಇಸ್ ಆಲ್ಸೋ ಸೇಮ್ ಥಿಂಗ್ ಓವರ್ ದಟ್. ಅದು ಹೌ ದಟ್ ಮಚ್ ಈಸ್, ದಟ್ ಈಸ್ ಆಲ್ಸೋ ಫಾಲ್ಸ್, ಸೊ ದಿಸ್ ಈಸ್ ಆಲ್ಸೋ ಫಾಲ್ಸ್. ಆ ಥರ. ಸೊ ಹೌ ಮಚ್ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇನ್ ರಿಯಾಲಿಟಿ ಫಾರ್ IPS ಆಫೀಸರ್ಸ್? ನೋಡಿ, ನಮ್ಮಲ್ಲಿ ವೆದರ್ ಇಟ್ ಈಸ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಟ್ರೈನಿಂಗ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಇರಲಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಟ್ರೈನಿಂಗ್ ಇರಲಿ, ಅದು ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಒಳಗೆ ಟ್ರೈನಿಂಗ್ ಇರಲಿ, ಬೈ ಆ್ಯಂಡ್ ಲಾರ್ಜ್ ಸೇಮ್. ಅದು ಬೈ ಆ್ಯಂಡ್ ಲಾರ್ಜ್ ಸೇಮ್. ಅಫ್ಕೋರ್ಸ್ ಲೀಡರ್ಶಿಪ್ ರೋಲ್ಸಲ್ಲಿ ಅಡಿಷ್ನಲ್ ಇರುತ್ತೆ. ಸೊ ನಾವೆಲ್ಲರೂ ಬೆಳಗ್ಗೆ 5 ಗಂಟೆಗೆ ಬ್ಯೂಗಲಲ್ಲಿ ಎದ್ದೇಳಲೇಬೇಕು. ಆ್ಯಂಡ್ ಕತ್ಲಾಗಿರುವಾಗ ಫಾಲಿನ್ ಆಗಬೇಕು ಅಂದರೆ ವೈಟ್ T-ಶರ್ಟ್, ವೈಟ್ ಶಾರ್ಟ್ಸ್ ಆ್ಯಂಡ್ ವೈಟ್ ಶೂಸ್ ಅಥವಾ ಸ್ಪೋರ್ಟ್ಸ್ ಶೂಸ್ ಹಾಕ್ಕೊಂಡು ಮೆಸ್ ಮುಂದೆ ಫಾಲಿನ್ ಆಗಬೇಕು. ಆಮೇಲೆ 45 ಮಿನಿಟ್ಸ್ ಆಫ್ ಫಿಸಿಕಲ್ ಟ್ರೈನಿಂಗ್ PT, ದೆನ್ ಅದು ರನ್ನಿಂಗ್ PT
ಆ್ಯಂಡ್ ಸ್ಟ್ರೆಂಥನಿಂಗ್ ಎಲ್ಲ ಆಗುತ್ತೆ. ಅದಾದ ನಂತರ ಒಂದು ಜಸ್ಟ್ 10 to 15 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ. ಅಷ್ಟರೊಳಗೆ ಇಮ್ಮಿಡಿಯೇಟ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಡ್ರಿಲ್ ಬೂಟ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕಿ ಹೋಗಿ ಆರ್ಮರಿಗೆ ಹೋಗ್ಬಿಟ್ಟು ವೆಪನ್ ತೊಗೊಂಬಂದು ನಾವು ಫುಟ್ ಡ್ರಿಲ್ ಅಥವಾ ವೆಪನ್ಸ್ ಡ್ರಿಲ್ ನಾವು ಮಾಡಬೇಕು ನಾವು. ಸೊ ದಟ್ ವಿಲ್ ಗಾನ್ ಟಿಲ್ ಅಬೌಟ್ 8:30 ತನಕ ಅದು. ಸೊ ಬೆಳಗ್ಗೆ ನೀವೇ ನಿಮ್ಗೆ 5:30 to 8:30 3 hours ಇದೆಲ್ಲ ಸಾಲಿಡ್ ಫಿಸಿಕಲ್ ಟ್ರೈನಿಂಗ್ ನಿಮಗೆ. ಸರಿಯಾಗಿ ಮೈ ಒಳಗಿರೋ ಕೊಬ್ಬೆಲ್ಲ ಇಳಿಸ್ಬಿಡುತ್ತೆ ಅದಕ್ಕೆ. ಮತ್ತು ಅಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೂ ಪನಿಷ್ಮೆಂಟ್ ಇರುತ್ತೆ. ಪುಷಪ್ಸ್ ಮಾಡಬೇಕು ಮತ್ತು ಬೇರೆ ಬೇರೆ ರೀತಿಯ ಟ್ರೈನಿಂಗ್. ಇಟ್ ಈಸ್ ಜಸ್ಟ್ ಡಿಸೈನ್ ಟು ಮೇಕ್ ಯು ಮೆಂಟಲಿ ಆ್ಯಂಡ್ ಫಿಸಿಕಲಿ ವೆರಿ ಸ್ಟ್ರಾಂಗ್. ಆಬ್ಸ್ಟಕಲ್ ಕೋರ್ಸ್ ಇರುತ್ತೆ ನಿಮಗೆ ಅಲ್ಲಿಗೆ, ವೆಪನ್ ಟ್ರೈನಿಂಗ್ ಕೋರ್ಸು, ಫುಟ್ ಡ್ರಿಲ್ ಅಲ್ಲಿಗೆ ಇರೋದು, ಮತ್ತು ಬೇರೆ ಬೇರೆ ರೀತಿಯ ಡ್ರಿಲ್ಸ್ ಎಲ್ಲ ಇರುತ್ತೆ. ವೆಪನ್ ಬಿಕಾಸ್ ದಟ್ ವೆಪನ್ ಇಸ್ ಕ್ವೈಟ್ ಹೆವಿ. ವೆಪನ್ ಇಟ್ಕೊಂಡು ಡ್ರಿಲ್ ಮಾಡೋದು, ಅದಕ್ಕೆ ಸಪ್ರೇಟ್ ಟ್ರೈನಿಂಗ್ ಇರುತ್ತಲ್ಲ? ಹಾಂ, ಸಪ್ರೇಟ್ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ. PT ಇನ್ಸ್ಟ್ರಕ್ಟರ್ಸ್ ಬೇರೆ ಇರ್ತಾರೆ, ವೆಪನ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ಸ್ ಬೇರೆ ಇರ್ತಾರೆ. ಆ್ಯಂಡ್ ಆರ್ಮಿಗೆ ಬೇರೆ ಇಲ್ಲ, ಎಲ್ಲ ಸೇಮ್ ಇರುತ್ತೆ. ನಾವು ವೆಪನ್ಸ್ ಆಲ್ ಚೇಂಜ್. ಸೊ ವೆಪನ್ಸ್ ಚೇಂಜ್ ಆದ ನಂತರ ಸೊ ದಿ ಟ್ರೈನಿಂಗ್ ಆಲ್ಸೋ ಹ್ಯಾಸ್ ಅಂಡರ್ಗಾನ್ ಲಾಟ್ ಆಫ್ ಚೇಂಜ್ ಓವರ್ ದೇರ್. ದೆನ್ ಇಂಡೋರ್ ಕ್ಲಾಸಸ್ ಇರುತ್ತೆ ಆನ್ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದೆನ್ ಸ್ಟೇಟ್ ಆ್ಯಂಡ್ ಬ್ಯೂರೋಕ್ರಸಿ ಮತ್ತು ಇದು ಡಿಟೆಕ್ಷನ್ ಆಫ್ ಕ್ರೈಮ್, ಮತ್ತು ಆ ಕ್ರೈಮ್ ಲ್ಯಾಬ್ ಬೇರೆ ಇರುತ್ತೆ. ಅದೆಲ್ಲ ನಾವು ಮಧ್ಯಾಹ್ನ ಮಾಡ್ತೀವಿ. ಆಫ್ಟರ್ ಲಂಚ್ ವಿ ಡೂ ಇನ್ವೆಸ್ಟಿಗೇಷನ್ ಇರೋದು ಇತ್ಯಾದಿಗಳು. ದೆನ್ ಅಗೇನ್ ಇನ್ ದ ಈವ್ನಿಂಗ್ ದೆರ್ ಇಸ್ ಸಮ್ ಮೋರ್ ಪರೇಡ್ ಓವರ್ ದರ್, ಫುಡ್ ಡ್ರಿಲ್. ಇದೆಲ್ಲ ಯಾಕೆ ಮಾಡೋದಂದರೆ ಟು ಸ್ಟ್ರೆಂಗ್ತನ್ ಯು ಫಿಸಿಕಲಿ ಆ್ಯಂಡ್ ಮೆಂಟಲಿ ಸೊ ದಟ್ ಯು ಏಬಲ್ ಟು ವಿತ್ ಸ್ಟ್ಯಾಂಡ್. ಮತ್ತು ಅದಲ್ಲದೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗ್ತೀವಿ ನಾವು ಸುಮಾರು ಸರ್ತಿ ಪೋಸ್ಟ್. ಆ್ಯಂಡ್ ದೆನ್ ಜಜ್ಜೋಗಿರೋ ಡೆಡ್ ಬಾಡೀಸ್ ಇರಲಿ. ಅದು ಯಾಕೆಂದರೆ ನಾಳೆ ನೀವು ಯೂನಿಫಾರ್ಮ್ ಹಾಕೊಂಡು ಹೋಗ್ಬಿಟ್ಟು ಆ ಡೆಡ್ ಬಾಡಿ ನೋಡ್ತಾ ಅದು ಮೂರ್ಛೆ ಬಿದ್ದುಬಿಟ್ರೆ ಜನ ನಗಾಡ್ತಾರೆ. ಮೆಂಟಲಿ ಸ್ಟ್ರಾಂಗ್. ಸೊ ಉಸ್ಮಾನಿಯಾ ಯೂನಿವರ್ಸಿಟಿ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಸುಮಾರು ರೋಡ್ ಆಕ್ಸಿಡೆಂಟ್ಸ್ ಇರಲಿ ಇತ್ಯಾದಿಗಳಿರಲಿ, ಕೆಲವು ಸರ್ತಿ ಡೆಡ್ ಬಾಡಿ ಪಿಕಪ್ ಮಾಡಿಬಿಟ್ಟು ಕೂಡ ನಾವು, ಬಿಕಾಸ್ ನಾವು ಸಂದರ್ಭ ಬಂದರೆ ಪಿಕಪ್ ಮಾಡಬೇಕು. ಟೆರರ್ ಅಟ್ಯಾಕಲ್ಲಿ ನಾನು ಡೆಡ್ ಬಾಡಿ ಮುಟ್ಟೋದಿಲ್ಲ, ನಂಗೆ ಭಯ, ನಂಗೆ ಇದಕ್ಕೆ ನಂಗೆ ಮಡಿ ಅಂತ ಹೇಳೋಕ್ಕಾಗತ್ತೆ. ನನಗೆ ಮುಟ್ಟಬೇಕು ಮಾಡಬೇಕು ಅದಕ್ಕೆಲ್ಲ. ಯು ಹ್ಯಾವ್ ಟು ಟಚ್. ನಾವು ಮಾಡಿಲ್ಲ ಅಂದರೆ ನಮ್ಮ ಸಬಾರ್ಡಿನೇಟು ಮಾಡಲ್ವಲ್ಲ. ಸೊ ಯು ಹ್ಯಾವ್ ಟು ಶೋ ದಿ ವೇ. ಸೊ ದ ಟ್ರೈನಿಂಗ್ ಇಟ್ ಸೆಲ್ಫ್ ಈಸ್ ವೆರಿ ಟಫ್. ಅದಾದ ನಂತರ ಯು ಹ್ಯಾವ್ ಡಿಫರೆಂಟ್ ಅಟ್ಯಾಚ್ಮೆಂಟ್ಸ್. ಸೊ ನಮಗೆ ಸುಮಾರು ನಮಗೆ ಪಾರ್ಲಿಮೆಂಟ್ ಅಟ್ಯಾಚ್ಮೆಂಟ್ ಅಂತಾಯಿತು. ಪಾರ್ಲಿಮೆಂಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಸೊ ಒಂದು ವಾರ ನಾವು ಪಾರ್ಲಿಮೆಂಟಲ್ಲಿದ್ವಿ. ಅವಾಗ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು. ಸೊ ರಾಜ್ಯಸಭಾ, ಲೋಕಸಭಾ ಆ್ಯಂಡ್ ದೆನ್ ರಾಷ್ಟ್ರಪತಿ ಭವನ್. ಸೊ 3 ಕಡೆನೂ ನಮಗೆ ಎಕ್ಸ್ಪೋಜರ್. ಒಂದು ಫುಲ್ ವೀಕ್ ಕಂಪ್ಲೀಟ್ಲಿ ಯಾವ ರೀತಿ ಬಿಲ್ಸ್ ಪ್ರಿಪೇರ್ ಆಗೋದು ಮಾಡೋದು ಇತ್ಯಾದಿಗಳು ಆವಾಗ ನಾವು ಮಾಡಿದ್ವು. ದೆನ್ ಒಂದು ವಾರ ನಾವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಜೊತೆ ಸೆಂಟ್ರಲ್ ಸ್ಕೂಲ್ಸ್ ವೆಪನ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಒಳಗಿದೆ. ಸೊ LMG ಒಂದು ಫಿಕ್ಸ್ಡ್ ಲೈನ್ ಮತ್ತು ಅಡ್ವಾನ್ಸ್ಡ್ ವೆಪನ್ಸ್ ಏನೇನಿದೆಲ್ಲ, ಹಾಂ, ಓನ್ಲಿ IPS ಮಾತ್ರ ಇದು. ದೆನ್ ನಾವು ಆರ್ಮಿ ಜೊತೆ ಒಂದು ಇಂಟ್ರಾಕ್ಷನ್ ಇರುತ್ತೆ ನಮಗೆ. ಆರ್ಮಿ ಜೊತೆ ಫಾರ್ವರ್ಡ್ ಡಿಫೆಂಡೆಡ್ ಲೊಕ್ಯಾಲಿಟೀಸ್ ಒಳಗೆ ಯಾವ ಆರ್ಮಿ ಈಸ್ ಡೂಯಿಂಗ್ ಇಟ್ಸ್ ವರ್ಕ್, ಅವ್ರ ಕಷ್ಟಗಳೇನು, ಅವ್ರ ಸಮಸ್ಯೆಗಳೆಲ್ಲ ಏನು ಅಂತದ್ರಲ್ಲಿ ಅದ್ರ ಜೊತೆ ಒಂದು ಇಂಟ್ರಾಕ್ಷನ್ ಇರುತ್ತೆ. ದೆನ್ ನಾವು ಸೇರಿರುವಾಗ ಆವಾಗ ಪಂಜಾಬ್ ಟೆರರಿಸಮ್ ಪೀಕ್, ಅದು KPSಗೆ DG ಪಂಜಾಬ್ ಇತ್ತು. ಸೊ ಆಲ್ಮೋಸ್ಟ್ ನಮ್ಗೆ 1 ತಿಂಗಳು ನಾನು ಆವಾಜ್ ತರಾನ್ ಡಿಸ್ಟ್ರಿಕ್ಟ್. ಸೊ ಆ ಫೋರ್ಸಸ್ ಜೊತೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತಾರೆ, CRPF ಮತ್ತು ಪಂಜಾಬ್ ಪೊಲೀಸ್ ಜೊತೆ ಹೆಂಗೆ ಕುಂಬಿಂಗ್ ಆಪರೇಷನ್ ಹೆಂಗೆ ಮಾಡಬೇಕು, ಮತ್ತು ವಿಲೇಜ್ ಸರ್ಚ್ ಹೆಂಗೆ ಮಾಡಬೇಕು, ಮತ್ತು ಟ್ರೈನ್ ಸರ್ಚ್ ಹೆಂಗೆ ಮಾಡಬೇಕು, ಹೈವೇ ಸರ್ಚ್ ಹೆಂಗೆ ಮಾಡಬೇಕು ಅಲ್ಲಿಗೆ, ಮತ್ತು ಹೌ ಟು ಡಿಸಾರ್ಮ್ ಅ ಪರ್ಸನ್, ಟೆರರ್ ಇನ್ವೆಸ್ಟಿಗೇಷನ್ ಹೆಂಗೆ. ಸೊ ದೆನ್ ಅದಾಯಿತು. ದೆನ್ JNK ಕರ್ಕೊಂಡು ಹೋಗ್ತಾರೆ ಬಿಕಾಸ್ ವಿತ್ ಪಾಕಿಸ್ತಾನಿ ಇನ್ಫಿಲ್ಟ್ರೇಷನ್ ಇಂದ ಅವಾಗ ಆಯ್ತಲ್ಲ. ಸೊ ಹೌ ಇಟ್ ವಾಸ್ ಬೀಂಗ್ ಹ್ಯಾಂಡಲ್ ಅದಾಯಿತು. ಯು ಹ್ಯಾವ್ ಟು ಆಲ್ ಹ್ಯಾಂಡ್ಸ್ ಆನ್ ಲೈವ್, ಯು ಹ್ಯಾವ್ ಟು ಲರ್ನ್ ಓವರ್ ದಟ್. ದೆನ್ ಅವಾಗ ತಾನೇ ರಾಜೀವ್ ಗಾಂಧಿ ಅಸಾಸಿನೇಷನ್ ಆಗಿತ್ತಲ್ಲ. ಸೊ ಗೌರ್ಮೆಂಟ್ ಹ್ಯಾಡ್ ಕ್ರಿಯೇಟೆಡ್ SPG. ಸೊ ಡಾಕ್ಟರ್ ಸುಬ್ರಹ್ಮಣ್ಯಂ ವಾಸ್ ದ ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ SPG. ಸೊ ಯಾವ ರೀತಿ VVIP ಪ್ರೊಟೆಕ್ಷನ್ ಕೊಡಬೇಕು, VIP. ಸೊ ಯಾಕೆಂದರೆ VVIP ಡೆತ್ ಆದರೆ ಇಟ್ ಈಸ್ ಸಮಥಿಂಗ್ ಲೈಕ್ ನೇಷನ್ ಇಸ್ ಪುಟ್ ಇನ್ ಟು ಲಾಟ್ ಆಫ್. ಯಾರೋ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಅಸಾಸಿನೇಟ್ ಮಾಡಿಬಿಟ್ರೆ ಇಟ್ ಈಸ್ ಎ ಕಾಸ್ ಆಫ್ ಕನ್ಸರ್ನ್. ಪ್ರೈಮ್ ಮಿನಿಸ್ಟರ್ ಸೇಫ್ ಆಗಿಲ್ಲ ಅಂದರೆ ನಾನಲ್ಲಿ ಸೇಫ್ ಆಗಿಲ್ಲ ಅಂತ. ಸೊ ಇಟ್ ಈಸ್ ಅವರ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ದ ಪ್ರೈಮ್ ಮಿನಿಸ್ಟರ್ ಸೇಫ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಸೇಫ್ ಓವರ್ ದರ್. ಸೊ ಹೌ ಟು ಡೂ. ಮತ್ತು ಆವಾಗ LWE ಅಂದರೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತಾರೆ, ನಕ್ಸಲ್, ಅದು ಭಾಳ ಆ್ಯಕ್ಟಿವ್ ಆಗಿತ್ತು. ದೆನ್ ನಾರ್ತ್ ಈಸ್ಟಲ್ಲಿ ಟೆರರ್ ವಿಪರೀತ ಆಯಿತು. ಸೊ ಅಟ್ ದಟ್ ಪಾಯಿಂಟ್ ಆಫ್ ದರ್ ಆರ್ ಲಾಟ್ ಆಫ್ ಟೆರರ್ ಮಾಡ್ಯೂಲ್ಸ್ ಆಪರೇಟಿಂಗ್ ಇನ್ ದ ಹೋಲ್ ಕಂಟ್ರಿ. ಸೊ ನಮಗೆ ಇದಕ್ಕೆಲ್ಲ ಎಕ್ಸ್ಪೋಜರ್ ಸಲುವಾಗಿ ಹೌ ವಿ ಆರ್ ಗೋಯಿಂಗ್ ಟು ಹ್ಯಾಂಡಲ್ ಆಲ್ ದೀಸ್ ಥಿಂಗ್ಸ್ ಅಂತ. ಸೊ
ಸೊ ಅದಕ್ಕೆ ಸಲುವಾಗಿ ದೆನ್ ಬ್ಯಾಂಗ್ಳೂರ್ ಕರ್ನಾಟಕಕ್ಕೆ ನಮಗೆ ಕಾರ್ಡರ್ ಅಲಾಟ್ಮೆಂಟ್ ಮಾಡಿದ ನಂತರ 1.5 months ಕರ್ನಾಟಕ ಪೊಲೀಸ್ ಅಕಾಡೆಮಿ, ಅವಾಗ ಅದಕ್ಕೆ PTC ಅಂತ ಇದೆ, ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಮೈಸೂರಲ್ಲಿ. ಅದಾದ ನಂತರ ASP ಇನ್ ಹುಣಸೂರು. ಓಕೆ ಸರ್, ಈ ಒಂದು ಪಾಪ್ಯುಲರ್ ಶೋ ಆಲ್ ಓವರ್ ಇಂಡಿಯಾ ತುಂಬ ಫೇಮಸ್ ಆಯಿತು, CID ಅಂತ. ಸೊ ಅಲ್ಲಿ ತೋರಿಸೋ ಪ್ರಕಾರ ದೇ ಆರ್ ಆಲ್ ಪ್ರಾಬಬ್ಲಿ IPS ಆಫೀಸರ್ಸ್ ಓನ್ಲಿ ಇನ್ ದಟ್ ಯೂನಿಟ್ CID. ಸೊ ಎಷ್ಟು ರಿಯಾಲಿಟಿಗೆ ಹತ್ರ ಇದೆ ಏನಂದರೆ ಯು ಕ್ಯಾನ್ ಟೇಕ್ ಎ ಥೀಮ್, ಬಟ್ ಅಲ್ಲಿ ತೋರಿಸೋದು ಒಂದು, ಅಲ್ಲಿ ನಡೆಯೋದೇ ಬೇರೆ. ಬೇರೆ ಈ ಬಾಂಬ್ ಡಿಫ್ಯೂಸ್ ಎಲ್ಲ ಅವರೇ ಬಾಂಬ್ ಡಿಫ್ಯೂಸ್ ಮಾಡ್ತಾರೆ ಆಫೀಸರ್ಸ್ ಆ ಥರ ಎಲ್ಲ? ನೋ, ದರ್ ಇಸ್ ಅ ಸಪರೇಟ್ ಬಾಂಬ್ ಡಿಸ್ಪೋಸಲ್ ಯೂನಿಟ್. ಓಕೆ. ಸಿ ಇಲ್ಲಿ 26/11 ಆದ ನಂತರ ಕರೆಕ್ಟ್. I was IG and internal security here. So we created something from the beginning. ಮತ್ತು ಬಾಂಬ್ ಡಿಸ್ಪೋಸಲ್ ಯೂನಿಟ್ಗೂ ಯಾರು ಮುಂದೆ ಬರಲ್ಲ, ಯಾರು ಗೊತ್ತಾ? ಬಿಕಾಸ್ ವೆರಿ ರಿಸ್ಕಿ ಜಾಬ್ ಅದು. ಬಿಕಾಸ್ ಇಲ್ಲಿ ಒಂದೇ ಸರ್ತಿ ತಪ್ಪು ಮಾಡೋಕ್ಕೆ ಅವಕಾಶ ಸಿಗುತ್ತೆ, ಈ ಎರಡನೇ ಸರ್ತಿ ಅವಕಾಶ ಸಿಗೋದಿಲ್ಲ ಮಾಡೋಕ್ಕೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್, ವೆರಿ ವೆರಿ ಪೇಷಂಟ್. ಬೆಸ್ಟ್ ಎಕ್ವಿಪ್ಮೆಂಟ್ ಇದ್ರೂ ಮಿಸ್ಟೇಕ್ಸ್ ಕ್ಯಾನ್ ಹ್ಯಾಪನ್. ಸೊ ಅದು ದಟ್ ಈಸ್ ಮೆಂಟ್ ಫಾರ್ ಎಂಟರ್ಟೈನ್ಮೆಂಟ್ and partly inspiration ಅಂತ. You can be inspired, but that is not the reality is more advertisement. harsh. ಅದು advertisement ಇದೆ ಅದು. Correct. So you told how ನೀವು ಆಫೀಸರ್ ಆಗೋವರೆಗೂ ಒಂದು ಸಂಘರ್ಷ ಇರುತ್ತೆ, ಆದಮೇಲೆ ಅದು ಬೇರೆ ಥರನೇ ಸಂಘರ್ಷ ಇರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್, ಆಲ್ವೇಸ್ ಯು ಹ್ಯಾವ್ ಟು ಕೀಪ್ ರೀಡಿಂಗ್, ಕೀಪ್ ನೋಯಿಂಗ್ ಕರೆಂಟ್ ಅಫೇರ್ಸ್, ಎವ್ರಿಥಿಂಗ್. ದಟ್ ಇಸ್ ವೆರಿ ಕ್ರೂಷಿಯಲ್. ಇವಾಗ ರೀಸೆಂಟ್ಲಿ ಆ್ಯಕ್ಚುಲಿ ಇಂಡಿಯನ್ ಪೀನಲ್ ಕೋಡು, CRPC ಮತ್ತು ಎವಿಡೆನ್ಸ್ ಆ್ಯಕ್ಟ್ ಎಲ್ಲ ಚೇಂಜ್ ಆಗಿ ನಮ್ಮದು BNS, BNSS, BSA ಆಗಿದೆ. ಸೊ ಆ ಥರ ಒಂದು ಬದಲಾವಣೆ ಬಂದಾಗ ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು IPS ಸರ್ವಿಸಲ್ಲಿ? ಆ್ಯಕ್ಚುಲಿ ಅದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಕಮ್ಯುನಿಟಿ ಗೊತ್ತಿದೆ. ಇಟ್ಸ್ ನಾಟ್ ದಟ್ ಓವರ್ ನೈಟ್ ಇದಕ್ಕಿಂತ ಕೊಟ್ಬಿಟ್ರು ಅಂತಲ್ಲ. ಆ್ಯಂಡ್ ದೆನ್ ನಮ್ಮಲ್ಲಿ BPRD ಅಂತ ಇದೆ, ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಇದೆ. ಅವ್ರು ಬೇರೆ ಬೇರೆ ಮಾಡ್ಯೂಲ್ಸ್ ಪ್ರಿಪೇರ್ ಮಾಡ್ತಾರೆ. ಮತ್ತು ಫಾರ್ ಎಕ್ಸಾಂಪಲ್ ನೀವು 304A ಆಕ್ಸಿಡೆಂಟ್, ನೀವು 304A ಎಂಟ್ರ ತಕ್ಷಣ ಇಮಿಡಿಯೇಟ್ಲಿ BNS ವಿಲ್ ಕಮ್ ಓವರ್ ದೇರ್. ಮತ್ತು ಇಲ್ಲಿ ಕೂಡ ನಿಮ್ಮ ಕಂಪ್ಯೂಟರ್ ಕೂಡ ಗೆಟ್ಸ್ ಪ್ರೋಗ್ರಾಮ್ಡ್ ಓವರ್ ದೇರ್. ಆ್ಯಂಡ್ ಅಫ್ಕೋರ್ಸ್ ಹೊಸ ಆ್ಯಂಡ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಅಫೆನ್ಸ್ ಹ್ಯಾವ್ ನಾಟ್ ಚೇಂಜ್. ಅಫೆನ್ಸ್ ರಿಮೇನ್ ಸೇಮ್. ನೋಡಿ, ಯಾವುದೇ ಒಂದು ಅಫೆನ್ಸ್ಗಿದ್ರೂ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ ಇಸ್ ಅ ಡೆಫಿನಿಷನ್ ಆಫ್ ದಿ ಅಫೆನ್ಸ್. ಆ ಅಪರಾಧದ ಪರಿಭಾಷೆ ಏನು, ಅದು ಮರ್ಡರ್, ವಾಟ್ ಈಸ್ ಮರ್ಡರ್, ಡೆಫಿನೇಷನ್. ನೆಕ್ಸ್ಟ್ ಇರೋದು ವೆದರ್ ಇಟ್ ಈಸ್ ಬೇಲಬಲ್ ಆರ್ ನಾನ್ ಬೇಲಬಲ್, ದೆನ್ ಇಟ್ ಈಸ್ ಕಾಗ್ನಿಸಬಲ್ ಆರ್ ನಾನ್ ಕಾಗ್ನಿಸಬಲ್, ಥರ್ಡ್. ದೆನ್ ಯಾವ ಮ್ಯಾಜಿಸ್ಟ್ರೇಟ್ ಮುಂದೆ ಟ್ರೈ ಆಗುತ್ತೆ, ವಿಚ್ ಮ್ಯಾಜಿಸ್ಟ್ರೇಟ್ ಈಸ್ ಗೋಯಿಂಗ್ ಟು ಟ್ರೈ. ದೆನ್ ನಂಬರ್ 5, ವಾಟ್ ಈಸ್ ದ ಪನಿಷ್ಮೆಂಟ್. ದೆನ್ ನಂಬರ್ 6, ಕೇಸ್ ಲಾ, ಮರ್ಡರ್ಸ್ ಒಳಗೆ ಎಷ್ಟು ಜನ. So 6 things are there for studying any offense over there. This has not changed. That has not changed. The basic structure has not changed. So ಈಗ ನೀವು ಕಳ್ಳತನ ಅಂದರೆ ಏನು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಬಿಕಾಸ್ ಸಮ್ಟೈಮ್ಸ್ ಅಫೆನ್ಸಸ್ ಆರ್ ಚೇಂಜಿಂಗ್ ಡೆಫಿನೇಷನ್ ಅಫೆನ್ಸ್. ಈಗ ಕೆಲವರು ಹೇಳ್ತಾರೆ ರಾಬರಿ ಆಗೋಯ್ತು ಅಂತ. ನಮ್ಮಲ್ಲಿ ಥೆಫ್ಟ್ ಈಸ್ ಡಿಫರೆಂಟ್, ರಾಬರಿ ಈಸ್ ಡಿಫರೆಂಟ್, ಡಕಾಯಿಟಿ ಈಸ್ ಡಿಫರೆಂಟ್. ಸೊ ಯು ಕೆನಾಟ್, ಇಫ್ ಯು ಮಿಕ್ಸ್ ಆ್ಯಂಡ್ ಇಫ್ ಯು ಕನ್ಫ್ಯೂಸ್ ತಪ್ಪಾಗಿ ಬರೆದು ಬಿಟ್ಟರೆ ಕೋರ್ಟಲ್ಲಿ ಅಪರಾಧಿಗೆ ಬೆನಿಫಿಟ್ ಆಗುತ್ತೆ ಅದಕ್ಕೆ. ಸೊ ದೀಸ್ ಥಿಂಗ್ಸ್ ಹ್ಯಾವ್ ನಾಟ್ ಚೇಂಜ್. ಏನಂದರೆ ಇಟ್ ಈಸ್ ಸಮಥಿಂಗ್ ವಿಚ್ ಈಸ್ ವೆರಿ ನ್ಯೂ, ಒಳ್ಳೆಯದು ಮಾಡಿದ್ದು, ತುಂಬ ಒಳ್ಳೆಯದು. ಆ್ಯಂಡ್ ಸರ್ಟನ್ ನ್ಯೂವರ್ ಥಿಂಗ್ಸ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್. ಫಾರ್ ಎಕ್ಸಾಂಪಲ್, ಟೆರರ್ ಹ್ಯಾಸ್ ಬೀನ್ ಬ್ರಾಟ್ ಇನ್ ಸೈಡ್ ದಿಸ್ ಒನ್. ಆರ್ಗನೈಸ್ಡ್ ಕ್ರೈಮ್ ಹ್ಯಾಸ್ ಬೀನ್ ಬ್ರಾಟ್ ಇಟ್ ಸೆಲ್ಫ್. ಅಫೆನ್ಸಸ್ ಅಗೇನ್ಸ್ಟ್ ವಿಮೆನ್, ಆವಾಗ ನಿರ್ಭಯ ಕೇಸ್ ಆದ ನಂತರ ಇದಾಗಿತ್ತಲ್ಲ, ಅದು ಇದು ಮಾಡಿದ್ದು. ಮತ್ತು ನಂಬರ್ ಆಫ್ ಇರೆಲೆವೆಂಟ್ ಸೆಕ್ಷನ್ಸ್ ಬೇಡದೇ ಇರೋದಿತ್ತಲ್ಲ, ಅದೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಆಸ್ ರಿಗಾರ್ಡ್ಸ್ ಕಾಯಿನೇಜ್, ಕರೆನ್ಸಿ. ಬಟ್ ರೆಡ್ಯೂಸ್ ಆಗಿರೋದು ಅರ್ಥ ಅಲ್ಲ ಅಫೆನ್ಸಸ್ ರೆಡ್ಯೂಸ್ ಆಗಿದೆ ಅಂತಲ್ಲ, ಇಟ್ ಹ್ಯಾಸ್ ಬೀನ್ ಮೇಡ್ ಮೋರ್ ಕನ್ಸೈಸ್ಡ್. ಆ್ಯಂಡ್ ದೆನ್ ಲಾಟ್ ಆಫ್ ಎಂಫಸಿಸ್ ಹ್ಯಾಸ್ ಬೀನ್ ಪುಟ್ ಆನ್ ಡಿಜಿಟಲ್ ರಿಕಾರ್ಡಿಂಗ್. ಮುಂಚೆ ಎಲ್ಲ ಡಿಜಿಟಲ್ ರಿಕಾರ್ಡಿಂಗ್ ಆಫ್ ಎವಿಡೆನ್ಸ್ ಬಗ್ಗೆ ಸಸ್ಪಿಷನ್ನಿಂದ ನೋಡ್ತಾ ಇದ್ರು, ಇದ್ಯಾಕೆ ಮಾಡಬೇಕು, ಅದು ಹಾಗೆ ಅದ್ಯಾಕೆ ಮಾಡಿಲ್ಲ ಅಂತ. ಯಾವ ರೀತಿಯಾಗಿ ನಾವು ಬ್ಯಾಲೆಟ್ ಪೇಪರಿಂದ EVM ಬಂದಲ್ಲ, ಸೊ ಅದಕ್ಕೋಸ್ಕರ ಇಟ್ ಹ್ಯಾಸ್ ನೌ ಬೀನ್ ಅಫಿಷಿಯಲಿ ರೆಕಗ್ನೈಸ್ ದಟ್ ಈ ರೀತಿ ನೀವು ಮಾಡಿ ಅಂತ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಒಂದು 2003 ಒಂದು ಭಾಳ ಹೀನಸ್ ಮರ್ಡರ್ ಆಗುತ್ತೆ. ನಾನು ಐ ವಾಸ್ DCP ಸೌತ್, ಅವಾಗ ಅಫ್ಕೋರ್ಸ್ ಸೆಂಟ್ರಲ್ ಲಿಮಿಟ್ಸಲ್ಲಾಗುತ್ತೆ. ಒಂದು ವಕೀಲ್ ಹುಡುಗಿ ಒಂದು ಇಂಜಿನಿಯರ್ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗುತ್ತೆ. ಅವಳಿಗೆ ಮನ್ಸಾರ ಆಸೆ ಇರೋಲ್ಲ, ಯಾಕೆಂದರೆ ಶಿ ಹ್ಯಾಸ್ ಹರ್ ಓನ್ ಬಾಯ್ ಫ್ರೆಂಡ್ ಹೋಗ್ತಾರೆ. ಅವರು ಬ್ಯಾಂಗ್ಳೂರು ಹಳೆ ಏರ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಏರೋಪ್ಲೇನ್ ನೋಡ್ತಾ ಇರೋವಾಗ ಅವಳ ಬಾಯ್ ಫ್ರೆಂಡ್ಸ್ಗೆ ಹೇಳಿಬಿಟ್ಟು ತಲೆ ಮೇಲೆ ಹೊಡಿ ಅಂತ ಹೇಳ್ತಾರೆ. ಹೊಡಿ ಆದರೆ ಸಾಯಿಸ್ಬೇಡ ಅಂತ. ಅವ್ರು ಜೋರಾಗಿ ಹೊಡೆದ್ಬಿಟ್ಟು ಸಾಯಿಸಿಬಿಡ್ತಾರೆ. ಇಟ್ಸ್ ವೆರಿ ಸೆನ್ಸೇಷನಲ್ ಕ್ರೈಮ್. ಆವಾಗ ಅವಳು ವಾಟ್ಸಪ್ ಮಾಡ್ತಾ ಇರ್ತಾಳೆ, ವಾಟ್ಸಪ್ಪಲ್ಲ SMS, ಕಮ್ ಹೀಸ್ ಹಿಯರ್,
ಕಮ್ ಹಿಯರ್ ನಾವು ವಿ ಆರ್ ಹಿಯರ್ ಅಂತಲ್ಲ. ಆವಾಗ ನಾವೇನು ಮಾಡ್ತಾಯಿದ್ವಿ ನಾವು ಅವ್ರದ್ದು ನೋಕಿಯಾ ಫೋನ್ ಇದೆ, ಅದಕ್ಕೆ ಫೋಟೋಗ್ರಾಫ್ ತೊಗೊಂಡು ನಾವು, ಬಟ್ ನೌ ಡೇಸ್ ಯು ಡೋಂಟ್ ನೀಡ್ ದಟ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿಯಿಂದ ವಿ ಸೊ ಈ ರೀತಿಯಾಗಿ ಅಪ್ಗ್ರೇಡ್ ಆಗಿ ಇನ್ವೆಸ್ಟಿಗೇಷನ್. ದಟ್ ಬ್ರಿಂಗ್ಸ್ ಟು ಮೈ ನೆಕ್ಸ್ಟ್ ಕ್ವೆಶ್ಚನ್ ಸರ್. ಆವಾಗ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಥವಾ ಸೆಕ್ಯೂರಿಟಿ ಸಿಚುವೇಶನ್ ಇಂಡಿಯಾದಲ್ಲಿ ಹೇಗಿತ್ತು, ಅದನ್ನ ಇವತ್ತಿನ ಸಿಚುವೇಶನ್ ಕಂಪೇರ್ ಮಾಡಬೇಕು ಅಂದರೆ ಹೇಗಿದೆ, ಬದಲಾವಣೆ ಇದೆಯಾ? ಐ ಆಮ್ ಆಸ್ಕಿಂಗ್ ಅಬೌಟ್ 2 decades ಬ್ಯಾಕ್ ಬಿಕಾಸ್ ಐ ವಾಸ್ ಬಾರ್ನ್ 2 decades ಬ್ಯಾಕ್. ಸೊ ಅವಾಗೂ ಇವಾಗೂ ನೋಡಿದ್ರೆ ಐ ಪರ್ಸ್ನಲಿ ಫೀಲ್ ಲೈಕ್ ಎಸ್ ಚೇಂಜಸ್ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗಿದೆ ಆ್ಯಂಡ್ ಐ ಫೀಲ್ ಮೋರ್ ಸೇಫರ್ ಟುಡೇ ಅಂತ. ಐ ವಾಂಟ್ ಟು ನೋ ಯುವರ್ ಒಪಿನಿಯನ್ ಅಬೌಟ್ ಇಟ್ ಆ್ಯಂಡ್ ಇಂಟರ್ನಲಿ ಹೇಗಿದೆ ಅದು. ಇಟ್ ಕ್ಯಾನ್ ಬಿ ಆನ್ಸರ್ಡ್ ಇನ್ ಬೋತ್ ವೇಸ್. ಅಷ್ಟೊಂದು ಟೆರರ್ ಮಾಡ್ಯೂಲ್ಸ್ ಅವಾಗಿದ್ರೂ ನಾವು ಬೆಂಗಳೂರಲ್ಲಿ ವಿ ಯೂಸ್ ಟು ಫೀಲ್ ಸೇಫ್. ಓಕೆ. ಈಗ ಅದೆಲ್ಲ ಇಲ್ಲದಿದ್ರೂ ವಿ ಆರ್ ಫೀಲಿಂಗ್ ಅನ್ಸೇಫ್. ಸೊ ಯು ಹ್ಯಾವ್ ಟು ಟೆಲ್ ದಿಸ್ ಟು ಮಿ ಮರ್ದೆ. ಬಿಕಾಸ್ ನಿಮಗೆ ಪ್ರೊಟೆಕ್ಟ್ ಮಾಡೋರು ನಿಮಗೆ ಕಾಣಲಿಲ್ಲ ಅಂದರೆ ಯು ವಿಲ್ ಫೀಲ್ ಅನ್ಸೇಫ್, ಹೌದಾನೆ? ಅಥವಾ ನಿಮಗೆ ಭಯ ಇಲ್ಲ ಅಂದರೆ, ನಮ್ಗೆ ಆವಾಗ ಭಯನೂ ಇರಲಿಲ್ಲ, ಸೊ ನಮಗೆ ಪ್ರೊಟೆಕ್ಷನ್ ಅವಶ್ಯಕತೆನೂ ಕಾಣ್ತಾ ಇರಲಿಲ್ಲ. ಈಗ ನಮಗೆ ಹೆಜ್ಜೆ ಹೆಜ್ಜೆಗೂ ಭಯ, ಹೆಜ್ಜೆ ಹೆಜ್ಜೆಗೂ ನಮಗೆ ಪ್ರೊಟೆಕ್ಟ್ ಮಾಡೋರು ನಮ್ಗೆ ಕಾಣಿಸ್ಲೇಬೇಕು ಅಂತ ಒಂದು ಆ್ಯಟಿಟ್ಯೂಡ್ ಬಂದಿದೆ. ಆವಾಗ ಬ್ಯಾಂಗ್ಳೂರು ಮಚ್ ಸೇಫರ್, ನಾಟ್ ಲೈಕ್ ವಾಟ್ ಇಟ್ ಈಸ್. ಬಟ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ಸರ್, ಲೈಕ್ ಕಾಶ್ಮೀರ್ ತಗೋಬೋದು ನಾವು, ಅಥವಾ ನೀವೆಲ್ಲ ವಿಸಿಟ್ ಮಾಡಿದ್ದೀರಾ ಪಂಜಾಬ್, ಕಾಶ್ಮೀರ್ ಅಂಡ್ ಆಲ್? ಲಾಟ್ ಆಫ್ ಮಾಡ್ಯೂಲ್ಸ್ ಆರ್ ಗಾನ್, ಬಟ್ ಲಾಟ್ ಆಫ್ ಫಿಯರ್ ಸ್ಟಿಲ್ ರಿಮೇನ್ಸ್ ಓವರ್ ದೇರ್. ಸಿ ಖಲಿಸ್ತಾನಿ ಮೂಮೆಂಟ್ ಮತ್ತೆ ನಾವು ಇಟ್ಸ್ ರಿಸರ್ಜೆನ್ಸ್, JNK. ಸಿ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಬೀನ್ ಕ್ಯಾಪ್ಚರ್ಡ್. ಸಿ ಎಲ್ಲದಕ್ಕೂ ನಾವು ಬಲದಿಂದಾನೇ ಮಾಡೋಕ್ಕಾಗಲ್ಲ, ಸಂವಿಧಾನದಿಂದಾನೇ ಮಾಡಿದ್ರೆ ಶಾಶ್ವತವಾಗಿ ಅದಕ್ಕೆ ಮುಗಿಸೋಕ್ಕಾಗಲ್ಲ. ನಾರ್ತ್ ಈಸ್ಟಲ್ಲಿ ಆವಾಗ ಸುಭಾಷ್ ಗೇಸಿಂಗ್ ಅಂತ ಅಲ್ಲಿ ಗೋರ್ಖಾ ನ್ಯಾಷನಲ್, ದಟ್ ವಾಸ್ ಅ ಹ್ಯೂಜ್ ಕಾನ್ಸ್ಟಿಟ್ಯೂಷನಲಿ ಅದಕ್ಕೆ ಡೀಲ್ ಮಾಡಾಯಿತು. ನಾರ್ತ್ ಈಸ್ಟ್ ಟೆರರ್ ಆಲ್ಸೋ ಕಾನ್ಸ್ಟಿಟ್ಯೂಷನಲಿ. ಆ್ಯಂಡ್ ಆರ್ಟಿಕಲ್ 370 ಅಬ್ರೋಗೇಷನ್, ಅದ್ರ ಬಗ್ಗೆ ವಾಟ್ ಈಸ್ ಯುವರ್ ಒಪಿನಿಯನ್? ಆರ್ಟಿಕಲ್ 370 ಇಟ್ ವಾಸ್ ವೆರಿ ನೆಸೆಸರಿ. ಯು ಕೆನಾಟ್ ಹ್ಯಾವ್ ಅ ಕಂಟ್ರಿ ಇನ್ಸೈಡ್ ಅ ಕಂಟ್ರಿ. ಎಕ್ಸಾಕ್ಟ್ಲಿ. You cannot have Prime Minister of two JNK. constitutions. You cannot have two constitutions. You cannot have two flags. You cannot have two laws. The first article of the Constitution of India tells you what is India. India, exactly. First article. So if you create 370 and say that no, that is separate ಅಂತ ಹೇಳಿದ್ರೆ, it is like playing in the hands of international powers. ಮತ್ತು ದೇಶ ಅಂತ ಬಂದ ತಕ್ಷಣ ಈ ಧರ್ಮದ ಪ್ರಾಮುಖ್ಯತೆ ಇರಬಾರ್ದು. ಅಂದರೆ ಧರ್ಮ ಅಂದರೆ ಧರ್ಮ ಜಾತಿ, ಧರ್ಮ ಆ್ಯಸ್ ರೈಚಿಯಸ್ನೆಸ್ ಇರಬೇಕು. ಬಟ್ ಈ ನಾನು ಓಲೈಕೆ ಮಾಡೋಕ್ಕೆ ಸಲುವಾಗಿ ಅಥವಾ ಯಾರಿಗೋ ದುಃಖ ಆಗಲ್ಲ, ಅದಕ್ಕೆಲ್ಲ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಸೊ ವಾಟ್ ಹ್ಯಾಸ್ ಬೀನ್ ಡನ್ has been done. Can it be undone again because ಅಲ್ಲಿ statehood ಮತ್ತೆ ರಿವೈವ್ ಆಗ್ತಿದೆ and our reviving statehood and continuation of union territory is different. But 370 ತೆಗೆದಾಯ್ತಲ್ಲ, ತೆಗೆದಾಗಿದೆ, ಅದನ್ನ ಮತ್ತೆ ವಾಪಸ್ ಹಾಕಕ್ಕಾಗಲ್ಲ ಅಲ್ಲ. ಸುಪ್ರೀಂ ಕೋರ್ಟ್ you cannot roll it back again. ಈಗ 370 ತೆಗೆದಿದ್ದು, it was a huge majority which has voted. And then this matter was taken to Supreme Court in front of a full bench. ನೀವು ಕಾನೂನು ಬಗ್ಗೆ ಗೊತ್ತಿದ್ದರೆ ಯು ವಿಲ್ ಬಿ ಏಬಲ್ ಟು ಅಪ್ರಿಷಿಯೇಟ್. ಆ್ಯಂಡ್ ಇಟ್ ವಾಸ್ ಡಿಬೇಟೆಡ್ ಆ್ಯಂಡ್ ಭಾಳ ಜನ ಅದಕ್ಕೆ ವಿರೋಧನೂ ಮಾಡಿದ್ರು. 370 ನಾವು ವಾಪಸ್ ಮಾಡ್ತೀವಿ ಅಂತ. ಬಟ್ ಸುಪ್ರೀಂ ಕೋರ್ಟ್ ಸೆಡ್ ದಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇಟ್ ಹ್ಯಾಸ್ ಅಪ್ಹೆಲ್ಡ್ ವಾಟ್ ದ ಗವರ್ಮೆಂಟ್ ಹ್ಯಾಸ್ ಡನ್. ಸರ್, ಆರ್ಟಿಕಲ್ 370 ಅಬ್ರೋಗೇಟ್ ಆಯಿತು ಅಥವಾ ಆ ಥರ ಎನಿ ಸಚ್ ಸಿಚುವೇಶನ್, CA ಆ್ಯಕ್ಟ್ ಬಂತು, ಆ ಥರ ಆದಾಗ ಒಂದು ಪೊಲಿಟಿಕಲ್ ಪ್ರೆಷರ್ ಇರುತ್ತಾ ಸೆಕ್ಯೂರಿಟಿ ಇನ್ನು ಹೈಪಪ್ ಮಾಡೋಕ್ಕೆ, ಅಥವಾ ಟು ಮೇಂಟೈನ್ ಸೆಕ್ಯೂರಿಟಿ ಅಕ್ರಾಸ್ ಇಂಡಿಯಾ ಬಿಕಾಸ್ ರಯಾಟ್ಸ್ ಆಗ್ಬೋದು, ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಪ್ರೊಟೆಸ್ಟ್ ಆಗ್ಬೋದು. ಸೊ ಆವಾಗ ಯಾವ ಥರ ಸಿಚುವೇಶನ್ ಇರುತ್ತೆ IPS ಆಫೀಸರ್ಸ್ ಮೇಲೆ? ಎಷ್ಟು ಪ್ರೆಷರ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟಿನ ಸೆಕ್ಯೂರಿಟಿ ಮೇಂಟೈನ್ ಮಾಡೋಕ್ಕೆ? ಲಾ ಆ್ಯಂಡ್ ಆರ್ಡರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಸೆಂಟ್ರಲ್ ಗೌರ್ಮೆಂಟ್ ಕೆನಾಟ್ ಪ್ರೆಷರೈಸ್ IPS ಆಫೀಸರ್. ಸೊ ಏನೇ ಇದ್ರೂ ಸಹ ಅರ್ಲಿಯರ್ ಏನು ಹೇಳ್ತಾ ಇತ್ತು, IPS ಆಫೀಸರ್ಸ್ಗೆ, IAS ಆಫೀಸರ್ಸ್ಗೆ, IFS ಆಫೀಸರ್ಸ್ಗೆ ವೃಂದ ಮತ್ತು ನೇಮಕಾತಿ ಅಂದರೆ ಕಾರ್ಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ಅಥಾರಿಟಿ ಅಂತ ಹೇಳ್ತಿದ್ರೆ, ಅದು ಕೇಂದ್ರ ಸರ್ಕಾರ ಆಗಿತ್ತು. ಓಕೆ. ರೆಸ್ಪೆಕ್ಟಿವ್ ಜಾಯಿಂಟ್ ಸೆಕ್ರೆಟರೀಸ್ ಅಲ್ಲಿ. ನಾವು ಇಟ್ ಇಸ್ ದ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹೂ ಇಸ್ ದಿ ಕಾರ್ಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ಅಥಾರಿಟಿ ಅವ್ರದ್ದು. ಅದಕ್ಕೆ ಕನ್ನಡದಲ್ಲಿ ವೃಂದ ಮತ್ತು ನೇಮಕಾತಿ ಪ್ರಾಧಿಕಾರ ಅಂತಾರೆ. ಸೊ ಇಲ್ಲೇ ಇರುವಾಗ ಸೊ ಡೈರೆಕ್ಟಾಗಿ ನೀವು CBI, CID ಅಥವಾ ಇಫ್ ಯು ಆರ್ ಅನ್ ಡೆಪ್ಯುಟೇಷನ್ ದೇರ್, ಓಕೆ, ಯು ಆರ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ. ಬಟ್ ನೀವು ಸ್ಟೇಟ್ ಗೌರ್ಮೆಂಟ್, ಈಗ ನಮ್ಮ ಅಧಿಕಾರಿಗಳೇ ದೇ ಗೋ ಔಟ್ಸೈಡ್ ದಿ ಪರ್ವ್ಯೂ ಆಫ್ ಸ್ಟೇಟ್ ಗೌರ್ಮೆಂಟ್. ಅವರು ಎಮಿಗ್ರೇಷನ್ಗೆ ಹೋಗ್ತಾರೆ, ಅವರು CBIಗೆ ಹೋಗ್ತಾರೆ, ಇಂಟೆಲಿಜೆನ್ಸ್ ಬ್ಯೂರೋಗೆ ಹೋಗ್ತಾರೆ, ದೇ ಗೋ ಟು NIA, ದೇ ಗೋ ಟು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ಹೌದೌದು, ಅಲ್ಲಿ
ಅವ್ರದ್ದು ಕೂಡ ಕಾಟನ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಮಾಡಿ, ಬಟ್ ದ ಲೀಡರ್ ಲೆವೆಲಲ್ಲಿ IPS ಆಫೀಸರ್ಸ್ಗೆ ಅವರು ತಗೊಳ್ತಾರೆ. So, ಅವಾಗ ಆವಾಗ central ಯು ಆರ್ ಅಂಡರ್ government ಆವಾಗ ಯು ಆರ್ ಅಂಡರ್ ದ direct ಕಂಟ್ರೋಲ್ ಆಫ್ ದಿ control of ಗವರ್ಮೆಂಟ್ ಆಫ್ central ಇಂಡಿಯಾ. government. Okay. ನೀವು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಅಥವಾ SP ಬೆಂಗಳೂರು ಗ್ರಾಮಾಂತರ SP ರಾಮನಗರ ಈಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಯು ಆರ್ ಅಂಡರ್ ದ ಕಂಟ್ರೋಲ್ ದ ಚೀಫ್ ಮಿನಿಸ್ಟ್ರಿ. Okay. And coming to two most crucial situations that you handled, sir. One situation you handled, that is COVID-19 ಟೈಮಲ್ಲಿ ಇಡೀ ಕರ್ನಾಟಕದಲ್ಲಿ ಮನೆಯಲ್ಲೂ ನಿಮ್ಮ ಹೆಸರಿತ್ತು. ನೀವು ಅಷ್ಟು ಯು ಶೋಡ್ ದ್ಯಾಟ್ ಕೈಂಡ್ ಆಫ್ ವೇಲರ್ ಇನ್ ದ್ಯಾಟ್ ಮೊಮೆಂಟ್. ನೀವು ಅವಾಗ ADGP ಆಗಿದ್ರಿ ಅಂತ ಐ ಥಿಂಕ್. ಸೊ ಹೌ ಡಿಡ್ ಯು ಮ್ಯಾನೇಜ್ ದಟ್ ಸಿಚುವೇಶನ್? ನಿಮ್ಗೆ ಮೆಂಟಲಿ ಎಷ್ಟು ಚಾಲೆಂಜಿಂಗ್ ಅನಿಸ್ತು ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ವಾಸ್ ಹ್ಯಾಪನಿಂಗ್ ಡ್ಯೂರಿಂಗ್ ದಟ್ ಟೈಮ್ ಅಕಾರ್ಡಿಂಗ್ ಟು ಯುವರ್ ಎಕ್ಸ್ಪೀರಿಯನ್ಸ್? ಏನೇ ಸಂಕಟ ಬಂದಿರುವಾಗ ಸರ್ಕಾರ ನಿಮಗೆ ಒಂದು ರಕ್ಷಕನಾಗಿರಬೇಕು. ಸರ್ಕಾರದ ರಕ್ಷಕ ಅಂದರೆ ಯಾರು MLA ಬಂದು ಮಾಡಲ್ಲ, ಅದು ಪೊಲೀಸ್ ಆಯುಕ್ತರು ಅಥವಾ ಪೊಲೀಸ್ ವರಿಷ್ಠಾಧಿಕಾರಿ ಜವಾಬ್ದಾರಿ. ಅದು ಜನರನ್ನು ಸುಭದ್ರವಾಗಿ ನೋಡ್ಕೊಳ್ಳೋಂಥದ್ದು. ಸೊ ಆ ಅಪರೂಪದ ಅವಕಾಶ ನನಗೆ ಆವಾಗ ಸಿಕ್ಕಿತ್ತು. ಆವಾಗ ಸೊ for you also the power flows from the chief minister. You cannot overtake the chief minister and home minister. ಮತ್ತು ಆ ಸಮಯದಲ್ಲಿ ಯು ಹ್ಯಾವ್ ಟು ಇನ್ಸ್ಪೈರ್ ಎ ಟೀಮ್ ಟು ರೈಸ್ ಟು ದ ಒಕೇಶನ್ ಓವರ್ ದೇರ್. ಅದು ಎಲ್ಲ ಟೈಮಲ್ಲಿ ನಾವು ಮಾಡೋಕ್ಕೆ ಆಗೋದಿಲ್ಲ ಅದು. ಆ್ಯಂಡ್ ದೆನ್ ವೆನ್ ಯು ನೋ ದಟ್ ದ ರೆಸ್ಟ್ ಆಫ್ ದಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಹಾಲಿಡೇ ಆ್ಯಂಡ್ ಓನ್ಲಿ ನೀವೇ ಕೆಲಸ ಮಾಡ್ತಾಯಿದ್ರೆ ಅಂದರೆ ನಿಮ್ಮ ಕೆಲಸ ಇನ್ನೂ ಜಾಸ್ತಿ ಇರಬೇಕು. ಆ್ಯಂಡ್ ಇಟ್ ಈಸ್ ಎ ವಾರಲ್ಲಿ you can get hurt, you can get injured, and but ಅದರ ಅರ್ಥ ಅಲ್ಲ ದಟ್ ಹೂಎವರ್ ಇಸ್ ಇಂಜೂರ್ಡ್ ಆರ್ ಹರ್ಟ್ ಅವ್ರಿಗೆ ಬಿಟ್ಬಿಡ್ಬೇಕು ಅಂತಲ್ಲ, ಅವ್ರಿಗೂ ನೋಡ್ಕೋಬೇಕು ನಾನು. ಸೊ ಇವ್ರಿಗೆ ಇಟ್ಕೊಂಡು ಇಡೀ ನಗರದ ಸಂರಕ್ಷಣೆ ಮಾಡಬೇಕು ಅಂದರೆ ಸೊ ನಮಗೆ ಮಲ್ಟಿಪಲ್ ಚಾಲೆಂಜಸ್ ಬರ್ತಾಯಿತ್ತು. ಮತ್ತು ಇಂಥ ಒಂದು ದೊಡ್ಡ ಊರಿದಲ್ಲ ಬೆಂಗಳೂರು ನಗರಕ್ಕೆ, ಎಲ್ಲ ಬುದ್ಧಿವಂತರ ತಾಣ ಇದು. ಇವ್ರಿಗೆ ಮಾತಲ್ಲೇ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಇವ್ರಿಗೆ ಮನೆಯಿಂದ ಆಚೆ ಬರಬೇಡ ತಿಂಗಳಂಗಟ್ಟಲೆ ಅಂದರೆ ದಿನಗಟ್ಟಲೆ ಬರಬೇಡ ಅಂತ ಹೇಳಿದ್ರೆ ನಾವು ಒಂದು ಬಂದೋಬಸ್ತ್ ಪ್ಲ್ಯಾನ್ ಮಾಡಬೇಕು ಅಂದರೆ ಎಲ್ಲ ಆಫೀಸರ್ಸ್ ಕರೆದು ಫೋರ್ಸ್ ಎಲ್ಲ ಮಸ್ಟರ್ ಮಾಡಿ ನಾವು ಮಾಡಬೇಕು. ಇದು ಡೇಸ್ ಟುಗೆದರ್ ಹ್ಯಾವ್ ಟು ಕೀಪ್ ಪೀಪಲ್ ಇನ್ ಸೈಡ್ ಅಂದರೆ. ಸೊ ಚೀಫ್ ಮಿನಿಸ್ಟರ್, ಚೀಫ್ ಸೆಕ್ರೆಟ್ರಿ, ಹೋಮ್ ಸೆಕ್ರೆಟ್ರಿ, BBMP ಎಲ್ಲರ ಜೊತೆನೂ ಸೇರಿ ಒಂದು ದೊಡ್ಡ ಅಜೆಂಡಾ ಮಾಡಿಬಿಟ್ಟು ನಾವು ಮಾಡಬೇಕು. ಬಟ್ ಒಟ್ಟಿನಲ್ಲಿ ಇಲ್ಲಿ ಮಾಡಬೇಕಾಗಿರೋದು, ಯಾಕೆಂದರೆ ಜನರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾವು ಮತ್ತು ಹುಟ್ಟು ಮತ್ತು ಮದುವೆ ಇದಾಗಲೇಬೇಕು. ಇದು ಸೊ ಈ ನಾನು ಕಮಿಷನರ್ ಆಫ್ ಪೊಲೀಸ್ ಇರುವಾಗ ಪ್ರತಾಪ್ ರೆಡ್ಡಿ ಆಮೇಲೆ ಪೊಲೀಸ್ ಕಮಿಷನರ್ ಆದಲ್ಲ, ಅವ್ರಿಗೊಂದು ಕೆಲಸ ಕೊಟ್ಟಿದೆ ಟು ಸಿ ದಟ್ ಇನ್ಕಮಿಂಗ್ ಡೆತ್, ಔಟ್ ಗೋಯಿಂಗ್ ಡೆತ್, ಇನ್ಕಮಿಂಗ್ ಬರ್ತ್, ಔಟ್ ಗೋಯಿಂಗ್ ಬರ್ತ್, ಇನ್ಕಮಿಂಗ್ ವೆಡ್ಡಿಂಗ್, ಔಟ್ ಗೋಯಿಂಗ್ ವೆಡ್ಡಿಂಗ್, ಇವರಿಗೆ ಯಾವ ರೀತಿಯಾಗಿ ಸುಗಮವಾಗಿ ಕೊಟ್ಟು ಕಳಿಸೋಂಥದ್ದಲ್ಲಿಗೆ. ದೆನ್ ಈ ದಯಾನಂದ್ ಪ್ರೆಸೆಂಟ್ ಪೊಲೀಸ್ ಕಮಿಷನರ್ಗೆ ನಾನು ಬರೀ ಈ ಫೇಕ್ ನ್ಯೂಸಸ್ ಮತ್ತು ಈ ಕೋವಿಡಿಂದ ಯಾರು ಲಾಭ ಪಡೋಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಅವ್ರ ಮೇಲೆ ಕಡಿಮೆ ಹಣ ಜವಾಬ್ದಾರಿ ಅವ್ರಿಗೆ ನಾನು ಕೊಟ್ಟಿದ್ದೆ ಅಲ್ಲಿಗೆ. ಬಟ್ ರೆಸ್ಟ್ ಆಫ್ ನನ್ನದು 24 ಜನ ಡೆಪ್ಟಿ ಕಮಿಷನರ್ಸ್ ಆಫ್ ಪೊಲೀಸ್ ಇದ್ದಾರೆ. ಸೊ ಅವ್ರಿಗೆ ಪೂರ್ತಿ ವಿಕೇಂದ್ರೀಕರಣವಾಗಿ ಮಾಡಿಬಿಟ್ಟು, ನೀವು ಬೆಂಗಳೂರು ನಗರದಲ್ಲಿ ನೋಡಿರ್ಬೋದು, ಇಲ್ಲಿ ಯಾರು ಕೂಡ ಸೂಟ್ ಕೇಸ್ ತೊಗೊಂಡು ಹೊತ್ಕೊಂಡು ಹೋಗೋ ಎಲ್ಲೂ ನೀವು ಇಡೀ ದೇಶದಲ್ಲಿ ನೋಡಿದ್ದೀರ ನೀವು ಸೂಟ್ ಕೇಸ್. ಸೊ ನಮ್ಮಲ್ಲಿ ಬ್ಯಾಂಗ್ಳೂರ್ ಸಿಟಿ ಒಳಗೆ 106 ಪೊಲೀಸ್ ಸ್ಟೇಷನ್, 114 ಪೊಲೀಸ್ ಸ್ಟೇಷನ್. So I had told all police stations to fight corona by converting our ವ್ಯಾಪ್ತಿಲಿರೋ ಕಲ್ಯಾಣ ಮಂಟಪನ ವಶಕ್ಕೆ ತೊಗೊಂಬಿಡಿ. ನಿಮ್ಮ ವ್ಯಾಪ್ತಿಲಿರೋ ಹೊಲಸೆ ಕಾರ್ಮಿಕರು ಇದ್ದಾರೆ ಅವ್ರಿಗೆಲ್ಲ ಒಂದು ಕ್ಯಾಂಪ್ ಅಲ್ಲಿಗೆ ನೀವು ಮಾಡಿ. ಅಲ್ಲಿಗೆ ನೀವು ಅಂದರೆ ಡೈಲಿ ನಾನು ಡೈರೆಕ್ಷನ್ ಕೊಡೋಕ್ಕಿಂತ ಮುಂಚೆ ಒಬ್ಬ ಬಸವನಗುಡಿ ಇನ್ಸ್ಪೆಕ್ಟರ್ ಈಸ್ ಬಸವನಗುಡಿ ಪೊಲೀಸ್ ಕಮಿಷನರ್, ಜಯನಗರ್ ಇನ್ಸ್ಪೆಕ್ಟರ್ ಜಯನಗರ್ ಪೊಲೀಸ್ ಕಮಿಷನರ್, ವಿಕೇಂದ್ರೀಕರಣವಾಗಿ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಬೇಕಾದರೆ ನನ್ನ ಹತ್ರ ಬಾ, ಇಲ್ಲದ್ರೆ ನಿನ್ನ ಬುದ್ಧಿ ಉಪಯೋಗಿಸು. ಸಣ್ಣ ಪುಟ್ಟ ತಪ್ಪಾದರೆ ಐ ವಿಲ್ ಟೇಕ್ ಕೇರ್ ಆಫ್ ಇಟ್, ಬಟ್ ವಾಟ್ ಎವರ್ ಯು ವಾಂಟ್ ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಸೊ ಅಂದರೆ DCPಗೆ ಹೇಳಿದ್ರೆ ನಿನ್ನ ವ್ಯಾಪ್ತಿಗೆ ನೀನು ಕಮಿಷನರ್ ನೀನು, ಇಲ್ಲದ್ರೆ ಇಫ್ ಯು ಸ್ಟಾರ್ಟ್ ಇಂಟರ್ಫಿಯರಿಂಗ್ ವಿತ್ ದಮ್ ಆನ್ ಅ ಡೇ ಟು ಡೇ ಬೇಸಿಸ್, ಅವಾಗ ಸರ್ ನಾವು ಮತ್ತು ಆ ಸಮಯದಲ್ಲಿ ನನ್ನ ಲಕ್ ಅಥವಾ ಆ ಸಿಚುವೇಶನ್ ಒಳಗೇನಿತ್ತು, 12 ಜನ ಮಹಿಳೆಯರು ಡೆಪ್ಟಿ ಕಮಿಷನರ್. ಆಲ್ ದೀಸ್ ಗರ್ಲ್ಸ್ ವೇರ್ ಬಿಟ್ವೀನ್ ದ ಏಜಸ್ ಆಫ್ 30 to 33 to 40 years. ಆ್ಯಂಡ್ ದೀಸ್ ಗರ್ಲ್ಸ್ ಆರ್ ಎಕ್ಸ್ಟ್ರಾರ್ಡಿನರಿ ಕಮಿಟೆಡ್ ಗರ್ಲ್ಸ್. ನಾನು ಬೆಳಗ್ಗೆ 8 ಗಂಟೆಗೆ ಒಂದು ಸರ್ತಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿಬಿಟ್ಟು ಏನಾಗ್ತಾಯಿದೆ ಒಂದು ಸರ್ತಿ ಬ್ರೀಫ್ ಮಾಡಿಬಿಟ್ಟು, ಅವರು ಪಾಪ ಭಾಳ ದುಃಖದಲ್ಲಿರೋರು. ಬಸವರಾಜ ಬೊಮ್ಮಾಯಿ ಇಲ್ಲ
ಯಡಿಯೂರಪ್ಪನವರಿದ್ದರು. ಸೊ ಬಿಕಾಸ್ ಅವ್ರಿಗೂ ವಯಸ್ಸಾಗಿತ್ತಲ್ಲ, ಹಿ ಕುಡ್ ಆಲ್ಸೋ ಬಿ ಅಟ್ಯಾಕ್ ಬೈ ಕೋವಿಡ್ ಆ್ಯಂಡ್ ಈಸ್ ಆಲ್ಸೋ ಅಂಡರ್ ಟ್ರಮೆಂಡಸ್ ಪ್ರೆಷರ್ ಓವರ್ ದ್ಯಾಟ್. ಆ್ಯಂಡ್ ದೆನ್ ಫುಲ್ ಒಂದು ಸರ್ತಿ ಡೆಪ್ಟಿ ಕಮಿಷನರ್ಸ್ ಅಥವಾ ಅಡಿಷನಲ್ ಕಮಿಷನರ್ ಹತ್ರ ಮಾತಾಡಿದ ನಂತರ ಐ ಯೂಸ್ ಟು ಲೀವ್ ದೆಮ್. ಸುಮ್ಮನೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಇಷ್ಟು ಆಗಬೇಕು, ಜನರ ಪರವಾಗಿ ಇಷ್ಟು ಆಗಬೇಕು ಮಾಡಿ ಅಂತ. ಯು ಶುಡ್ ಗಿವ್ ದೆಮ್ ಫ್ರೀಡಮ್ ಆ್ಯಂಡ್ ಯು ಶುಡ್ ಟೇಕ್ ಕೇರ್ ಆಫ್ ದೆಮ್. ನೋಡ್ಕೋಬೇಕು ಅವ್ರಿಗನ್ನ. ಅಂಥ ಸಂಕಟ ಸಮಯದಲ್ಲಿ ಯು ಹ್ಯಾವ್ ಟು ಸ್ಟ್ಯಾಂಡ್ ಬೈ ಯುವರ್. ಸುಮ್ಮನೆ ಆಫೀಸ್ ನನಗೂ ಹೆದರಿಕೆ ಆಗುತ್ತೆ, ನಾನು ಬರಲ್ಲ, ನಾನು ಮುಟ್ಟೋದಿಲ್ಲ ನಿಮಗೆ. ಐ ಹ್ಯಾವ್ ಟು ಓಪನ್ ಕೋವಿಡ್ ಆದರೆ ಆಗಲಿ, ಬೇಕಾದಾಗಲಿ ಅಂತ. ಆ್ಯಂಡ್ ದೆನ್ ಐ ಟೇಕನ್ ಎ ಡಿಸಿಷನ್. 55 ಇಯರ್ಸ್ ಮೇಲಿರೋ ಯಾವುದೇ ಎಂಪ್ಲಾಯೀಸ್ ಇರಲಿ, ಅವರೆಲ್ಲ ಮನೆಯಲ್ಲಿರ್ತಾರೆ. ಸ್ಟೇಟು ನನ್ನ ಮೇಲೆ ತುಂಬ ಕ್ರಿಟಿಸಿಸಮ್ ಬಂತು ಅವಾಗ, ದಟ್ ನೀವು ಹೆಂಗೆ ಯಾಕೆ ಮಾಡಿದ್ರೆ. ಸತ್ತೋದ್ರೆ ನನಗೆ ಮಧ್ಯದಲ್ಲಿ ಒಂದು ಸರ್ತಿ ಏನಾಯಿತು, ಒಂದು ವೀಕೆಂಡಲ್ಲಿ 4 ಜನ ಸತ್ತೋದ್ರು ಕೋವಿಡಿಂದ ನಮ್ಮ ಸಿಬ್ಬಂದಿ. ಆ್ಯಂಡ್ ಎವ್ರಿಬಡಿ ಗಾಟ್ ಪ್ಯಾನಿಕಿ. ಅವಾಗ ಕೆಲಸ ಮಾಡ್ತಾಯಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇವರೆಲ್ಲ ಮನೆಗೆ ಹೋಗ್ಬಿಟ್ರೆ ಇವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರಲ್ಲ. ಸೊ ಎಲ್ಲ ಮಹಿಳೆಯರಿಗೂ ನಾನು ಹೋಟೆಲ್ ರೂಮ್ಸ್ ಕೊಡಿಸ್ಬಿಟ್ಟು ಹಾಟ್ ವಾಟರ್ದ ವಾಷಿಂಗ್ ಮಿಷಿನ್ಸ್ ಕೊಡ್ತಾರೆ. ಸುಮಾರು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿ ಬಿಸಿ ನೀರಲ್ಲಿ, ದೆನ್ ಬಿಸಿ ಊಟ ಅವ್ರಿಗೆ. ಆ್ಯಂಡ್ ದೆನ್ ಗಂಡಸರೆಲ್ಲ ಅವ್ರಿಗೆಲ್ಲ ಕಲ್ಯಾಣ ಮಂಟಪ, ಮತ್ತು ಎಲ್ಲೆಲ್ಲಿ ಯಾರು ಹೊರಗಡೆ ಹೋಗೋರಿದ್ದಾರೆ ಅವ್ರಿಗೆಲ್ಲ ಅಷ್ಟು ಕಡೆನೂ ಕಲ್ಯಾಣ ಮಂಟಪದಲ್ಲಿ ನಾವು ಇದ್ಬಿಟ್ಟು, ಮತ್ತು BBMP ಸಹಾಯದಿಂದ ಅವ್ರ ಟಾಯ್ಲೆಟ್ಸ್ ಇತ್ಯಾದಿಗಳು, ಮಾಸ್ಕ್ ಕೊಡೋದು, ಸ್ಯಾನಿಟೈಸರ್, ಮೀನ್ಸ್ ವಿ ಹ್ಯಾಡ್ ಸ್ಟ್ರೀಮ್ಲೈನ್ ದಿ ಹೋಲ್ ಥಿಂಗ್. ವಿ ಹ್ಯಾಡ್ BBMPಲಿ ಅನಿಲ್ ಕುಮಾರ್ ವಾಸ್ ಕಮಿಷನರ್ ಅವರ್ದೆ. ಅನಿಲ್ ಕುಮಾರ್ಗೆ ನನಗೆ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ವಿ ವರ್ ಮೀಟಿಂಗ್ 2 to 3 times a day, ಫೋನಲ್ಲಿ ಮಾತಾಡ್ತಾ ಇದ್ವಿ. ಆ್ಯಂಡ್ ದೆನ್ ಎಲ್ಲಕ್ಕಿಂತ ತಮಾಷೆ ಏನಂದರೆ, ಹೋಟೆಲ್ಸ್ ಎಲ್ಲ ಬಂದಾಗೋಗ್ಬಿಟ್ಟಿದ್ದಲ್ಲ. ಸೊ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಅನ್ಲಿಮಿಟೆಡ್. ಬೆಳಗ್ಗೆ 6 ಗಂಟೆ ಯಾರು ಬೇಕಾದ್ರೂ ಬಂದು ಊಟ ಮಾಡ್ಬೋದು. BMTCನವ್ರು ಬರ್ಬೋದು, ರೈಲ್ವೇದವ್ರು ಬರ್ಬೋದು, ದಾರಿಲಿರೋರು ಹೋಗ್ಬೋದು, ಇತ್ಯಾದಿಗಳು ಕೂಡ ಅಲ್ಲಿ. ಮತ್ತು ಒಂದೆರಡು ಕಡೆ ಒಂದು ಸ್ವಲ್ಪ 2 ಮೂಟೆ ಅಕ್ಕಿ ಕೊಡ್ತೀರ ಅಂದರೆ 2 ಮೂಟೆಗೆ ಬದಲಾಗಿ ನನಗೆ 100 ಮೂಟೆ ಎಲ್ಲ ಕೊಟ್ಬಿಡೋರು. ಮತ್ತು ಹೋಟೆಲ್ನವರು ಈ ಪೊಲೀಸ್ ಆಫೀಸರ್ಸ್ ಆರ್ ವೆರಿ ಇನೋವೇಟಿವ್ ಆ್ಯಂಡ್ ಇಮ್ಯಾಜಿನೇಟಿವ್. ಸೊ ಎಲ್ಲ ಕುಕ್ಸ್ಗೆಲ್ಲ ಕರ್ಕೊಂಡು ಸ್ಟೇಷನಲ್ಲೇ ಇಟ್ಕೊಂಡ್ಬಿಟ್ರು. ಸೊ ಸ್ಟೇಷನಲ್ಲೇ ಅಡುಗೆ ಮತ್ತು ಅಲ್ಲೇ ಊಟದ ವ್ಯವಸ್ಥೆಯಲ್ಲಿ. ಮತ್ತು ಎಲ್ಲಕ್ಕಿಂತ ದುಃಖವಾಗಿರೋದಂದರೆ ಅಗರ್ಭ ಶ್ರೀಮಂತರು. ನಾ ಇಷ್ಟು ಗೆಟ್ ಕಾಲ್ಸ್ ನಮ್ಮ USA, ಸರ್ ಮೈ ಪೇರೆಂಟ್ಸ್ ಆರ್ ಸ್ಟಾರ್ವಿಂಗ್, ದೇ ಆರ್ ನಥಿಂಗ್ ಟು. ದೊಡ್ಡ ಅಪಾರ್ಟ್ಮೆಂಟಲ್ಲಿ, ಅಪ್ಸ್ಕೇಲ್ ಅಪಾರ್ಟ್ಮೆಂಟಲ್ಲಿ ಡ್ರೈವರು ಬರ್ತಾ ಇಲ್ಲ, ಮತ್ತು ದಟ್ ಆಯಾಬಾಯಿನೂ ಬರ್ತಾ ಇಲ್ಲ, ಬಿಕಾಸ್ ಅವ್ರು ಬರೋಂಗಿಲ್ವಲ್ಲ. ಸೊ ಅವ್ರಿಗೆ ನಾವು ಊಟ ಕಳಿಸ್ತಾ ಇದ್ವಿ. ಮತ್ತು ಬಿಡಾಡಿ ನಾಯಿಗಳಿಗೆ, ಬಿಡಾಡಿ ದನಗಳಿಗೆ, ಪಕ್ಷಿಗಳಿಗೆ, ಬಿಕಾಸ್ ಐ ಹ್ಯಾವ್ ಎ ಡಾಗ್ ಸ್ಕ್ವಾಡ್. ಬ್ಯಾಂಗ್ಳೂರ್ ಸಿಟಿ ಪೊಲೀಸರು ನಮ್ಮ ಹತ್ರ 75 ನಾಯಿ ಇದೆ ನಮ್ಮ ಹತ್ರ. ಸೊ 75 ನಾಯಿಗಳಿಗೂ. ಸೊ ಬೇರೆಯವ್ರ ಸಹಾಯದಿಂದ ಒಂದು 2,500 ನಾಯಿಗಳಿಗೆ ನಾವು ಅಡುಗೆ ಮಾಡ್ತಾಯಿದ್ದೆ. ಸೊ ಅಲ್ಲಿ ಹೋಗುವಾಗ ಎಲ್ಲೆಲ್ಲಿ ಬೀದಿ ನಾಯಿಗೂ ಊಟ ಕೊಡ್ತಾಯಿದ್ವಿ ನಾವು. ದನಗಳು, ಬಿಡಾಡಿ ಕುದುರೆಗಳಿಗೆ, ಮತ್ತು ಪಕ್ಷಿಗಳಿಗೆ. ಸೊ ದಟ್ ವಾಸ್ ವಾಟ್ ಅರ್ನ್ಡ್ ಅಸ್ ಲಾಟ್ ಆಫ್ ಗುಡ್ ವಿಲ್. ದಟ್ ಪೊಲೀಸ್ನವ್ರು ಮನ್ಸು ಮಾಡಿದ್ರೆ. ಆ್ಯಂಡ್ ಐ ಮಸ್ಟ್ ಥ್ಯಾಂಕ್ ಯಡಿಯೂರಪ್ಪ ದಟ್ ಹಿ ಗೇವ್ ಮಿ ಎ ವೆರಿ ಫ್ರೀ ಹ್ಯಾಂಡ್. Yes, that is very important. See, we are also very rash in sometimes taking our decision. And police ಕೆಲಸ ಹೆಂಗಂದ್ರೆ ಇಟ್ಸ್ ಲೈಕ್ ಎ ಸ್ಪೋರ್ಟ್ಸ್ ಪರ್ಸನ್ಸ್ ಜಾಬ್. ಇಫ್ ಐ ಮೇಕ್ ಎ ಮಿಸ್ಟೇಕ್ ಇನ್ 1 minute, ಈಗ ಸಾನಾ ಮಿರ್ಜಾ, ವಿರಾಟ್ ಕೊಹ್ಲಿ ತಪ್ಪು ಮಾಡಿದ ತಕ್ಷಣ ಕಂಡು ಹಿಡಿದು ಬಿಡ್ತೀರಾ ನೀವು. ಬಟ್ ಒಬ್ಬ IAS ಆಫೀಸರ್, ಒಬ್ಬ ಜಡ್ಜು, ಮತ್ತು ಒಬ್ಬ ರಾಜಕಾರಣಿ ತಪ್ಪು ಮಾಡಿದ್ರೆ 3 ವರ್ಷ ಬೇಕಾದ್ರೆ ರಿಪೋರ್ಟ್ ಬರೋವರೆಗೂ. ಬಟ್ ನಾನು ತಪ್ಪು ಮಾಡಿದೆ ಯು ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಕ್ವಿಕ್ ಡಿಸಿಷನ್ಸ್ ಆಲ್ಸೋ. ಸೊ ಬಟ್ ಮೈ ಗರ್ಲ್ಸ್ ಡಿಡ್ ಅನ್ ಎಕ್ಸಲೆಂಟ್ ಜಾಬ್ ಆ್ಯಂಡ್ ದೇ ಹೂ ರ್ಯಾನ್ ದ ಸಿಟಿ. ಸರ್, ನನ್ನ ಒಂದು, ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್, ಐ ಫೀಲ್ ಇಂಡಿಯಾ ಬೀಯಿಂಗ್ ದ ಹೈಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ರೈಟ್ ನಾವು, ಆ ಒಂದು ಸಿಚುವೇಷನಲ್ಲಿ ಕೋವಿಡಲ್ಲಿ ಆ್ಯಕ್ಚುಲಿ ವಿ ಹ್ಯಾಂಡಲ್ ದ ಸಿಚುವೇಷನ್ ವೆರಿ ವೆಲ್, ದ ಗೌರ್ಮೆಂಟ್ ಹ್ಯಾಂಡಲ್ ಇಟ್. ಬಟ್ ಮೆನಿ ಪೀಪಲ್ ಆಲ್ಸೋ ಟೆಲ್ ಅದರ್ವೈಸ್. ಹಿಂಗೆ ನಿಮ್ಮ ಒಪಿನಿಯನ್ ಏನು? ಆ್ಯಕ್ಚುಲಿ ವಿ ಹ್ಯಾಂಡಲ್ ಇಟ್ ವೆರಿ ವೆಲ್. ಕ್ಯಾಶುಯಾಲಿಟೀಸ್, ಸಿ, ಫಸ್ಟ್ ಆಫ್ ಆಲ್ ವಿ ಆರ್ ಇನ್ indisciplined country. Exactly. And everybody is a VIP and everybody says I know X, Y and Z ಅಂತ. ಅವಾಗ ಆ್ಯಂಡ್ ಡೈವರ್ಸಿಟಿ ಇರುವಂಥದ್ದು ನೋಡಿ. ನಮ್ಮ ಕೋವಿಡ್ ಸಮಯದಲ್ಲಿ ನಮ್ಮ ರಾಜ್ಯದವರೇ ರೈಲ್ವೆ ಕೇಂದ್ರ ಸಚಿವರಾಗಿದ್ದರು. ಅವರು ಕೋವಿಡಲ್ಲಿ ಡೆಲ್ಲೀಲಿ ತೀರ್ಕೊಂಡ್ರು. ನಮ್ಮ ಅಂಗಡಿ ಮೈಸೂರು ಬೆಳಗಾಂನವರು. ಹಿಸ್ ಬಾಡಿ ಕುಡ್ ನಾಟ್ ಕಮ್. ಆ್ಯಂಡ್ ವಿ ಆರ್ ಎ ಮ್ಯಾಸಿವ್. ಅಂಥದ್ರಲ್ಲಿ ನೋಡಿದ್ರೆ ವಿ ಮ್ಯಾನೇಜ್ ಇಟ್ ಮಚ್ ಬೆಟರ್ ದೆನ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಇಂಡಿಯನ್ಸ್ದು ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ತುಂಬ ಕ್ರಿಟಿಸೈಸ್ ಮಾಡೋಕ್ಕೆ ಏನು ಬೇಕಾದರೂ ಕ್ರಿಟಿಸೈಸ್ ಮಾಡ್ಬೋದು. ಆ್ಯಂಡ್ ಪ್ರಧಾನ ಮಂತ್ರಿ ವಾಸ್ ಮಾನಿಟ್ರಿಂಗ್ ಆನ್ ಎ ಡೇ ಟು ಡೇ ಬೇಸಿಸ್ ಏನಾಗ್ತಾಯಿದೆ ಅಂತ. ಆ್ಯಂಡ್ ಏನೇನು ಕೇಳ್ತಾ ಇದ್ವಿ ಎಲ್ಲ ಅವ್ರಿಗೆ ಸಂಪನ್ಮೂಲಗಳು ಕೊಡ್ತಾನೇ ಇದ್ದರು. ಮತ್ತು ತದನಂತರ ಉಚಿತವಾಗಿ
ಇಡೀ ದೇಶಕ್ಕೆ ಕೋವಿಡ್ ವ್ಯಾಕ್ಸಿನ್ ಕೊಟ್ಟರಲ್ಲ. ಆ ಸಮಯದಲ್ಲಿ ನನ್ನ ಹತ್ರನೂ ಕೆಲವರು ಬರೋರು, ಫಾರಿನ್ ಡ್ರಗ್ ಕಂಪನೀಸ್, ನೀವು ಸಿ ಎಮ್ ಹತ್ರ ಕರ್ಕೊಂಡೋಗಿ, ಅಲ್ಲಿ ಕರ್ಕೊಂಡೋಗಿ, ಅಲ್ಲಿ ಹೇಳ್ತೀನಿ. ಎವ್ರಿಬಡಿ ವಾಂಟೆಡ್ ಟು ಮೇಕ್ ಪ್ರಾಫಿಟ್ ಔಟ್ ಆಫ್ ದಿಸ್. ಸುಮಾರು ಜನ ರಾಜಕಾರಣಿಗಳು ಕೂಡ ಇದ್ರಲ್ಲಿ ಪ್ರಾಫಿಟ್ ಮಾಡಿಕೊಂಡ್ರು. ಬಟ್ ಬೈ ಆ್ಯಂಡ್ ಲಾರ್ಜ್ ಐ ಥಿಂಕ್ ಇಟ್ ವಾಸ್ ವೆರಿ ವೆಲ್ ಮ್ಯಾನೇಜ್ಡ್, ಇವನ್ ಕಂಪೇರ್ಡ್ ಟು US. ಆ್ಯಕ್ಚುಲಿ US ಒಳಗೆಲ್ಲ ಅಲ್ಲಿ ಪಾಪ್ಯುಲೇಷನ್ ಎಷ್ಟು ಕಡಿಮೆ ಇದ್ರು ಎಷ್ಟು ಡೆತ್ಸ್ ಆಯಿತು. ತುಂಬ UK ಒಳಗೆ ಎಷ್ಟು ಡೆತ್ಸ್ UK, ಇಟಲಿ ವಾಸ್ ದ ಗ್ರೇವ್ ಯಾರ್ಡ್. ಸೊ ಇನ್ಫ್ಯಾಕ್ಟ್ ಫಸ್ಟ್ ಮೀಟಿಂಗ್ ನಾನು ಹೋಗಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ದರು. ಸೊ ಯಡಿಯೂರಪ್ಪನವ್ರು ಒಂದು ಯಾಕೆ ಕಮಿಷನರ್ ಪೊಲೀಸ್ ಬಂದಿಲ್ಲ ಅಂತ, ನಾನು ಅಲ್ಲಿ ಆರೋಗ್ಯ ಇಲಾಖೆ ಸಮಸ್ಯೆ ನಾನು ಯಾಕೆ ಬರಬೇಕು, ಅದಕ್ಕೋಸ್ಕರ ನಾನು ಡೆಪ್ಟಿ ಕಮಿಷನರ್ ಪೊಲೀಸ್ ಕಳಿಸಿದ್ದೆ ಮೀಟಿಂಗ್ಗೆ. ಬೊಮ್ಮಾಯಿ ಹೇಳಿದ್ರು, ಭಾಸ್ಕರರಾವ್, ರಸ್ತೆಯಲ್ಲಿ ಪ್ಲೇಗಲ್ಲಿ ಬಂದಂಗೆ ಹೆಣಗಳು ಬೀಳ್ತಾ ಇರುತ್ತೆ, ಎತ್ತೋರು ಯಾರು ಇರೋದಿಲ್ಲ. ಸೊ ರಸ್ತೆಯಲ್ಲಿ ಅಂತೂ ಹೆಣಗಳು ಬಿದ್ದಿಲ್ಲ. ಅಫ್ಕೋರ್ಸ್ ವಿ ಡಿಡ್ ಮಾಸ್ ಕ್ರಿಮೇಷನ್ಸ್. ಬಟ್ ಆ ಸ್ಥಿತಿ ಲೈಕ್ ಯಾವ ರೀತಿ ಹಿಂದೆ ಪ್ಲೇಗ್ ಆ್ಯಂಡ್ ಕಾಲ್ರಾ ಒಳಗೆ ಬಂದಿತ್ತಲ್ಲ. ಐ ವಾಸ್ ಮೈ ವರ್ಕಿಂಗ್ ಅವರ್ಸ್ ವೇರ್ ಫ್ರಮ್ 4:30 in the morning till 2 o'clock in the night ತನಕ. ಕಾರಲ್ಲೇ ಕೆಲವು ಸರ್ತಿ ನಿದ್ದೆ ಮಾಡೋದು, ಆಫೀಸಲ್ಲೇ ಕೆಲವು ಸರ್ತಿ ನಿದ್ದೆ. ಬಟ್ ಆ ದೃಶ್ಯಗಳೆಲ್ಲ ನೋಡಿ ನಿಮಗೆ ಏನು ಮಾಡೋಕ್ಕಾಗತ್ತೆ, ವಾಟ್ ಕೆನ್ ಡು. ನನ್ನ ಕೆಲವು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರು. ವಾಸು ಅಂತ ಇದ್ದರು ಚಾಮರಾಜಪೇಟೆಯಲ್ಲಿ, ಅವ್ರ ತಂದೆ ತಿರ್ಕೊಂಡ್ರು. ಪರಿಚಯ ಇರೋರು ಭಾಳ ಜನ ಹೋಗ್ಬಿಟ್ರು. ಇನ್ಫ್ಯಾಕ್ಟ್ ಆಮೇಲೆ ಜೋಕ್ ಆಗುತ್ತೆ, ಭಾಳ ದಿನ ಯಾರು ಸಿಗಲಿಲ್ಲ ಅಂದರೆ ಏನಪ್ಪ ಕೋವಿಡ್ ಸತ್ತೋದೆ ಅಂದ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಲಿಕ್ಕೆ. ಡಾರ್ಕ್ ಜೋಕ್ ಬಟ್ ಟ್ರೂ. ಆ್ಯಂಡ್ ಕಮಿಂಗ್ ಟು ದ ಸೆಕೆಂಡ್ ಸಿಚುವೇಶನ್, ಕೋಲ್ಕತ್ತಾದಲ್ಲಿ ಏನಾಯಿತು ಅಂತ ನಾವೆಲ್ಲ ನೋಡಿದ್ವಿ. ಸೊ ಯಾಕೆ ಆ ಥರ ಎಲ್ಲ ಕ್ರೈಮ್ಸ್ ಆಗ್ತಾ ಇದೆ ಅಗೇನ್ಸ್ಟ್ ವುಮೆನ್? ವಾಟ್ ಈಸ್ ದ ರೀಸನ್ ಆ್ಯಂಡ್ ವೈ ದ ಲಾಸ್ ಆರ್ ನಾಟ್ ಗೆಟಿಂಗ್ ಸ್ಟ್ರಿಕ್ಟ್ ಫಾರ್ ಸಚ್ ಕ್ರೈಮ್ಸ್? ನಮ್ಮ ದೇಶದಲ್ಲಿ ಪನಿಷ್ಮೆಂಟೇ ಇಲ್ಲ, ಅದೇ ಭಯ ಅನ್ನೋದೇ ಇಲ್ಲ, ಭಯ ಅನ್ನೋದೇ ಇಲ್ಲ. ಬ್ಯಾಂಗ್ಳೂರ್ ಸಿಟಿಲಿ ಅದ್ರ ನೋಡಿ, ಎಲ್ಲಿ ಬೇಕಾದ್ರೆ ನೋಡಿ. ಮೊನ್ನೆ ನೋಡಿ ಆ ಫ್ಲೈಓವರಲ್ಲಿ ಕುಡಿದು ಬಿಟ್ಟು ಹೆಲ್ಮೆಟ್ ಇಲ್ಲದೆ ಒನ್ ವೇಲ್ ವಾಪಸ್ ಬರ್ತಾ ಇರೋವಾಗ ಇಬ್ಬರು ಸತ್ತೋದ್ರು. whom do you blame? This fellow is drunk. He is having a pillion rider. He is not having a helmet and is coming on a one way. ಇಲ್ಲ ಅಯ್ಯೋ ಪಾಪ ಸತ್ತೋದ್ರು. ಸೊ ಡಿಸಿಪ್ಲಿನ್ ಇಲ್ಲ. ನಮ್ಮ ಕರೆಕ್ಟ್ ಚಿಕ್ಕ ಚಿಕ್ಕ ಅಫೆನ್ಸ್ಗೆ ಸರಿಯಾಗಿ ಪನಿಷ್ಮೆಂಟ್ ಇದ್ದರೆ ದೊಡ್ಡ ದೊಡ್ಡ ಅಫೆನ್ಸ್ ಆಗೋದಿಲ್ಲ. ಇಟ್ಸ್ ಕಾಲ್ಡ್ ಅ ಬ್ರೋಕನ್ ವಿಂಡೋ ಥಿಯರಿ ಅಂತಾರೆ ಇದಕ್ಕೆ. ಸೊ ಯಾಕೆ ಅದು ಬರ್ತಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ? ಬಿಕಾಸ್ ನಮ್ಮ ಲೀಡರ್ಶಿಪ್ ವೀಕ್ ಆಗಿದೆಲ್ಲ. ಸಿ, ಗುನ್ನರ್ ಮೆರ್ಡಾಲ್ ಅಂತ ಇನ್ನೊಂದು ಏಷ್ಯನ್ ಡ್ರಾಮಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇದು ಸ್ವೀಡಿಷ್ ಎಕಾನಮಿಸ್ಟ್. ಐ ಥಿಂಕ್ ಇದು ನೊಬೆಲ್ ಇಲ್ಲ, ನಾಟ್ ಇಟ್ ಈಸ್ ಕಾಲ್ಡ್ ಎ ವೀಕ್ ಸ್ಟೇಟ್. ನಮ್ಮ ಮುಖ್ಯಮಂತ್ರಿಗಳಿಗೆ ಏನೂ ಮಾಡೋಕ್ಕಾಗಲ್ಲ. ಮೊನ್ನೆ ಬಳ್ಳಾರಿಯಲ್ಲಿ ಸಾವು ನೋವು ಆಯ್ತಲ್ಲ ಮಹಿಳೆಯರದು, ಗೃಹ ಸಚಿವರು ಆರೋಗ್ಯ ಸಚಿವರು ಹೇಳ್ತಾರೆ ಏನು ಮಾಡಲಿ, ಮಾಫಿಯಾ ಫುಲ್ ಕಂಟ್ರೋಲ್ ಬಂದುಬಿಟ್ಟು ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಕಸ ಎತ್ತಕ್ಕೆ ನಿಮಗೆ ಫಾರಿನ್ ಟೆಕ್ನಾಲಜಿ ಬೇಕಾ? ಕಸ ಎತ್ತಬೇಕು. ಆ ಕಸದಿಂದ ಇಷ್ಟು ಮಾಡ್ಕೊಳ್ಳೋರು ದರ್ ಇಸ್ ಅ ಮಾಫಿಯಾ ಅವ್ರದ್ದು. ನೀರಿಗೇನು ಕೊರತೆ ಇಲ್ಲ, ಆದರೆ ಎಷ್ಟು. ಸೊ ಯಾವಾಗ ನಿಮ್ಮ ಲೀಡರ್ಶಿಪ್ ಫೇಲ್ ಆಗುತ್ತಲ್ಲ, ಆವಾಗ ನಿಮಗೆ ಅನ್ಕಾನ್ಸ್ಟಿಟ್ಯೂಷನಲ್ ಲೀಡರ್ಶಿಪ್ ಹೇಳ್ತಾರಲ್ಲ, ಅದು ಬಂದ್ಬಿಟ್ಟು ಪೊಲೀಸ್ನವ್ರು ತಮ್ಮ ಕೆಲಸ ಮಾಡಿದ್ರೆ ರೌಡಿಗಳು ಜಾಸ್ತಿ ಆಗ್ತಾರೆ, ಅವರನ್ನು ಯಾಕೆ ಓಡಿಸ್ತಾರೆ. ಸೊ ಬೇರೆ ಇದೆಲ್ಲ ಆಗ್ತದ್ರೆ ಮಾಫಿಯಾ ವಿಲ್ ಸ್ಟಾರ್ಟ್. ಸೊ ದಟ್ ಈಸ್ ದ ರೀಸನ್. ಇಫ್ ಗೌರ್ಮೆಂಟ್ ಈಸ್ ವೀಕ್. ಸೊ ಸರ್, ಗೌರ್ಮೆಂಟ್ ವೀಕ್ ಇದೆ, ಪೊಲಿಟಿಷಿಯನ್ಸ್ ಏನು ಮಾಡೋಕ್ಕಾಗಲ್ಲ, ಸಿವಿಲ್ ಸರ್ವೆಂಟ್ಸ್ ಏನು ಮಾಡೋಕ್ಕಾಗಲ್ಲ ಅಂದರೆ ಇನ್ಯಾರು ಮಾಡಬೇಕು? ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮಾಡ್ತಾರೆ ಅಷ್ಟೇ. ಅದೇ ಅಲ್ಲ ಆಗ್ತಿರೋದು. ಎಲ್ಲರೂ ರೌಡಿ ಹತ್ರ ಹೋಗ್ತಾರೆ, ನ್ಯಾಯಕ್ಕೆ ಹೋಗ್ತಾರಲ್ಲ. ಸೊ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಇದ್ದರೆ, ಈವನ್ ಪ್ರೈಮ್ ಮಿನಿಸ್ಟರ್, ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟರ್, ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್, ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟರ್ ಇದ್ದರೆ ಅವಾಗ ಬಟ್ ಬರೀ ಸ್ಟ್ರಾಂಗ್ ಇದ್ರೆ ಆಗಲ್ಲ. ದೇ ಶುಡ್ ಸಿ ದಟ್ ರೂಲ್ ಆಫ್ ಲಾ ಪ್ರಿವೇಲ್ಸ್. ಕರೆಕ್ಟ್. ಸಂವಿಧಾನ ಪ್ರಕಾರ ಆಡಳಿತ ನಡಿಬೇಕು, ತಪ್ಪು ಮಾಡೋನ ಮೇಲೆ ಶಿಕ್ಷೆ ಆಗಬೇಕು. So coming to civil servants, IAS officers, IPS officers, usually they say they are kind of ಕೆಲವೊಂದ್ಸಲ ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ ಬಿಕಾಸ್ ಆಫ್ ಪೊಲಿಟಿಷಿಯನ್ಸ್. ದೇ ಆರ್ ಆಲ್ವೇಸ್ ಅಂಡರ್ ಪೊಲಿಟಿಷಿಯನ್ಸ್. ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಪೊಲಿಟಿಷಿಯನ್ಸ್? ಐ ಟೋಲ್ಡ್ ಯು, ಗೌರ್ಮೆಂಟ್ ಈಸ್ ದಿ ಸೋಲ್, ಬ್ಯೂರೋಕ್ರಸಿ ಇಸ್ ದಿ ಬಾಡಿ. ಸೊ ಯು ವಿಲ್ ಹ್ಯಾವ್ ಟು ಲಿಸನ್ ಟು ಯು ಗೆಟ್ ಯುವರ್ ಪವರ್ ಫ್ರಮ್ ದೇರ್. ನಾನು ಕಮಿಷನರ್ ಆಫ್ ಪೊಲೀಸ್ ಇದ್ರು ಐ ಕೆನಾಟ್ overtake the home minister. I have to take instructions. Of course, whatever is the ideology and whatever is the constitution, ಇದು ಪ್ರಕಾರ ನಾವು. So if you don't empower your bureaucrats, you hold a, ಅದಕ್ಕೆ ತಾನೇ ನಾನು ಇವಾಗ ಪಾಲಿಟಿಕ್ಸಲ್ಲಿ ಇರುವಾಗ, since I know the administration very well, I will hold a review meeting. What is stopping your commissioner from working? ಕಮಿಷನರ್ ದಿನ ಕೂತ್ಕೊಂಡು ಡೆಪ್ಟಿ ಸಿ ಎಂ ಮನೆ ಮುಂದೆ ಸಲಾಮಿ ಹಾಕ್ಕೊಂಡು ವಸೂಲಿ ಆಗಿರೋ ದುಡ್ಡು ಕೊಡೋಕ್ಕಿಂತ ಲೆಟ್ ಹಿಮ್ ಕಸ ತೆಗೆಸಲಿ, ರಸ್ತೆಯಲ್ಲಿ ಗುಂಡಿ ಮುಚ್ಚಿಸ್ಲಿ. ಅದಕ್ಕೆ ಮಾಡೋಕ್ಕೆ ನಿಮಗೆ ಏನು ಫಾರಿನ್ ಜಾಪನೀಸ್ ಟೆಕ್ನಾಲಜಿ ಬೇಕಾ? ಆ್ಯಂಡ್ ಎಲ್ಲಿ ಈಗ ಎಲೆಕ್ಷನ್ ಆಗದಿರೋ ಕಾರಣಗಳಿಂದ ಒಂದೊಂದು ವಾರ್ಡ್ಗೆ ಒಂದೊಂದು ಅಧಿಕಾರಿಗೆ ನೇಮಕ ಮಾಡಿದ್ದಾರೆ. ಯು ಕಿಕ್ ದೋಸ್ ಫೆಲೋಸ್ ಆ್ಯಂಡ್ ವಿಪ್ ದಮ್ ಆ್ಯಂಡ್ ಗೆಟ್ ವರ್ಕ್ ಡನ್ನು. ನಾವೇನು ಟ್ಯಾಕ್ಸ್ ಕೊಡ್ತಾ ಇಲ್ವಾ? ಟ್ಯಾಕ್ಸ್ ಅಂತೂ ತೊಗೊಳ್ತಾ ಇದ್ದೀರಲ್ಲ ನೀವು, ಮಾಡಿಸಿ. ಸೊ ವಿ ಡೋಂಟ್
at our work implementation. Implementation is also leadership over there. Correct. And you ಬಿಕಮ್ ನೀವು ಹೇಳಿದ್ರೆ IAS. ಸೊ ನಮ್ಮ ಹತ್ರ ಏನು ಒಳ್ಳೆ ಒಳ್ಳೆ ಐಡಿಯಾಗಳಿರುತ್ತಲ್ಲ, ವಿ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದಿ ಮಿನಿಸ್ಟರ್ಗೆ ಇಷ್ಟ ಆಗಿ ಸಿ ವಾಟ್ ಡಸ್ ದ ಮಿನಿಸ್ಟರ್ ವಾಂಟ್. ಮಿನಿಸ್ಟರ್ಗೆ ಒಳ್ಳೆ ಹೆಸರು ಬರಬೇಕು, ಸರ್ಕಾರಕ್ಕೆ ಒಳ್ಳೆ ಮತ್ತು ಈ ಅಕ್ಕಪಕ್ಕದ ಹಾಡುವತ್ತು ಅವ್ರಿಗೂ ಕಂತ್ರಿ ದುಡ್ಡು ಬೇಕು ಅವ್ರಿಗೆ. ಸೊ ಇದು you end up facilitating for other, at least first two ಧರ್ಮದ ಕೆಲಸ ನಾವು ಮಾಡ್ತೀವಿ. ಥರ್ಡ್ ಒನ್ ದೇ ಡೂ ಇಟ್ ದೆಮ್ಸೆಲ್ಸ್ ಆರ್ ಸಮ್ ಪೀಪಲ್ ಆರ್ ಫೆಸಿಲಿಟೇಟಿಂಗ್ ದಟ್ ಆಲ್ಸೋ ಅವರ್ ದೇರ್. ಇವಾಗ ಮಾತು ಕೇಳಿಲ್ಲ ಅಂದರೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಆ ಮಾತು ಎಷ್ಟು ನಿಜ ಸರ್? ಹೌದು, ಅದು ನಿಜ ಅಲ್ಲ? ನಾನೇ ಅನುಭವಿಸ್ತೀನಿ. ಓಕೆ ಓಕೆ ಸರ್, ಟಾಕಿಂಗ್ ಅಬೌಟ್ ದ ಪವರ್ಸ್ ಆಫ್ ಎನಿ ಆಫೀಸರ್ಸ್, ಸಿವಿಲ್ ಸರ್ವೆಂಟ್ಸ್, IPS IAS ಎಲ್ಲ, ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ ಅಂತಲೂ ಇರುತ್ತೆ. ನೀವು ಕಾನ್ಸ್ಟಿಟ್ಯೂಷನ್ಗೆ ಬದ್ಧರಾಗಿರಬೇಕು, ಅದೇ ನೀವು ಹೇಳ್ದಂಗೆ. ಆ್ಯಂಡ್ ಆಲ್ಸೋ ನಿಮ್ಗೆ ಏನೋ ಒಂದು ಮಾಡಬೇಕಂತ ಇರುತ್ತೆ, ಬಟ್ ಮಾಡೋಕ್ಕಾಗುತ್ತೋ ಇಲ್ವೋ, ಈ ಥರ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ಬಂದಾಗ ಹೌ ಡು ಯು ಕೀಪ್ ಯುವರ್ ಡ್ಯೂಟೀಸ್ ಅಸೈಡ್ ಫ್ರಮ್ ಯುವರ್ ಪರ್ಸ್ನಲ್ ಒಪಿನಿಯನ್ಸ್? ಏನು ಗೊತ್ತಾ, ನಾವು ಸುಮಾರು ಸರ್ತಿ ಮಿನಿಸ್ಟರ್ಸ್ಗೆ ಇದು ಮಾಡದಿರೋದು ಒಳ್ಳೆಯದು, ಇಟ್ ನಾಟ್ ಗುಡ್. ಅವ್ರು ದೇ ಆರ್ ಅಂಡರ್ ಪ್ರೆಷರ್ ಫ್ರಮ್ ದರ್ MLAs ಆ್ಯಂಡ್ MLAs ಆರ್ ಅಂಡರ್ ಪ್ರೆಷರ್ ಫ್ರಮ್ ದರ್ ಸಪೋರ್ಟರ್ಸ್. ಸೊ ವಾಟ್ ಎವರ್ ಸಪೋರ್ಟರ್ಸ್ ಸೇ ಅವ್ರಿಗೆ ಅರಿವಿರೋದಿಲ್ಲ, ಅದರದ್ದು ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಒಂದಿರುತ್ತೆ, ಒಂದು ಲಾಂಗ್ ಟೈಮ್ ಇಂಪ್ಯಾಕ್ಟ್ ಒಂದಿರುತ್ತೆ, ಪ್ರಿಸಿಡೆಂಟ್ ಅಂತ ನಾವು ಬಿಡುತ್ತೆ. ಸೊ ತಪ್ಪು ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಪ್ರಿಸಿಡೆಂಟಾಗಿ ನಾವು ಬಿಡಬಾರ್ದು. ಬಿಕಾಸ್ ಗೌರ್ಮೆಂಟ್ ಒಂದು ಸರ್ತಿ ಒಂದು ತಪ್ಪು ಕೆಲಸ ಮಾಡಿಬಿಟ್ರೆ ಅದು ಪ್ರಿಸಿಡೆಂಟ್ ಆಗಿಬಿಡುತ್ತೆ. ನಾಳೆ ಇನ್ನೊಬ್ರು ಹೇಳ್ತಾರೆ ಆವಾಗ ಮಾಡೋದ್ರಲ್ಲ ಇದು ಮಾಡಿ ಅಂತ. ಕೋರ್ಟ್ ವಿಲ್ ಆಲ್ಸೋ ಸೇ ವೆನ್ ಇಟ್ ವಾಸ್ ಡನ್ ದೆನ್ ವೈ ಡೋಂಟ್ ಯು ಡೂ ಇಟ್ ರೈಟ್ ನಾವು ಅಂತ. ಸೊ ಅಂಥ ಸಮಯದಲ್ಲಿ ಸುಮಾರು ಸರ್ತಿ ನಾವು ಮಿನಿಸ್ಟ್ರಿಗೆ ಪ್ರೈವೇಟ್ ಅಲ್ಲ ಅಂದರೆ ಮೀಟಿಂಗಲ್ಲಿ ಇಫ್ ಯು ಡಿಸ್ಅಗ್ರಿ ವಿತ್ ದಿ ಮಿನಿಸ್ಟರ್ ಫೀಲ್ಸ್ ವೆರಿ ಅಫೆಂಡೆಡ್ ಅವರ್ದೆ, ಆವಾಗ ಮಾಡ್ಬೋದು, ವಿ ಕ್ಯಾನ್ ಆಲ್ವೇಸ್ ಎಕ್ಸಾಮಿನ್ ಆ್ಯಂಡ್ ವಿ ಕ್ಯಾನ್ ಆಲ್ವೇಸ್ ಡೂ ಇಟ್ ಅಂತ ಹೇಳ್ಬಿಟ್ಟು ಪ್ರೈವೇಟಾಗಿ ಮಿನಿಸ್ಟರ್ಗೆ ಅಥವಾ ಚೀಫ್ ಮಿನಿಸ್ಟರ್ಗೆ ಸರ್ ಮಾಡದಿರೋದೇ ಒಳ್ಳೆಯದು. ಆ್ಯಂಡ್ ಗುಡ್ ನಂಬರ್ ಆಫ್ ಟೈಮ್ ದೇ ಆಲ್ಸೋ ವಿಲ್ ಅಗ್ರಿ ವಿತ್ ಯು, ಬಿಕಾಸ್ ಅವರು ಅಧಿಕಾರದಲ್ಲಿರಬೇಕು ಆ್ಯಂಡ್ ಅವರು ಏನೇ ಕೆಟ್ಟವರು ಏನಲ್ಲ, ಬಟ್ ಏನು ಅಂತೀರಾ ಬಟ್ ಅವ್ರು ಟೆಂಪರರಿ ಇರ್ತಾರಲ್ಲ ಸರ್, ಯು ಆರ್ ಪರ್ಮನೆಂಟ್. ಯಾರು ಪರ್ಮನೆಂಟ್ ಇರಲ್ಲ, ನobody is permanent. We say the executive is the permanent, legislative changes 5 years. You are there in service ಅಷ್ಟೇ ತಾನೆ. If you are here, you are ಇನ್ನೊಂದು ಕಡೆ ಇರ್ತೀರಾನೆ. So you should tell your mind and ನಿಮ್ಗೆ ಗೊತ್ತಿರೋ ಕಾನೂನು ಪ್ರಕಾರ ಸರ್ ಇದು ಮಾಡದಿರೋದು ಒಳ್ಳೆಯದು. ಡೋಂಟ್ ಇದು ಅದಕ್ಕೂ ಮೀರಿ ಅವರು ಅದೇ ಥರ ನಿರ್ಧಾರ. ಕೆಲವು ಸರ್ತಿ ನೀವು ಮಾಡ್ತಾ ಹೇಳಿದಾಗ ನಾವು ಬರವಣಿಗೆಯಲ್ಲಿ ಇಟ್ಬಿಟ್ಟು ನಿಮ್ಮ ಆದೇಶಕ್ಕಾಗಿ ಅಂತ ನಾವು ಬಿಟ್ಬಿಡ್ತೀವಿ. ಅವರು ಇಲ್ಲ ಇದು ಒಪ್ಪಿದೆ, ಇದರ ಬಗ್ಗೆ ಇದನ್ನು ಕಾರ್ಯರೂಪಕ್ಕೆ ತನ್ನಿ ಅಂತ ಅವ್ರು ಬರೀತಾರಲ್ಲ, ಅವಾಗ ಇಟ್ ಈಸ್ ದೇ ರೆಸ್ಪಾನ್ಸಿಬಲ್. ನಾವು ಹೇಳೋದು ಹೇಳೇ ಹೇಳ್ತೀವಿ. ಸುಮಾರು ಸರ್ತಿ ನಾನು ಸರ್ಕಾರದಲ್ಲಿರುವಾಗಲೂ ಕೂಡ ಕನ್ವಿನ್ಸ್ ಮಾಡೋಕ್ಕೆ ನಂಗೆ ಸಕ್ಸಸ್ಫುಲ್ ಆಗಿದ್ದೀನಿ. ಕೆಲವು ಸರ್ತಿ ನಾನು ಆಗಲಿಲ್ಲ, ಬಟ್ ಐ ಪುಟ್ ಇಟ್ ಇನ್ ರೈಟಿಂಗ್ ಆ್ಯಂಡ್ ಐ ಪುಟ್ ಇಟ್ ಆಲ್ ದೇರ್. ಸೊ ಅವ್ರಿಗೆ ಸೇರಿದ್ದು ಅವಾಗ ಬರವಣಿಗೆಯಲ್ಲಿ ಕೊಟ್ಬಿಟ್ರೆ ಅವರು ಸ್ವಲ್ಪ ಹೆದರ್ಬಿಡ್ತಾರೆ, ಅಥವಾ ಕೆಲವು ಸರ್ತಿ ಅವರು ಮಾಡ್ತಾರೆ, ಮಾಡಿಬಿಟ್ಟು ಸಿಕ್ಕಾಕೊಳ್ತಾರೆ. ಯಾಕೆಂದರೆ ರಾಜಕಾರಣಿ ತಪ್ಪು ಮಾಡಿದ್ರೆ ಅವ್ರು ಚುನಾವಣೆಯಲ್ಲಿ ಸೋಲ್ಬೋದು, ಅಥವಾ ಅವ್ರ ಬಗ್ಗೆ ಮಾಧ್ಯಮದಲ್ಲಿ ಟೀಕೆ ಬರ್ಬೋದು. ಅಧಿಕಾರಿ ತಪ್ಪು ಮಾಡಿದ್ರೆ ಆತ ಸಸ್ಪೆಂಡ್ ಆಗ್ತಾನೆ, ಅಥವಾ ಆತ ಸಸ್ಪೆಂಡ್ ಆಗ್ತಾಳೆ, ಅಥವಾ ಅವ್ರ ಮೇಲೆ ಎಂಕ್ವೈರಿ ಆಗುತ್ತೆ, ಮತ್ತು ಮರ್ಯಾದೆ ಹೋಗುತ್ತೆ. ಆ್ಯಂಡ್ ದೆನ್ ಇಟ್ಸ್ ಅ ಬ್ಲಾಟ್ ಆನ್ ಯುವರ್ ಕರಿಯರ್ ಆ್ಯಂಡ್ ಯು ಆರ್ ರಿಗಾರ್ಡೆಡ್ ಆಸ್ ಅ ನಾಟ್ ಅ ಟ್ರಸ್ಟ್ ವರ್ದಿ ಪರ್ಸನ್. ಸೊ ನಾವು ಬ್ಯಾಲೆನ್ಸ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ. ಸರ್, ಈ ಕ್ರಿಮಿನಲ್ ಕೇಸಸ್ ಇದ್ರೂ ಎಲೆಕ್ಷನ್ಸ್ ಗೆಲ್ತಾ ಇದ್ದಾರೆ, ಆ ಥರನೂ ನಾವು ನೋಡಿದ್ವಿ. ಲೋಕಸಭಾ ಎಲೆಕ್ಷನಲ್ಲಿ ಯಾರೋ ಖಾಲಿಸ್ತಾನಿ ಪರ್ಸನ್ ಒನ್ ಎಲೆಕ್ಷನ್, ಪಂಜಾಬ್ ಸೈಡ್, ನಾರ್ತ್ ಸೈಡ್ ಎಲ್ಲೋ. ಸೊ ಎಲ್ಲಿದು ದೇಶನ ತೊಗೊಂಡು ಹೋಗ್ತಿದೆ? ಒಂದು ಡೆಮೋಕ್ರಸಿ ಅಂತ ಯೋಚನೆ ಅವ್ರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ, ಇಫ್ ಯು ನಾಟ್ ಬಿನ್ ಕನ್ವಿಕ್ಟೆಡ್ ಯು ನಾಟ್ ಎ ಕ್ರಿಮಿನಲ್ ಅಂತ. ಫಾರ್ ಎಕ್ಸಾಂಪಲ್ ನೀವು But he was in jail. No, I'm telling you, I'm giving an example. ಈಗ ಫಾರ್ ಎಕ್ಸಾಂಪಲ್ ನಾಳೆ ನೀವು ನೆಕ್ಸ್ಟ್ ಚುನಾವಣೆಯಲ್ಲಿ ಯು ವಾಂಟ್ ಟು ಕಂಟೆಸ್ಟ್ ಎಲೆಕ್ಷನ್ ಫ್ರಮ್ ಬಸವನಗುಡಿ as an MLA. ನಿಮ್ಗೆ ಆಗದೆ ಇರೋರು ಅವ್ರು ಹೋಗ್ಬಿಟ್ಟು ನಿಮ್ಮ ಮೇಲೆ ಹೇಳ್ತಾರೆ, ಇವರು ತುಂಬ ಜನರಿಗೆ ಮೋಸ ಮಾಡಿದ್ದಾರೆ ಮತ್ತು ಇವ್ರ ಮೇಲೆ ಕೇಸ್ ಮಾಡಬೇಕು ಇತ್ಯಾದಿಗಳಂತ. ಸೊ ಯಾರು ಪೊಲೀಸ್ ಸ್ಟೇಷನ್ ಕೇಸ್. ಸೊ ನೀವು ಮಾಡಿಲ್ಲ, ಬಟ್ ನಿಮ್ಮ ಮೇಲೆ ಒಂದು ಕೇಸ್ ಅಂತ ಹೋಗ್ಬಿಡುತ್ತೆ. ಆಗತ್ತಲ್ಲ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ, ಬಟ್ ಪ್ರೂವ್ ಆಗಿಲ್ವಲ್ಲ, ಇನ್ವೆಸ್ಟಿಗೇಷನ್ ಆಗಿಲ್ವಲ್ಲ. ಸೊ ಕೆಲವು ಸರ್ತಿ ಲಾಟ್ ಆಫ್ ದೆಮ್ ಆರ್ ಅಂಡರ್ ಟ್ರಯಲ್ ಕೇಸಸ್. ಆ್ಯಂಡ್ ಅವರು ಆ ಕೈಂಡ್ ಆಫ್ ಪಾಲಿಟಿಕ್ಸಲ್ಲಿರುವಾಗ ಅವ್ರು ನೂರಾರು ತಪ್ಪು ಕೆಲಸ ಮಾಡ್ತಾನೆ ಇರ್ತಾರೆ. ಅವರು ಫೈನಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಂದರೆ, ವೆದರ್ ದಿಸ್ ಕೇಸ್ ಹ್ಯಾಸ್ ಬೀನ್ ಟ್ರೈಡ್ ಆ್ಯಂಡ್ ಕನ್ವಿಕ್ಟೆಡ್ ಆರ್ ನಾಟ್. ಸೊ ಕನ್ವಿಕ್ಟ್ ಆದ್ರೆ ಮಾತ್ರ, ಫಾರ್ ಎಕ್ಸಾಂಪಲ್ ಲಾಲು ಪ್ರಸಾದ್ ಯಾದವ್ ಇಸ್ ಕನ್ವಿಕ್ಟೆಡ್, ಸೊ ಹಿ ಕೆನಾಟ್ ಕಂಟೆಸ್ಟ್. ಸೊ ದೋಸ್ ಆಪಾದನೆ ಯಾರ ಮೇಲೆ ಬೇಕಾದರೂ ಬರ್ಬೋದು, ಬಟ್ ಅದು ಆ್ಯಕ್ಚುಲಿ ಬರಬಾರ್ದು. ಅದು ಯು ಆರ್ ರೈಟ್, ಅದು ಬರಬಾರ್ದು. ಕಾನ್ಸ್ಟಿಟ್ಯೂಷನಲಿ ಸ್ಪೀಕಿಂಗ್ ಅದನ್ನು ಸ್ವಲ್ಪ ಅಲ್ಲ, ಕಾನ್ಸ್ಟಿಟ್ಯೂಷನ್ ಡಸಂಟ್
ಡಸಂಟ್ ಗಿವ್ ವಾಟ್ ಈಸ್ ಎ ಪ್ರೊಟೆಕ್ಷನ್ ಟು ದಟ್. ಓಕೆ ಕೇಸ್ ಯಾರ ಮೇಲೆ 10 ಕೇಸ್ ರಿಜಿಸ್ಟರ್ ಮಾಡ್ಬೋದು. ನಾನು ಕೇಸ್ ರಿಜಿಸ್ಟರ್ ನಾನು ಕಂಟೆಸ್ಟ್ ಮಾಡ್ತೀನಿ ಅಂದಮೇಲೆ ನನಗೆ ಆಗದೇ ಇರೋರು ನನ್ನ ಮೇಲೆ 10-20 ಕೇಸ್ ರಿಜಿಸ್ಟರ್ ಮಾಡ್ಬೋದು ನನ್ನ ಮೇಲೆ. ಆ್ಯಂಡ್ ಸಮ್ ಪೊಲೀಸ್ ಸ್ಟೇಷನ್ ವಿಲ್ ರಿಜಿಸ್ಟರ್ ದೋಸ್ ಕೇಸಸ್ ಆಲ್ಸೋ, ಬಟ್ ನಥಿಂಗ್ ಇಸ್ ಪ್ರೂವ್ಡ್ ಅಗೇನ್ಸ್ಟ್ ಮೀ ಅಲ್ವಾ ಅದಕ್ಕೆ. ಸರ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಲಾಸ್ಟಲ್ಲಿ, ಇವಾಗ ನೀವು ಪೊಲಿಟಿಷಿಯನ್ ಆಗಿದ್ದೀರಾ, ಬಿಫೋರ್ ದಿಸ್ ಯು ಸರ್ವ್ಡ್ ಆಸ್ ಅನ್ IPS ಆಫೀಸರ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಯು ಆರ್ ಫೀಲಿಂಗ್? ಅವಾಗಿರೋ ಎಕ್ಸ್ಪೀರಿಯನ್ಸ್ಗೂ ಇವಾಗೂ ಹೆಂಗೆ ಅನಿಸ್ತಿದೆ ನಿಮಗೆ? ಪೊಲೀಸಲ್ಲಿ ಇರುವಾಗ ವಿ ಆರ್ ಡೂಯಿಂಗ್ ಪಬ್ಲಿಕ್ ಓರಿಯೆಂಟೆಡ್ ವರ್ಕ್, ಆ್ಯಂಡ್ ನೌ ದಿಸ್ ಆಲ್ಸೋ ಇಸ್ ಇನ್ಫ್ಯಾಕ್ಟ್ ನೌ ಹ್ಯಾವ್ ಟು ಡೂ ಲಾಟ್ ಆಫ್ ಸ್ಟಡಿಂಗ್. ಅರ್ಲಿಯರ್ ಐ ವಾಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು one particular cadre. law and order, crimes and ಬರೀ ನಮ್ಮ IPC CRPC ಇರ್ತದೆ. Now I have to study about electricity, I have to study about irrigation, I have to study about national security, because expectation is higher from our side. ನಾವು ಪಾರ್ಟಿ ಒಳಗಿದ್ರು ಇಲ್ಲ ಇವ್ರು IPS ಆಫೀಸರ್ ಆಗಿದ್ದಾರೆ, ಇವ್ರು ಕೇಳೋಣ ಅಂತ ಹೇಳುವಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ಪ್ರಿಪೇರ್ ಆಗಿ ಐ ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಟೈಮ್ ನಾವು ಟ್ರೈಂಗ್ ಟು ಗ್ಯಾದರ್ ನಾಲೆಡ್ಜ್. For example, I was not aware of social development goals, SDGs ಅಂತ ಇದೆ. ಸೊ ನಾವು ಹ್ಯಾವ್ ಬಿಕಮ್ ಮೋರ್ ಅವೇರ್ ಆಫ್ ಇಟ್ ಓವರ್ ದೇರ್. ಕಾರ್ಯರೂಪಕ್ಕೆ ಹೆಂಗೆ ತರಬೇಕು, ಮತ್ತು ಎಷ್ಟೊಂದು ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದು, ಅದು ಅನುಷ್ಠಾನಕ್ಕೆ ತರಕ್ಕೆ ಏನೇನು ಮಾಡಬೇಕು ಅಂತ. ಸೊ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯು ಆರ್ ಕನ್ಫೈನ್ಡ್ ಟು ಓನ್ಲಿ ಒನ್ ಡಿಪಾರ್ಟ್ಮೆಂಟ್. ಅಂಡ್ ಇನ್ಫ್ಯಾಕ್ಟ್ ಐ ಆಮ್ ಬಿಸಿಯರ್ now than when you were officer. ಬಿಕಾಸ್ ಅಪಾರ್ಟ್ ನಾವು ಆಫ್ಟರ್ ಮೈ ರಿಟೈರ್ಮೆಂಟ್ ನಾನು ಈ KSRTC ವರ್ಕರ್ಸ್ ಯೂನಿಯನ್ಗೆ ಕೂಡ ಅಧ್ಯಕ್ಷನಾಗಿದ್ದೇನೆ, ಮತ್ತು ಪ್ರೈವೇಟ್ ಸೆಕ್ಯೂರಿಟಿ ಅಸೋಸಿಯೇಷನ್ಗೆ ನಾನು I'm honorary president. So you have to be a facilitator. I may not be a day-to-day working ಇಲ್ಲದಿದ್ರೆ ಪಾಲಿಸೀಸ್ ಇತ್ಯಾದಿಗಳು ಗೈಡ್ ಮಾಡೋಕ್ಕೆ. ಬಟ್ ಓದ್ತಿರೋದು ಕಲಿತಿರೋದೆಲ್ಲ ಇವಾಗ ಇನ್ನೂ ಜಾಸ್ತಿ ಆಗಿದೆ, ಜಾಸ್ತಿ ಇರುತ್ತೆ. ಆ್ಯಂಡ್ ಯುವರ್ ಹೊರೈಸನ್ ಆಲ್ಸೋ ಶುಡ್ ಎಕ್ಸ್ಪ್ಯಾಂಡ್ ಅಲ್ವಾ, ಯುವರ್ ಹೊರೈಸನ್ ಆಲ್ಸೋ ಶುಡ್ ಎಕ್ಸ್ಪ್ಯಾಂಡ್. ಯಾಕೆಂದರೆ ಯಾರೋ ನಮ್ಗೆ ಏನಾದರೂ ಕೇಳುವಾಗ ವಿ ಶುಡ್ ಟೆಲ್ ದಮ್ ಇಮಿಡಿಯೇಟ್ಲಿ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ, ಮೀಡಿಯಮ್ ಟರ್ಮಲ್ಲಿ ಏನಾಗುತ್ತೆ, ಲಾಂಗ್ ಟರ್ಮಲ್ಲಿ ಏನಾಗುತ್ತೆ, ಅಥವಾ ವಾಟ್ ಡಿಸ್ಅಡ್ವಾಂಟೇಜ್ ಯು ಕ್ಯಾನ್ ಆಲ್ಸೋ ಹ್ಯಾವ್. ಸೊ ಲೈಫ್ ಇಸ್ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ನಮಗೆ, ಬಿಕಾಸ್ ಯು ಹ್ಯಾವ್ ಸೀನ್ ಸೋ ಮೆನಿ ಸಿಚುವೇಶನ್ಸ್. ಸೊ ವಿ ಹ್ಯಾವ್ ನಾವು ಒಂಥರ ವಿ ಆರ್ ಆಲ್ ಸ್ಟೋರ್ ಹೌಸಸ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಸೊ ಲೈಫ್ ಇಸ್ ಅನ್ ಎವರ್ ಲರ್ನಿಂಗ್ ಜರ್ನಿ ಅಂತ ಹೇಳಿ. ಆಲ್ವೇಸ್ ಸರ್, ಯಾವುದಾದ್ರೂ 2-3 ಇಂಪಾರ್ಟೆಂಟ್ ಗೌರ್ಮೆಂಟ್ ಸ್ಕೀಮ್ಸ್ ಕರೆಂಟ್ಲಿ ನೀವು ನಮ್ಮ ಯಂಗ್ಸ್ಟರ್ಸ್ಗೆ ಆಡಿಯನ್ಸ್ಗೆ ತಿಳಿಸ್ಬೇಕಂದ್ರೆ ಏನಿರ್ಬೋದು ಅದು? ಎನಿ 2-3 ಸ್ಕೀಮ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್? ಸಿ ಸ್ಕಿಲ್ ಡೆವಲಪ್ಮೆಂಟ್ ಇದಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ವೆಬ್ಸೈಟ್ಗೆ ಹೋಗಿ ಆ್ಯಂಡ್ ಅಪ್ಗ್ರೇಡ್ ಯುವರ್ ಸೆಲ್ಫ್. ಮಿಯರ್ಲಿ ಸ್ಟಡಿಂಗ್ ಇಂಜಿನಿಯರಿಂಗ್ ಆ್ಯಂಡ್ ಡಿಪ್ಲೊಮಾ ನಾಲೆಜ್ ಸಾಲದು. ಸೊ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್ ಟು ಸಿ ದಟ್ ಈ ಸ್ಕಿಲ್ಗೋಸ್ಕರ ಓನ್ಲಿ ಯು ಆರ್ ಕಾಲ್ಡ್ ಅಂತ. ಸಿ ಫಾರ್ ಎಕ್ಸಾಂಪಲ್ ಆನ್ 2 months ಬ್ಯಾಕ್ ವೆನ್ ಐ ವಾಸ್ ಗಾನ್ ಟು UK, ಐ ಮೆಟ್ ಅ ಲಾಟ್ ಆಫ್ ಹೆಡ್ ಹಂಟರ್ಸ್ ಓವರ್ ದೇರ್. ಅಲ್ಲಿ ಎಷ್ಟೋ ಜನ ನಮ್ಮ ಇಂಡಿಯನ್ಸ್ ಏನಾಗ್ತಾರೆ, IIT MBA ಹೋಗ್ತಾರೆ ಅಲ್ಲಿಗೆ. ಇಂಟರ್ವ್ಯೂ ಒಳಗೆ ಏನು ಕೇಳ್ತಾರೆ, ಹ್ಯಾವ್ ಯು ಎವರ್ ಬೀನ್ ಎ ಕ್ಯಾಪ್ಟನ್ ಆಫ್ ಎ ಫುಟ್ಬಾಲ್ ಟೀಮ್, ಹ್ಯಾವ್ ಯು ಎವರ್ ಬೀನ್ ಎ ಕ್ಯಾಪ್ಟನ್ ಆಫ್ ಎ ಸ್ಪೋರ್ಟ್ಸ್ ಟೀಮ್, ಗಿವ್ ಮಿ 2 instances ವೇರ್ ಯು ಹ್ಯಾವ್ ಶೋನ್ ಇಂಟಗ್ರಿಟಿ ಇನ್ ಲೈಫ್ ಅಂತ ಕೇಳ್ತಾರೆ. ಅದೆಲ್ಲ ನಮ್ಮವ್ರು ಮಾಡೋದಿಲ್ವದಲ್ಲ. ಸೊ ಅದರಿಂದ ಸಿ ವೆನ್ ಯು ಡೂ ದಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡುವಾಗ, ದೆನ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಗಿವ್ಸ್ ಯು ಅಡ್ವಾಂಟೇಜ್ ಆನ್ ಹ್ಯೂಜ್ ನಂಬರ್ ಆಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಓವರ್ ದೇರ್. ಯೂಸ್ ದ ಸೆಲ್ಫ್ ಒಂದು ಸರ್ತಿ ತೆಗೆದು ನೋಡಿದ್ರೆ ಯು ಗೆಟ್ ಆನ್ how you can create global center for competence, the GCC ಅಂತ ಇದೆ. then how you can startups ಹೆಂಗೆ ಶುರು ಮಾಡ್ಬೋದು, how you can take unconditional loans ಇತ್ಯಾದಿಗಳು. ಸೊ MSME because we are weak on manufacturing. ಸೊ ಎಲ್ಲರೂ ಸಿವಿಲ್ ಸರ್ವಿಸಸ್ಗೆ ಬರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಬೋತ್ ಮೈ ಚಿಲ್ಡ್ರನ್ ಆರ್ ನಾಟ್ ಇನ್ ಟು ಸಿವಿಲ್ ಸರ್ವಿಸಸ್. ಮೈ ಡಾಟರ್ ಈಸ್ ಎ ಸೂಪರ್ ಸ್ಪೆಷಲಿಸ್ಟ್ ಗ್ಯಾಸ್ಟ್ರೋಎಂಟಾಲಜಿಸ್ಟ್. ಮೈ ಸನ್ ಈಸ್ ಫಿನಿಶ್ಡ್ ಇಸ್ BE in mechanical engineering, chartered financial specialist. Both of them didn't want to come over there, and they are quite comfortable and happy. So what I would only tell youngsters is that ಮಾಡಂಗಿದ್ರೆ if you want to do civil services ಮಾಡಿ, but civil services is such a dangerous thing. See, I have told earlier also, civil services is such a nasty thing that ನೀವು 5 attempts ಮಾಡಿದಂದ್ರೆ at the age of 29 ದಿ ಸಿಸ್ಟಮ್ ಡಿಕ್ಲೇರ್ಸ್ ದಟ್ ಯು ಆರ್ ಎ ಫೇಲ್ಯೂರ್ ಅಂತ. ನೀವು ಅನ್ಕೊಂಡ್ಬಿಡ್ತಾರೆ ನನ್ನ ಲೈಫಲ್ಲೇ ಫೇಲ್ಯೂರ್ ಆಗ್ಬಿಟ್ಟು. ನೋ, ಯು ಆರ್ ಎ ಸಕ್ಸಸ್ಫುಲ್ ಪರ್ಸನ್, ಯು ಫೈಂಡ್ ಯುವರ್ ಓನ್ ಕಾಲಿಂಗ್. 3 ಅಟೆಂಪ್ಟ್ ಮಾಡಿಬಿಟ್ಟು ನಿಮಗೆ ಸಿವಿಲ್ ಸರ್ವಿಸಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಡೋಂಟ್ ಡೂ ದಿಸ್, ಡೋಂಟ್ ಗೋ ಫಾರ್ 4th. ಜಸ್ಟ್ ಡೂ ವೇರ್ ಯು ವಾಂಟ್ ಟು ಗೋ, ಟೇಕ್ ಅ ಪ್ಲಾನ್ ಬಿ ಇನ್ ಮೈಂಡ್ ಆ್ಯಂಡ್ ಗೋ ಹೆಡ್. ಪ್ಲಾನ್ ಬಿ ಯಾವಾಗಲೂ ಇರಬೇಕು. ಯಾವಾಗಲೂ ನಾನಂತೂ ಅವಾಗ ಅಂದ್ಕೊಂಡಿದ್ದೆ ಸಿವಿಲ್ ಸರ್ವಿಸಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ನಾನು ಅವಾಗ BMS ಕಾಲೇಜ್ ಆಫ್ ಲಾ ಒಳಗೆ ನಾನು ಎನ್ರೋಲ್ ಮಾಡಿಟ್ಕೊಂಡಿದ್ದೆ. ಐ ವಿಲ್ ಬಿ ಎ ಗುಡ್ ಲಾಯರ್. ಬಟ್ ಬಿಕಾಸ್ ಯುವರ್ ಕೋರ್ ಕಾಂಪಿಟೆನ್ಸ್ ಇದೆಲ್ಲ, ವಾಟ್ ಯು ಗ್ಯಾದರ್ಡ್ ಓವರ್ ದ ಪೀರಿಯಡ್
that will help you to grow anywhere. So don't get depressed, commit suicide, ನನಗೆ IAS ಆಗಿಲ್ಲ IPS ಆಗಿಲ್ಲ ಅಂತ. ಸರ್ ರಿಸರ್ವೇಷನ್ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಜನರಲ್ ಮೆರಿಟ್ಗೆ ಐ ಫೀಲ್ ಸಮ್ವೇರ್ ವಿ ಹ್ಯಾವ್ ಅ ವೀಕರ್ ಸ್ಪಾಟ್ ವೇರ್ ವಿ ಹ್ಯಾವ್ ಟು ಪುಟ್ ಇನ್ 5 times more effort to clear such exams. ಸಿ ರಿಸರ್ವೇಷನ್ ಮಾಡಿರೋದು is to give a opportunity to those people who have not got opportunity historically. ಬಟ್ ಏನಂದರೆ ಅದು ಸರಿಯಾಗಿ ತಲುಪಬೇಕು ಅವ್ರಿಗೆ. ಆ್ಯಂಡ್ ಜನರಲ್ ಮೆರಿಟ್ ಇರೋರಿಗೆ ಅವ್ರ ಮೆರಿಟ್ ನೋಬಡಿ ಕ್ಯಾನ್ ಟೇಕ್ ಅವೇ ದೇರ್ ಮೆರಿಟ್. ನಿಮಗೆ ಊರಲ್ಲಿ ಜಾಗ ಸಿಗಲಿಲ್ಲ ಅಂದರೆ ದೇಶದಲ್ಲಿ ಸಿಗುತ್ತೆ, ದೇಶದಲ್ಲಿ ಸಿಗಲಿಲ್ಲ ಅಂದರೆ ಪರದೇಶದಲ್ಲಿ ಸಿಗುತ್ತೆ, ಪರದೇಶದಲ್ಲಿ ನೀವೇ ನೋಡ್ತಾ ಇದ್ದೀರಾ ಎಷ್ಟೊಂದು ಅವಕಾಶಗಳು ಸಿಗ್ತಾ ಇದೆ. ಬಟ್ ರಾಜ್ಯ ರಾಷ್ಟ್ರ ನಡೆಸೋರು ಅವರು ಎಲ್ರಿಗೂ ಸೇರಿಸಿ ನಡೆಸಬೇಕು ಹೊರತು ದೇ ಶುಡ್ ನಾಟ್ ಸಿ ದಟ್ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ ಆಲ್ಮೋಸ್ಟ್ 3.5 lakh ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅವ್ರ ಇಂಡಿಯನ್ ಪಾಸ್ಪೋರ್ಟ್ ಸರೆಂಡರ್ ಮಾಡಿಬಿಟ್ಟು ನಮಗೆ ದೇಶನೇ ಬೇಡ ಅಂತ ಅದು ಇಟ್ ನಾಟ್ ಎ ಗುಡ್ ಸೈನ್. ಬಟ್ ಉಳಿದವರು ಯಾರಿಗೆ ಅವಕಾಶ ಸಿಗಲಿಲ್ಲ ಅವ್ರಿಗೂ ನಾವು ಚೆನ್ನಾಗಿ ಡೆವಲಪ್ ಮಾಡಬೇಕು. ಬಟ್ ಒನ್ ಕಾರ್ಡಿನಲ್ ಮಿಸ್ಟೇಕ್ ವಾಟ್ ದೆ ಡೂ ಇನ್ ರಿಸರ್ವೇಷನ್ ಇಸ್ ದ್ಯಾಟ್ ರಿಸರ್ವೇಷನ್ ಶುಡ್ ಸ್ಟಾರ್ಟ್ ಅಟ್ ದಿ when the moment the child is baby is born, because baby ಹುಟ್ಟಿದ ಕೂಡಲೇ ಫಸ್ಟ್ 10 years is the most formative period. ಆವಾಗ ಆ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗು, ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಬಿಟ್ಟು ಗೌರ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗು ಅಂತ ಹೇಳ್ಬಿಟ್ಟು ಆಮೇಲೆ ನೀನು ಡೆಪ್ಟಿ ಕಮಿಷನರ್ ಮಾಡ್ತೀನಿ ಅಂತ ಹೇಳಿದ್ರೆ ಪಾಪ ದಟ್ ಚೈಲ್ಡ್ ಕೆನಾಟ್ ಏನಂತೀರ ಮೆಂಟಲಿ ಡೆವಲಪ್ ಆಗೋಕ್ಕಾಗೋದಿಲ್ಲ ಅವಾಗ. ಸೊ ಬಿಗಿನಿಂಗಲ್ಲಿ ಫೌಂಡೇಶನ್ ಸ್ಟ್ರಾಂಗ್ ಇಟ್ಟರೆ ದಟ್ ಚೈಲ್ಡ್ ವಿಲ್ ಡೂ ವೆರಿ ವೆಲ್. ದಿಸ್ ಇಸ್ ಮೈ ಟೇಕ್ ಆನ್ ದಟ್. ಓಕೆ ಸರ್. ಸೊ ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಆಲ್ ನುಕ್ ಆ್ಯಂಡ್ ಕಾರ್ನರ್ಸ್. ನಿಮ್ಮ ಪ್ರೆಷಸ್ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ನಾಲೆಜ್ ಆ್ಯಂಡ್ ಇನ್ಫಾರ್ಮೇಷನ್ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಆಡಿಯನ್ಸ್ಗೋಸ್ಕರ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಯುವರ್ ಲಾಸ್ಟ್ ಥಿಂಗ್ ಇಸ್ ದ್ಯಾಟ್ ಲರ್ನ್ ಫ್ರಮ್ ಫೇಲ್ಯೂರ್. ಎಂಬ್ರೇಸ್ ಫೇಲ್ಯೂರ್. ಡೋಂಟ್ ಗೆಟ್ ಸ್ಕೇರ್ಡ್ ಆಫ್. ಐ ಹ್ಯಾವ್ ಫೇಲ್ಡ್ ಸೋ ಮೆನಿ ಟೈಮ್. ಸ್ಕೂಲಲ್ಲೂ ಫೇಲ್ ಆಗಿದ್ದೀನಿ, ಸಿವಿಲ್ ಸರ್ವಿಸಸ್ ಫೇಲ್ ಆಗಿದ್ದೀನಿ, ಪಾಲಿಟಿಕ್ಸಲ್ಲೂ ಫೇಲ್ ಆಗಿದ್ದೀನಿ, ಡಿಸಿಷನ್ಸಲ್ಲೂ ಫೇಲ್. ಬಟ್ ಐ ಆಲ್ವೇಸ್ ಗಾಟ್ ಅಪ್ ಆ್ಯಂಡ್ ಟೇಕನ್ ಎ ಪ್ರಾಪರ್ ಡಿಸಿಷನ್ ಲೇಟರ್ ಆನ್. So don't get scared of it. ಅದೇ ಕೇಳೋಣ ಅಂತ ಇದೆ. ಲಾಸ್ಟ್ ಮಾತು ಏನು ಹೇಳ್ತೀರಾ ಯಂಗ್ ಮೈಂಡ್ಸ್ಗೆ ಅಂತ? ಯು ಆಲ್ರೆಡಿ ಟೋಲ್ಡ್ ಇಟ್. Yes. Don't get scared of failure. You will fail and you must fail. Yes. And you recover from failure. ಬಿದ್ದ ತಕ್ಷಣ ಎದ್ದೇಳೋದು ಇಂಪಾರ್ಟೆಂಟ್. ಎಸ್. ಥ್ಯಾಂಕ್ ಯು ಸರ್. ಸೊ ದಿಸ್ ವಾಸ್ ಒನ್ ಆಫ್ ಮೈ ಬೆಸ್ಟ್ SSS ಪಾಡ್ಕಾಸ್ಟಲ್ಲಿ ಆ್ಯಂಡ್ ದಿಸ್ ವಿಲ್ ಆ್ಯಡ್ ಚೆರಿ ಆನ್ ದ ಕೇಕ್. ನ್ಯೂ ಇಯರ್ಗೋಸ್ಕರ ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಸಿಗುತ್ತೆ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. Thank you.